ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತಿಹಾಸವನ್ನ ನಿರ್ಮಾಣ ಮಾಡೋದಕ್ಕೆ ಎರಡು ಟೀಮ್ ಈಗಾಗಲೇ ರೆಡಿ ಆಗಿದೆ. ಸೊ ಯಾವುದೇ ಟೀಮ್ ಗೆದ್ರೂ ಕೂಡ ಚರಿತ್ರೆ ಅಂತೂ ನಿರ್ಮಾಣ ಆಗುತ್ತೆ. ಎರಡು ಟೀಮ್ ಹೊಸವ ಟೀಮು. ಸೊ ಹಂಗಾಗಿ 18 ವರ್ಷದ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಎರಡು ಟೀಮ್ ಕೂಡ ಈಗ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 18ನೇ ಸೀಸನ್ ಆಗಿರೋದ್ರಿಂದಾಗಿ RCB ಈ ಬಾರಿ ಗೆಲ್ಲಲೇಬೇಕು ಅನ್ನುವಂಥ ಒತ್ತಡ ಜಾಸ್ತಿ ಇದೆ. ಜೊತೆಗೆ 18 ಈ ಬಾರಿ ನಮ್ದೇ ಅನ್ನುವಂಥ ಚರ್ಚೆಗಳು, ಜೊತೆಗೆ ಆ ಕೂಗು ಜಾಸ್ತಿ ಇರೋದ್ರಿಂದಾಗಿ RCBಯ ಕಡೆ ಜಾಸ್ತಿ ಒಂದು ಒಲವು ಕೂಡ ಇದೆ. ಸೊ ಹಂಗಾಗಿ ಈ ಬಾರಿ ಕಪ್ಪನ್ನು ಎತ್ತಿ ಹಿಡಿಯುವಂಥ ತಂಡ ಯಾವುದಾಗತ್ತೆ ಅನ್ನುವಂಥ ಕುತೂಹಲ. ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ಟೀಮ್ ಇತ್ತು, ಅದರಲ್ಲಿ ಭರ್ಜರಿ ಆಗಿರುವಂಥ ಗೆಲುವು ಪಂಜಾಬ್ಗೆ ಸಿಕ್ಕಿದೆ. ಸೊ ಹಂಗಾಗಿ ಫೈನಲ್ ಪಂದ್ಯ ನಾಳೆ RCB ಹಾಗೂ PBKS ನಡುವೆ ನಡೆಯುತ್ತೆ. ಹೈ ವೋಲ್ಟೇಜ್ ಕದನ ಇರುತ್ತೆ. ಸೊ ಹಂಗಾಗಿ ಯಾವುದೇ ಟೀಮ್ ಗೆದ್ರೂ ಕೂಡ ಇತಿಹಾಸವನ್ನ ನಿರ್ಮಾಣ ಮಾಡೋದಕ್ಕೆ ರೆಡಿ ಆಗಿರುವಂಥ ಟೀಮ್ ಪಂಜಾಬ್ ಮತ್ತೆ RCB. ಸೊ ಹಂಗಾಗಿ ನಾಳಿನ ಪಂದ್ಯ ಯಾವ ರೀತಿಯಾಗಿರುತ್ತೆ ಅಂದ್ರೆ ಎರಡು ಟೀಮ್ RCB ಮತ್ತೆ ಪಂಜಾಬ್ನ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಹೇಗಿರುತ್ತೆ, ಜೊತೆಗೆ ಪಿಚ್ ರಿಪೋರ್ಟ್ ಏನ್ ಹೇಳುತ್ತೆ ನಾಳಿನ ಫೈನಲ್ ಪಂದ್ಯದ ಬಗ್ಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಫೈನಲ್ ಕೇಕ್ RCB ವರ್ಸಸ್ PBKS. ಎರಡು 2025ರ ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಎರಡು ಹೊಸ ಟೀಮ್. ಸೊ ಹಂಗಾಗಿ ಹೊಸ ಟೀಮ್ ಚಾಂಪಿಯನ್ ಆಗುತ್ತೆ, ಅದಂತೂ ಕನ್ಫರ್ಮ್. RCB ಇಲ್ಲ ಅಂತಂದ್ರೆ ಪಂಜಾಬ್. ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ, ಅಂದ್ರೆ ಕ್ರೀಡಾ ವಿಶ್ಲೇಷಕರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣವಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಹಾಗೇನೆ ನಮ್ಮ ಪ್ರತಿನಿಧಿ ಆಗಿರುವಂತಹ ಪ್ರೇಮ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಇನ್ನು ಹಾಗೇನೆ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಚಂದ್ರಮೌಳಿ ಸರ್, ಈಗ ಪ್ರಮುಖವಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಫೈನಲ್ಗೆ PBKS ಎಂಟ್ರಿ ಕೊಡುತ್ತೆ ಅಂತೇಳಿ. ಯಾಕಂದರೆ ಬಲಿಷ್ಠವಾಗಿರುವಂಥ ತಂಡ ಮುಂಬೈ ಇತ್ತು. ಸೊ ಹಂಗಾಗಿ ಈ ಮುಂಬೈ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಾಯ್ತು. ಬಟ್ ನಿನ್ನೆ ಈಸಿಯಾಗಿ ತಗೊಂಡ್ರ ಮುಂಬೈ? ಈಸಿ ಅಂತೂ ಅಲ್ಲ, ಆದರೂ ಕೂಡ ಎಲ್ಲ ರೆಕಾರ್ಡ್ಸ್ ನೋಡಿ ಯಾವ್ದು ರೀತಿ ಆಗಿದೆ ಅಂದರೆ 200+ ಹೊಡೆದು ಬಿಟ್ಟು ಮುಂಬೈ ಯಾವಾಗಲೂ ಸೋತೆ ಅಲ್ಲ. ಆಮೇಲೆ ಶ್ರೇಯಸ್ ಅಯ್ಯರ್ ಅವರು 3 ಡಿಫ್ರೆಂಟ್ ಟೀಮ್ಸ್ಗೆ ಫೈನಲ್ಸ್ ತಗೊಂಡಿದ್ದಾರೆ. ಆಮೇಲೆ ಕ್ವಾಲಿಫೈಯಿಂಗ್ ರೌಂಡ್ಸಲ್ಲೇ 200+ ಯಾರೂ ಚೇಸ್ ಮಾಡಿಲ್ಲ. ಅದು ಮಾಡಬೇಕಂದ್ರೆ ಪಂಜಾಬ್ ಒಂದೇ ಮಾಡಬೇಕು. ಯಾಕಂದರೆ ಅವ್ರ ಟೀಮ್ ಆ ಥರ ಇದೆ. ಭಾಳ ಯಾಕೆ ಇಷ್ಟ ಪಂಜಾಬ್ ಕಿಂಗ್ಸ್ ಅಂತಂದರೆ ಟಾಪ್ 6 ಬ್ಯಾಟರ್ಸಲ್ಲಿ 5 ಭಾರತೀಯರು, ಅದರಲ್ಲಿ 4 ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಯಾವ ರೀತಿ ಮಿಂಚ್ತಾ ಇದ್ದಾರೆ. ಅವರ ಕೋಚ್ ಯಾರು, ಹೆಡ್ ಕೋಚ್ ಯಾರು, ರಿಕಿ ಪಾಂಟಿಂಗ್. ಅವ್ರ ಬೌಲಿಂಗ್ ಕೋಚ್ ಯಾರು, ಜೇಮ್ಸ್ ಹೋಪ್. ಆಮೇಲೆ ಬ್ರ್ಯಾಡ್ ಹಡ್ಡಿನ್ ಇದ್ದಾರೆ. ನಂತರ ನಮ್ಮ ಸುನಿಲ್ ಜೋಶಿ ಅವರು ಇದ್ದಾರೆ, ಲೆಫ್ಟ್ ಸ್ಪಿನ್ನರ್, ಅಂದ್ರೆ ಸ್ಪಿನ್ನರ್ಸ್ಗೆ ಕೋಚ್ ಆಗಿ. ಸೊ ಹೀಗಿರುವಾಗ ಅವ್ರದ್ದು ಅಟ್ಯಾಕ್ ಇದೇ ನೋಡಿ ನಮ್ಮ ಮೇಲೆ ವಿಫಲರಾದ್ರು. ಯಾಕಂದ್ರೆ ಸ್ವಲ್ಪ ಹೆಲ್ಪ್ಫುಲ್ ಪಿಚ್ ಇತ್ತು. ಪ್ಲಸ್ ಏನಾಯ್ತಂದರೆ ಟಾಸ್ ಸೋತರು, ಅದು ಸಿಕ್ಕಾಕೊಂಡ್ರು, ಆವಾಗ ಅವ್ರಿಗೆ ವಿಫಲರಾದರು. ಅದು ಬಿಟ್ಟರೆ ಎಲ್ಲ ಮ್ಯಾಚು ಸಕ್ಸಸ್ಫುಲ್ ಆಗಿದ್ದಾರೆ. ಅಂಥ ಪಿಚ್ಚು ಅಹಮದಾಬಾದಲ್ಲಿ ಇರೋದಿಲ್ಲ, ಮುಲಾನ್ಪುರಲ್ಲಿ ಯಾವ ನಮ್ಮ ಮೇಲೆ ಫೇಸ್ ಮಾಡಿದ್ರು. ಹೀಗಾಗಿ ಅವ್ರಿಗೊಂದು ಒಳ್ಳೆ ಚಾನ್ಸ್ ಇದ್ದಿದೆ. ಆದರೆ ನಿನ್ನೆ ಪಂಜಾಬ್ ಹೊಡೆದದ್ದು ಆಶ್ಚರ್ಯ ಏನಿಲ್ಲ, ಯಾಕಂದರೆ ಅಂಥ ಟೀಮ್ ಇದೆ, ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಯಾವಾಗೂ ಅವ್ರು ಹಿಂದುಳಿದಿಲ್ಲ. ರನ್ ರೇಟ್ ಯಾವುದು ರಿಕ್ವೈರ್ಡ್ ರನ್ ರೇಟ್ಗೆ ಹಿಂದುಳಿದಿಲ್ಲ. ಶ್ರೇಯಸ್ ಅಯ್ಯರ್ ಅಂತೂ ಒಬ್ಬ ಮೆಜೆಸ್ಟಿಕ್ ಪ್ಲೇಯರ್ ಅವರು. ಅಂದರೆ ಅವ್ರ ಇನ್ನಿಂಗ್ಸ್ ಬಗ್ಗೆ ಹೇಳೋದಾದರೆ ಅಂಥ ಇನ್ನಿಂಗ್ಸ್ IPL ಅಲ್ಲಿ ಇಂಥ ಕ್ರೂಷಿಯಲ್ ಟೈಮಲ್ಲಿ ಕ್ವಾಲಿಫೈಯರಲ್ಲಿ ಅಂದರೆ ಸೋತ್ರ ಹೊರಗಡೆ ಅಂಥ ಟೈಮಲ್ಲಿ ಯಾರು ಈ ಇನ್ನಿಂಗ್ಸ್ ಆಡಿದ್ದಂತ ನಾವಂತೂ 18 ವರ್ಷ ನಾಯಕರಾಟ ಆಡಿದ್ರು. ಒತ್ತಡ ತೆಗೆದುಕೊಳ್ಳಿಲ್ಲ. ಅಂದರೆ ಅವರ ಕಾನ್ಫಿಡೆನ್ಸ್ ನೋಡಿ, ಅವರ ಟೆಕ್ನಿಕ್ ನೋಡಿ, ಅವರ ಟೆಂಪರ್ಮೆಂಟ್ ನೋಡಿ, ಯಾವಾಗೂ ಗಲಿಬಿಲಿಗೊಳ್ಳಿಲ್ಲ, ಕ್ವೈಟಾಗೆ ಹೊಡೆದ್ರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದರೆ ನೋಡಿ, ಸೆಲೆಬ್ರೇಟ್ ಮಾಡಲಿಲ್ಲ, ಸ್ಮೈಲ್ ಕೂಡ ಮಾಡಲಿಲ್ಲ. ಯಾಕೆಂದರೆ ಅದಷ್ಟೇ ಅಲ್ಲ, ಯಾಕಂದರೆ ಗೆದ್ದ ಮೇಲೆ ಸೆಲೆಬ್ರೇಟ್ ಮಾಡ್ತಾರಲ್ಲೂ ಗೊತ್ತಿಲ್ಲ. ಯಾಕಂದರೆ ಹಿ ಹ್ಯಾಸ್ ಎ ಪಾಯಿಂಟ್ ಟು ಪ್ರೂವ್ ಟು ಎವ್ರಿಬಡಿ, ಈವನ್ ಸಿಲೆಕ್ಟರ್ಸ್. ಯಾಕೆಂದು ಗೊತ್ತು, ಒಂದೂವರೆ 2 ವರ್ಷದ ಹಿಂದೆ ಅವ್ರನ್ನ ಕಾಂಟ್ರಾಕ್ಟಿಂದ ತೆಗೆದುಹಾಕಿದ್ರು BCCI, ಯಾವುದೋ ಒಂದು ಬೇರೆ ಕಾರಣಕ್ಕೆ ಅಂತ ತಿಳ್ಕೊಳ್ಳಿ, ಟೆಕ್ನಿಕಲ್ ಕಾರಣಕ್ಕೆ. ನಂತರ ಅವ್ರಿಗೆ ಒನ್ ಡೇ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಅವ್ರಿಗೆ ಸಿಕ್ಕಿದ್ದು ಅವಕಾಶ. ಯಾಕೆ? ಕೊಹ್ಲಿ ಇಂಜೂರ್ಡ್ ಆಗಿದ್ರು, ಇಲ್ಲಾಂದ್ರೆ ಅದು ಸಿಗ್ತಾ ಇರಲ್ಲ. T20 ಇಂಡಿಯನ್ ಟೀಮಲ್ಲಿಲ್ಲ. ಅದನ್ನ ಎಲ್ಲದಕ್ಕೂ ಪ್ರೂವ್ ಮಾಡೋದಕ್ಕೆ ಇಂಥ ಇನ್ನಿಂಗ್ಸು ಅವರ ಕ್ಲಾಸನ್ನು ತೋರಿಸುತ್ತೆ. ಇಂಡಿಯನ್ ಎಲ್ಲೂ ಕೂಡ ಇಲ್ಲ ಈಗ. ಸೊ ಹಂಗಾಗಿ ಅದೆಲ್ಲ ಆ ಕೋಪದಿಂದನೇ ಸೆಲೆಬ್ರೇಷನ್ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಪ್ರಮುಖವಾಗಿ ನಿನ್ನೆ ಒಂದು ಧೈರ್ಯ ಮೆಚ್ಚಲೇಬೇಕು ಶ್ರೇಯಸ್ ಅಯ್ಯರ್ದು. ಟಾಸ್ ಗೆದ್ದು ಮೊದಲು ಬಾಲಿಂಗನ್ನು ಆಯ್ಕೆ ಮಾಡ್ತಾರೆ. ಯಾಕಂದರೆ ಆ ಪಿಚ್ಚಲ್ಲಿ ಬ್ಯಾಟ್ ಗೆದ್ದಿರುವಂಥ ತಂಡಗಳೇ ಜಾಸ್ತಿ. ಅಂಥದ್ರಲ್ಲಿ ಈ ರೀತಿಯ ಧೈರ್ಯ ಎಲ್ಲಿಂದ ಬಂತು ಅಂತ?
ನಿಜ. 7 ಪಂದ್ಯ ನಡೆದಿದ್ರೆ 6 ಮೊದಲು ಬ್ಯಾಟ್ ಮಾಡಿದ ತಂಡನೇ ಗೆದ್ದಿದೆ ಈ ಬಾರಿ. ಬಟ್ ನಿನ್ನೆ ಮಳೆ ವಾತಾವರಣ ಇರೋದಕ್ಕೆ ನಾಯಕ ಬದಲಾವಣೆ ಕೂಡ ಮಾಡಿರ್ತಾರೆ. ಜೊತೆಗೆ ಹಿಂದಿನ ಪಂದ್ಯ ಅವ್ರ ಮೇಲೆ ಇದ್ದಾಗೂ ಕೂಡ ಅದೇ ಒಂದು ಚೇಜಿಂಗಲ್ಲೇ ಅವರು ವಿನ್ ಆಗಿ ಬಂದಿದ್ದು ಇನ್ನೊಂದು ಕಡೆಗೆ ಅವರ ನಾಯಕತ್ವದ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇದೆ, ಅವರ ಬೌಲರ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಜೊತೆಗೆ ಚೇಜಿಂಗಲ್ಲಿ ಸ್ಟ್ರೆಂತ್ ಇದೆ. ಯಾಕಂದರೆ ಬೂಮ್ರಾನ ಇಂಗ್ಲೀಷ್ ಅಂತ ಪ್ಲೇಯರ್ಸ್ ಇರ್ಬೋದು, ಹಾಗೆಯೇ ಅವರ ಅವ್ರದ್ದೇ ಆದ ಬ್ಯಾಟಿಂಗ್ ಸ್ಟೈಲ್ ಇದೆ, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು ಅವರಿಗೆ ಚೇಂಜ್ ಮಾಡ್ತೀನಿ ಅಂತ. ಜೊತೆಗೆ ಎಲ್ಲರೂ ನಾವು ಅಂದ್ಕೊಂಡಿದ್ದೀವಿ ಮುಂಬೈ ದಾಳಿನ ಹೆಂಗೆ ಎದುರಿಸ್ತಾರೆ ಅಂತ. ಬಟ್ ನಿನ್ನೆಯ ಮ್ಯಾಚ್ ನೋಡಿದರೆ ಮುಂಬೈಯಲ್ಲಿ ಬೂಮ್ರಾಗೆ ಆರಂಭ ಮಾಡ್ತಾರೆ, ಇಂಗ್ಲೀಷು ಆ ಒಂದು ಬಂದಿರೋ ರನ್ ಇದೆಯಲ್ಲ ಎಲ್ಲೂ ಕೂಡ ಕಡಿವಾಣ ಹಾಕ್ಲಿಲ್ಲ. ಇನ್ನೊಂದು ಕಡೆಗೆ ಅವ್ರ ಕ್ಯಾಪ್ಟನ್ಸಿ ತುಂಬ ಇಷ್ಟ ಆಗೋದು ಯಾಕೆ ಶ್ರೇಯಸ್ ಅಯ್ಯರ್ ಅಂದರೆ ಬ್ಯಾಟ್ಸ್ಮನ್ ವೀಕ್ನೆಸ್ ಮೇಲೆ ಆಡ್ತಾರೆ ನೋಡಿ. ನಿನ್ನೆ ಸೂರ್ಯ 2 ಕಡೆ ಸ್ಟ್ರೆಂತ್ ಇರೋ ಜಾಗದಲ್ಲೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಕವರ್ ತೆಗಿಲಿಲ್ಲ. ಚಹಲ್ಗೆ ಅವ್ರು ಹಿಟ್ ಮಾಡ್ತಾರೆ ಅಂತ ಗೊತ್ತಿದ್ದು ಚಹಲ್ನ ಅಟ್ಯಾಕ್ ಮಾಡಿಸ್ತಾರೆ, ಚಹಲ್ 6 ಬೀಳುತ್ತೆ, ನಂತರದ ಬಾಲ ಕ್ಯಾಚ್ ಆಗುತ್ತೆ. ಅಂದರೆ ಅವು 2 ಅವ್ರು ಸ್ವೀಪ್ ಹೊಡಿತಾರೆ, ಇಲ್ಲ ಅಂತ ಹೇಳಿದ್ರೆ ಕಟ್ ಹೊಡಿತಾರೆ. ಈ 2 ಕ್ಷೇತ್ರ ಅವರು ಸ್ಟ್ರೆಂತ್ ಇರೋ ಕಡೆ ಅವ್ರು ನಿಲ್ಲಿಸ್ಬಿಟ್ರೆ ಅವಾಗ ಸೂರ್ಯನ ಕಟ್ ಹಾಕಿದ್ರೆ ಮುಂದೆ ಪಾಂಡ್ಯ ಅಂತ ಒಳ್ಳೆ ಫಾರ್ಮಲ್ಲಿ ಇರಲಿಲ್ಲ ಅವರಿಗೆ. ಹಾಗಾಗಿನೇ ಸ್ಕೋರ್ ಡೌನ್ ಆಗುತ್ತೆ ಅನ್ನೋದೊಂದು ಚೆನ್ನಾಗಿ ಗೊತ್ತಿತ್ತು. ಆ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ನನಗನ್ಸುತ್ತೆ ನಾಳಿನ ಪಂದ್ಯ ರಜತ್ಗಿನ್ನ ಕಂಪೇರ್ ಮಾಡಿದ್ರು ಕೂಡ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿದೆ. ಜೊತೆಗೆ ಅವರು ರಿಬೌನ್ಸ್ ಆಗಿರೋ ರೀತಿ ಹಿಂದಿನ ಮ್ಯಾಚ್ ಅಷ್ಟು ಕುಸಿತ ಕಂಡು ಎಲ್ಲ ಆಟಗಾರರು ಕೂಡ ನಾವು ಮುಂಬೈ ಅಂತ ತಂಡ ಎದುರಿಸ್ತೀವಿ ಅಂತ ಎಲ್ಲರೂ ಕೂಡ ಮನಸ್ಥಿತಿ ಚೇಂಜ್ ಮಾಡಿಕೊಂಡು ಆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಚೇಂಜ್ ಮಾಡ್ಕೊಂಡು ಫೀಲ್ಡಿಂಗ್ ಇಳಿದ್ರಲ್ಲ, ಅದು ಎಲ್ಲರಿಗೂ ಮೆಚ್ಚುಗೆ. ಸರ್ ಹೇಳಿದಾಗೆ ಅನ್ಕ್ಯಾಂಪ್ ಪ್ಲೇಯರ್ ಆದರೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಪ್ರಭು ಸಿಮ್ರನ್ ಸಿಂಗ್ ಒಂದು ಆಡಿಲ್ಲ ಅಂತ ಹೇಳಿದ್ರೆ ನಿಮಗೆ ನಾಯಕನ ಆಟ ಅಂತೂ ಒತ್ತಡದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಅದೇನಾದರೂ ಮುಂದಿನ ಹಂತಕ್ಕೆ ಕನ್ವರ್ಟ್ ಆದರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ನಿನ್ನೆ ಇಂಗ್ಲಿಷ್ ರನ್ ರೇಟನ್ನು ಕೆಳಗೆ ಬಿಡಿಸ್ಲಿಕ್ಕೆ ನೋಡಲಿಲ್ಲ. ಅಂದರೆ ವಿಕೆಟ್ ಆದ ತಕ್ಷಣ ಪ್ರಭು ಸಿಮ್ರನ್ ವಿಕೆಟ್ ಆದ ನಂತರವೂ ಕೂಡ ಕಂಟಿನ್ಯೂ ಅದನ್ನು ರನ್ ರೇಟನ್ನು ಮೇಲೆ ತೆಗೆದುಕೊಂಡು ಹೋದ್ರು, ಬುಮ್ರಾನ ಅಟ್ಯಾಕ್ ಮಾಡಿದ್ರು. ಸೊ ಇದು PBKSಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತಂದ್ರೆ ಮೇನ್ ಬೌಲರ್ ಅವರೇ ಇದ್ರು, ಸೊ ಅವ್ರನ್ನೇ ಅಟ್ಯಾಕ್ ಮಾಡಿ ಬ್ಯಾಕ್ಔಟ್ ಮಾಡಿದ್ರು ಅವ್ರನ್ನ. ಮೇಯ್ನಾಗಿ ನಾವು ಒಂದು ಪಾಯಿಂಟಿಂದ ತಗೊಳ್ತೀವಿ, ಜಸ್ಪ್ರೀತ್ ಬುಮ್ರಾ ಈ ಸೀಸನಲ್ಲಿ ವಿಕೆಟ್ ಪಡೆದಿರೋ 2 ಟೀಮ್ಗಳಂದರೆ ಒಂದು RCB ಆಮೇಲೆ ಪಂಜಾಬ್. ಸೊ ಅದು ಎಸ್ಪೆಷಲಿ ಆಮೇಲೆ ಒಂದೇ ಓವರಲ್ಲಿ 20 ರನ್ ಬಂದಿರೋದು. ಸೊ ಅದೇ ನಿನ್ನೆ ಪಂಜಾಬ್ ಕಿಂಗ್ಸ್ಗೆ ಗೆಲ್ಲೋದಕ್ಕೆ ಒಂದು ಅಡ್ವಾಂಟೇಜ್ ಪಾಯಿಂಟ್ ಆಗಿದ್ದು. ಬುಮ್ರಾ ಏನಾದರೂ ನೋಡಿ, ನಾವು ಅದಕ್ಕಿಂತ ಹಿಂದಿನ ಮ್ಯಾಚಲ್ಲಿ ಗುಜರಾತ್ ಗೆಲ್ಲೋ ಅಂಥ ಟೈಮಲ್ಲೂ ವಾಷಿಂಗ್ಟನ್ನ ಸುಂದರ್ನ ಯಾರ್ಕರ್ ಅಲ್ಲಿಗೆ ಬೋಲ್ಡ್ ಮಾಡ್ತಾರೆ. ಸೊ ಅಲ್ಲಿ ಟರ್ನ್ ತಂದಿತ್ತು ಮ್ಯಾಚ್ಗೆ. ಸೊ ಬುಮ್ರಾ ಏನಾದರೂ 1 or 2 ವಿಕೆಟ್ಸ್, 1 ವಿಕೆಟ್ ಎಲ್ಲಾದರೂ ಇದು ಮಾಡಿದ್ರು ಕೂಡ ಪಂಜಾಬ್ನ ಮುಂಬೈ ಸ್ವಲ್ಪ ಇದು ಮಾಡ್ಕೋಬೋದಾಗಿತ್ತು, ಬಟ್ ಅದಾಗಲಿಲ್ಲ. ಸೊ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ಗಳು ಕೂಡ ಕೌಂಟ್ರ್ ಕೊಡೋದಕ್ಕೆ ಇದೊಂದು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೆ, ಹೇಗೆ ಬುಮ್ರಾವನ್ನು ನಾವು, ಯಾಕಂದರೆ ಎಸ್ಪೆಷಲಿ ನಾವು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗಲ್ಲಿ ನಾವು ಒಂದು ಪಾಯಿಂಟ್ ನೋಡೋಣ. ಯಾರ್ಕರ್ ಇದನ್ನು ಕೂಡ ಫುಲ್ ಲೆಂತ್ ಯಾರ್ಕರ್ ಬೋಲ್ಡ್ಗೆ ಹೋಗ್ತಾ ಇರೋದನ್ನು ಕೂಡ ಬೌಂಡ್ರಿಗೆ ಇದು ಮಾಡಿದ್ರು. ಸೊ ಅದು ನೆನ್ನೆ ಮ್ಯಾಚಲ್ಲಿ ಹೈಲೈಟಲ್ಲಿ ಆಯಿತು. ಸೊ ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ಡಾಗಿ ಬಂದಿದ್ರು. ಈ ಕಡೆ ಮುಂಬೈ ಒಂದು ರೀತಿ ಗುಜರಾತ್ ಮೇಲೆ ಗೆದ್ದ ಮೇಲೆ ಹೆವಿ ಸೆಲೆಬ್ರೇಷನ್ ಮಾಡಿದ್ರು. ಓಕೆ, ಇನ್ನು ನಾವು ಫೈನಲ್ಗೆ ಹೋಗೋ ಅನ್ನೋ ಕಾನ್ಫಿಡೆನ್ಸನ್ನು ಅವರೇ ಇದು ಮಾಡಿಕೊಂಡ್ರು. ಬಟ್ ಪಂಜಾಬ್ ಕಿಂಗ್ಸ್ ಅವ್ರು ಫಸ್ಟೇ ಹೇಳಿದ್ರು, ನಾವು ಒಂದು ಸೋತಿರೋ ಬ್ಯಾಟ್ ಅಷ್ಟೇ, ವಾರಲ್ಲ ಅಂತ. ಸೊ ಹಾಗಾಗಿನೇ ನಿನ್ನೆ ಮ್ಯಾಚಲ್ಲಿ ಯಾರೂ ಕೂಡ ಅವ್ರೇನು ಅಂಥ ಸೆಲೆಬ್ರೇಷನ್ಗಳು ಮಾಡಿಲ್ಲ, ಇದು ಮಾಡಿಲ್ಲ. ಅವ್ರೇನಿದ್ರು ವಿನ್ನಿಂಗ್ ಅಷ್ಟೇ ಮೈಂಡಲ್ಲಿತ್ತು. ಸೊ ಹಾಗಾಗಿ ಜಸ್ಪ್ರೀತ್ ಬುಮ್ರಾನೇ ಅಲ್ಲ, ಇಡೀ ಮುಂಬೈ ಬೌಲರ್ಗಳನ್ನೇ ಅವರು ಆರಾಮಾಗಿ ಪ್ಲ್ಯಾನ್ ಮಾಡಿಕೊಂಡೇ ಇದು ಮಾಡಿಕೊಂಡ್ರು. ಆ್ಯಂಡ್ ಚೇಸಿಂಗಲ್ಲಿ ಅಂಥ ಸ್ಕೋರನ್ನು ಇದು ಮಾಡೋದು ನಾವು ಇಡೀ ಇದರಲ್ಲಿ ನೋಡಿದ್ರೆ, ಇದು ಚೇಸಿಂಗಲ್ಲಿ 200+ ಅವ್ರು ಯಾವತ್ತೂ ಕೂಡ ಇದು ಮಾಡ್ಕೊಂಡಿರಲಿಲ್ಲ, ಬಿಟ್ಟೇ ಇರಲಿಲ್ಲ. ಬಟ್ ಅದು ಫಸ್ಟ್ ಟೈಮ್ ಅವರು ಈ ರೀತಿ ಅಂದರೆ 8ನೇ ಬಾರಿ ಫಸ್ಟ್ ಬಂದಿದ್ದರು ಚೇಸಿಂಗಲ್ಲಿ. ಸೊ 8ನೇ ಬಾರಿ ಎಡು ಬಿದ್ದರು ಮುಂಬೈ. ಬಟ್ ನೆನ್ನೆ ಇದು ಅದೇ ಹೇಳಿದ್ರಲ್ಲ, ಶ್ರೇಯಸ್ ಅಯ್ಯರ್ ಮೇಯ್ನ್ ಪ್ಲೇಯರ್ ಆಗ್ತಾರೆ ನೆನ್ನೆ ಇದರಲ್ಲಿ. ಇವಾಗ ಒಂದು ಥ್ರೆಟ್ RCBಗೂ ಹೋಗಿರುತ್ತೆ. ನೆನ್ನೆ ನಾವು RCB ನೆನ್ನೆಯಿಂದ ಪ್ರಾಕ್ಟೀಸು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಸೊ ನಾಳೆನ ಮ್ಯಾಚಿಗೆ ಮುಂಚೆ ಇವತ್ತು ಅಂದರೆ ನೆನ್ನೆ ಏನಾಯಿತು ಮ್ಯಾಚು, ಇದರಲ್ಲಿ ಎಲ್ಲ ಪಾಯಿಂಟ್ಸನ್ನು RCBನೂ ಗಮನಿಸಿರ್ತಾರೆ. ಹಾಗೆ RCB ಮೇಲೆ ಆಡಿರೋ ಕೋಪ ಇವಾಗ ಪಂಜಾಬ್ ಇದ್ರ ಮೇಲೆ ಇರುತ್ತೆ. ಇವಾಗ RCB ಇದರಲ್ಲಿ 2 ಮಾತಿಲ್ಲ, ಯಾಕಂದ್ರೆ 101ಗೆ ಆಲ್ಔಟ್ ಆಗಿರೋದ್ರಿಂದಾಗಿ ಚೆನ್ನಾಗಿರುತ್ತೆ. ಇನ್ನೊಂದೇ ಇರುತ್ತೆ, ಬುಮ್ರಾ ಅಲ್ಲಿ ಕೌಂಟರ್ ಮಾಡಿದ್ರಲ್ಲ, ನಾಳೆಗೆ ಜೋಶ್ ಹೇಸಲ್ವುಡ್ ಮೇಲೆ ಕೂಡ ಪಂಜಾಬ್ ಪ್ಲಾನ್ ಮಾಡ್ಕೊತ ಬರ್ತಾರೆ. ಈಗ ನಿನ್ನೆ ಹೈ ಪಾಯಿಂಟ್ಸ್ 1-2-3 ಅಂತಂದರೆ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಆಯ್ತು ಬಿಡಿ ಹೇಳಿದ್. ಬೌಲಿಂಗಲ್ಲಿ ಅಂತಂದರೆ ರೋಹಿತ್ ಶರ್ಮಾಗೆ ಏನು ಬೇಕು, ಅವ್ರಿಗೆ ಪಿಕಪ್ ಶಾಟ್ಸ್ಗೆ ಏನು ಬೇಕು, ಹೌದು ಅಲ್ಲಿ ತಂದಿದ್ದು ಯಾಕೆ ಗೊತ್ತಂದರೆ ಅವ್ರಿಗೆ ಪೇಸ್ ಬೇಕು. ಪೇಸನ್ನು ಅವ್ರು ನೀಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಇಂಟು ದ ವಿಕೆಟ್ ಬೋಲ್ ಮಾಡಿದರು. ಅದಕ್ಕೆ ಸ್ಟಾಯ್ನಿಸ್ ತಂದರು. ಆಮೇಲೆ ಕೊಡಲಿಲ್ಲ ಅವರಿಗೆ. ಅದು ವಿಕೆಟ್ ಆದಮೇಲೆ ಸ್ವಲ್ಪ ಹೊಡಿಸ್ಕೊಂಡಿದ್ರು, ಆದರೂ ವಿಕೆಟ್ ಪಡ್ಕೊಂಡ್ರು. ಯಾರ್ಯಾರಿಗೆ ಏನು ರೋಲ್ ಕೊಟ್ಟಿದ್ರು. ಆಮೇಲೆ ನಮ್ಮ ವೈಶಾಖ್ ಅಂತ ನೋಡಿ ಎಂಥ ಬ್ರಿಲಿಯಂಟ್ ಬೌಲಿಂಗ್, ಚಾನ್ಸ್ ಸಿಕ್ಕಾಗಿಲ್ಲ, ಬ್ರಿಲಿಯಂಟಾಗಿ ಬೌಲ್ ಮಾಡಿದ್ದಾರೆ. ಹಿಂದೆ GT ವಿರುದ್ಧ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಅವರೇ ಒಂದು ಕಾರಣ ಆಯಿತು. ಸೋಲ್ತಾ ಇದ್ರು, ಅವಾಗ ಇಂಪ್ಯಾಕ್ಟ್ ಸಬ್ ಆಗಿ ಬಂದ್ಬಿಟ್ಟು ಬೋಲ್ ಮಾಡಿದ್ರು, ವೈಡ್ ಆಫ್
ಅವ್ರಿಗೆ ಆಫ್ ಸ್ಟಂಪ್ ಅವರು ಯಾರ್ಕರ್ಸ್ ಮಾಡಿ. ಆದರೆ ನಿನ್ನೆ ಕೂಡ ಅವರು ಯಾವ ರೀತಿಯಾಗಿ ರ್ಯಾಂಪೇಜಿಂಗ್ ಇವನು ಯಾರು ನಮ್ಮ ಬೆಸ್ಟ್ರೋ ಜಾನಿ ಬೆಸ್ಟ್ರೋ ಯಾವ ರೀತಿಯಾಗಿ ಹೊಡಿತಾ ಇದ್ರು. ಹಿಂದಿನ ಮ್ಯಾಚು ಅವ್ರಿಗೊಂದು ರೋಷ ಆಯ್ತು, ಅನ್ಸೋಲ್ಡ್ ಆಗಿರೋರು ಬಂದು ರಿಪ್ಲೇಸ್ಮೆಂಟ್. ನೆಕ್ಸ್ಟ್ ಇಯರ್ ಮುಂಬೈ ಅವ್ರಿಗೆ ರಿಟರ್ನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಸಸ್ಪೆಂಡ್ ಆದ್ಮೇಲೆ ಬಂದಂಥವ್ರು. ಸೊ ಅವಾಗ ಕೂಡ ಅವ್ರಿಗೆ ಯಾವ ರೀತಿ ಅವ್ರಿಗೂ ಪೇಸ್ ಬೇಕು, ಬರ್ಸ್ತಾರೆ. ಸೊ ಒಂದೇ ಒಂದು ಬಾಲ್ ಸಿಕ್ಸರ್ ಹೊಡ್ಯಕ್ಕೆ ಕೊಟ್ಟಿದ್ರು ಇವ್ರಿಗೆ. ಆಮೇಲೆ ಏನಂತಂದರೆ ಇವ್ರು ಹೆಂಗೆ ನಕಲ್ ಬಾಲ್ಸ್ ಯಾವ ರೀತಿ ನಕಲ್ ಬಾಲ್ಸ್ ಸ್ಲೋ ರನ್ಸ್ ಹಾಕ್ತಾರೆ, ಅದ್ರ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. 2-3 ಸತಿ ಅವರು ಸ್ಟ್ರೋಕ್ ಮುಗಿಸಿ 1 ಗಂಟೆ ಆದ್ಮೇಲೆ ಬಾಲ್ ಬಂದು ತಾಗಿತ್ತು ಅವ್ರಿಗೆ. ಸೊ ಅಂಥದ್ರಲ್ಲೇ ಅದು ಟರ್ನಿಂಗ್ ಪಾಯಿಂಟ್, ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಅವ್ರೇನ ಜಾನಿ ಬೆಸ್ಟೋ ಇದ್ದು ನನ್ನ 20-30 ರನ್ ಹೊಡೆದಿದ್ರೆ ಸ್ಕೋರ್ 220-230. ಟಾರ್ಗೆಟ್ ಹೆಂಗಿತ್ತು ಸರ್? 220 ಮೇಲೆ ಹೋಗುವಂಥದ್ದು ಅದೇ ತರ ಇತ್ತು. ಯಾದವ್ ಇರೋ ತನಕ ತಿಲಕ್ ವರ್ಮಾ ಎಲ್ಲೋ ಒಂದ್ ಕಡೆ ಮುಂಬೈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಎಡುತ್ತಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು 8ನೇ ಬ್ಯಾಟ್ಸ್ಮನ್ ಭಾವ ಹೊಸಬರಿ ಇದಾರಲ್ಲ, ಆ ಹುಡುಗನಿಗೆ ಕೊಡೋ ಸರಿ ಇಲ್ಲ. ನಮ್ಮಂದಿರ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂತಂದ್ರೆ ಅವ್ರಿಗೆ ನಂಬರ್ 6, 7, 8 ಬಂದ್ಬಿಟ್ಟು ಪ್ರತಿಯೊಂದು ಬಾಲು ಬೌಂಡ್ರಿ ಸಿಕ್ಸರ್ ಹೊಡೆಯೋ ಪ್ರಯತ್ನ ಮಾಡ್ತಾರೆ, ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ಇಲ್ಲಿ ನಿಹಾಲ್ ವಧೇರಾ ಕೂಡ ಮುಂಬೈ ಇಂಡಿಯನ್ಸ್ ಪ್ಲೇಯರು. ಅಂದರೆ ಅವರು ಯಾವ ಥರ ಅವರು ಟ್ಯಾಲೆಂಟ್ ಸ್ಕೌಟ್ ಮಾಡ್ತಾರೆ ಗೊತ್ತು. ಯಾವ ರೀತಿಯಾಗಿ ಅಶ್ವಿನಿ ಕುಮಾರ್ನಾಗಲಿ ಮತ್ತು ಆಗಲಿ ಇನ್ನೊಬ್ಬ ಕೇರಳ ಬೌಲರ್ ಆಗಲಿ ತೊಗೊಂಡಿದ್ದಾರಲ್ಲ, ಅವರು ಕೂಡ ನಿಹಾಲ್ ವಧೇರಾ ಕೂಡ ಅವ್ರನ್ನ ಇಟ್ಕೊಳ್ಳಿಲ್ಲ, ಬಿಟ್ರಲ್ಲ ಈಗ ಪ್ರತಾಪಿಸ್ಬೇಕು ಅವರು. ಯಾಕಂದ್ರೆ ನಿಹಾಲ್ ವಧೇರಾ ಬ್ರಿಲಿಯಂಟ್ ಇನ್ನಿಂಗ್ಸ್, ಎಲ್ಲರೂ ಅವ್ರ ಕೊಡುಗೆ. ಇವರು ಕೂಡ ಪ್ರಿಯಾಂಶ್ ಆರ್ಯ ಕೂಡ 10 ಬಾಲಲ್ಲಿ 20, ಅಂದರೆ ಪೇಸ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅದು ನಿಹಾಲ್ ವಧೇರಾ ಆಯಿತು, ಜಾಶ್ ಇಂಗ್ಲಿಷ್ ಅಂತೂ ಅದು 20 ರನ್, ಅದು 20 ರನ್ ಹೊಡೆದ ತಕ್ಷಣ ಬುಮ್ರಾಗೆ ಮಿಕ್ಕಿದ ಬೌಲರ್ಸ್ಗೆಲ್ಲರೂ ಒಂದು ತಣ್ಣಗಾಗ್ಬಿಡ್ತಾರೆ. ಯಾಕಂದ್ರೆ ಬುಮ್ರಾಗೆ 20 ರನ್ ಹೊಡೆದ್ರೆ ನಮ್ಮ ಗತಿ ಏನು ಅಲ್ಲ, ನ್ಯಾಚುರಲ್ ಅದು. ಯಾಕಂದ್ರೆ ನ್ಯಾಚುರಲ್ ಆಗಿ ಅದೇ ಇತ್ತು ಅವರ ಸ್ಟ್ರಾಟಜಿ ಇರೋದೇ. ನೀವು ಏನ್ ಮಾಡ್ಲಿ, ಸ್ಟ್ರಾಂಗ್ ಬಾಲರ್ ಯಾರಿದ್ದಾರೆ, ಬುಮ್ರಾನ ಟಾರ್ಗೆಟ್ ಮಾಡಿದ್ರೆ ಬೇರೆ ಬಾಲರ್ ಬ್ಯಾಕ್ ಹ್ಯಾಂಡ್ ಅಲ್ಲಿ ಇರ್ತಾರೆ. ಜಿಟಿ ಮೇಲೆ ಬ್ರಹ್ಮೋಸ್ ಮಿಸೈಲ್ ಹಾಕಿದ್ರು, ಬಟ್ ಇಲ್ಲಿ ಅದನ್ನ ಯಾವ ರೀತಿಯಾಗಿ ಟ್ರೈ ಮಾಡಿದ್ರು ಯಾಕರ್ಸ್, ಯಾವ ಶ್ರೇಯಸ್ ಅವರು ಲೇಟಾಗಿ ಅದನ್ನು ಗ್ಲೈಡ್ ಮಾಡ್ತಾ ಇದ್ರು, ಥರ್ಡ್ ಮ್ಯಾನ್ಗೆ 2 ಹೊಂಡಿರೋದಲ್ಲ. ಅದೇ ಬ್ರಿಲಿಯಂಟ್ ಅಂದ್ರೆ ಅಪ್ರೋಚ್ ಆಗಲಿ, ಅಟ್ಯಾಕಿಂಗ್ ಅಪ್ರೋಚ್ ಆಗಲಿ ಯಶಸ್ವಿಯಾಗಿದ್ದು ಈ ಪೂರ್ತಿ ಶ್ರೇಯಸ್ ಅಯ್ಯರ್ ಹಾಗೂ ರಿಕಿ ಪಾಂಟಿಂಗ್ ಸಾಲುತ್ತೆ. ಹೌದು, ನಿಜವಾಗ್ಲೂ ಕೂಡ. ಈಗ ಪ್ರಮುಖವಾಗಿ GT ಸೋಲೋದಕ್ಕೆ ಕಾರಣ ಏನು ಅಂತಂದ್ರೆ ಅಶ್ವಿನ್ ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಲ್ಲ. ನಿನ್ನೆ ಹೆಂಗೆ ಮಾಡಿದ್ರು, ಶ್ರೇಯಸ್ ಅಯ್ಯರ್ 19ನೇ ಓವರ್ 26 ರನ್ ಬಾರಿಸ್ತಾರೆ, ಅಶ್ವಿನ್ ಕುಮಾರ್ ಅವರು ಅಲ್ಲ 2 ಓವರ್ ಕ್ಯಾಪ್ಟನ್ 2 ಓವರ್ ಬಾಲ್ ಮಾಡಿದ್ದಾರೆ. ಮತ್ತು ಸ್ಯಾಂಟ್ನರ್ ಕೂಡ 2 ಓವರ್, ಅವ್ರು ಸ್ಯಾಂಟ್ನರ್ನು ಟ್ರೈ ಮಾಡ್ಬೋದಾಯ್ತು ಅಲ್ವಾ, ಅಂದ್ರೆ ಸ್ವಲ್ಪ ಇನ್ನೂ ಕ್ಲೋಸ್ ಆಗ್ಬೋದು ಅಂತ ಅನ್ಸುತ್ತೆ. ಅದೇ ಕಂಪ್ಲೀಟ್ಲಿ ಅದು ಈ ಹನಂದ್ರ ಬಳಗದಲ್ಲಿ ಅವ್ರು ಎಡವಿದ್ದಾರೆ ಅಂತ ಅನ್ಸುತ್ತೆ. ಸ್ಯಾಂಟ್ನರ್ನ ಕಂಪ್ಲೀಟ್ ಮಾಡಲಿಲ್ಲ ಹೇಳ್ಬೋದು, ಅದೇನೋ ಕ್ಲಿಕ್ ಆಗಿದ್ರೆ ಅಶ್ವಿನಿ ಹಂಗಲ್ಲ. ಆಮೇಲೆ ರೋಹಿತ್ ಶರ್ಮಾ ಸರ್, ಈಗ ರೋಹಿತ್ ಮತ್ತೆ ಹಾರ್ದಿಕ್ ಇಬ್ರು ಗ್ರೌಂಡ್ ಅಲ್ಲಿ ಇದ್ರದ್ದು ಬೇರೆ ಕಥೆನೇ ಬೇರೆ ತರ ಇರುತ್ತೆ. ಈ ರೋಹಿತ್ ಅನ್ನ ಹೊರಗಡೆ ಇಟ್ಟು ಇವರೊಬ್ಬರೇ ಕ್ಯಾಪ್ಟನ್ ಮಾಡಿದ್ರೆ ಅದು ಕಷ್ಟನೇ ಆಗುತ್ತೆ. ಅಂದ್ರೆ ಇದು ಬರೋದಿಲ್ಲ, ಅದು ಗ್ರೌಂಡ್ ಅಲ್ಲಿ ಇದ್ದು ಒಂದು ಸ್ವಲ್ಪ ಓಡಾಡಿ ಕ್ಯಾಚ್ ಹಿಡಿದು ಹೇಳಿ ಓಡಾಡಿ ಮಾಡಿದ ವಾರ್ಮ್ ಅಪ್ ಆಗಿರುತ್ತೆ. ಸುಮ್ಮನೆ ನೀವು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಬ್ಯಾಟಿಂಗ್ ಮಾಡೋದು ಭಾಳ ಕಷ್ಟ. ಎಸ್, ಪ್ರಮುಖವಾಗಿ ಈಗ ಚರಿತ್ರೆಯನ್ನು ಸೃಷ್ಟಿ ಮಾಡೋದಕ್ಕೆ 2 ಟೀಮ್ ರೆಡಿ ಆಗಿದೆ. ಯಾಕಂದರೆ ಯಾವುದೇ ಟೀಮ್ ಗೆದ್ದರೂ ಕೂಡ ಇತಿಹಾಸ ನಿರ್ಮಾಣ ಆಗುತ್ತೆ. ಸೊ 2 ಟೀಮ್ಗೆ ಕಪ್ ಬೇಕಾಗಿರೋದು. ಸೊ ಈಗ ಪಂಜಾಬ್ ಅಂತೂ ಫೈನಲ್ಗೆ ಪ್ರವೇಶ ಮಾಡಿದಾಯಿತು, RCBನೂ ಕೂಡ ಮಾಡಿದಾಯ್ತು. ನಾವು ಅಂದ್ಕೊಂಡಿದ್ದು ಪಂಜಾಬ್ ಅಂದರೆ ಬೆಟ್ರು ಅಂತೇಳಿ, ಬಟ್ ನನಗನ್ಸಿದೆ ಪಂಜಾಬ್ RCBಗೆ ಥ್ರೆಟ್ ಆಗುತ್ತೆ ಅಂತ. ನಿಜ. ಯಾಕಂದರೆ ಒಂದು ಬ್ಯಾಟಿಂಗ್ ಲೈನಪ್ ನೋಡೋಕೆ ಹೋದರೆ ಪಂಜಾಬ್ದು ಸದೃಢವಾಗಿದೆ. ಅದು ಓಪನಿಂಗ್ ವಿಭಾಗ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಲೋ ಆರ್ಡರ್ ಎಲ್ಲ ಕೂಡ ಫಿನಿಷರ್ ಆದಿಯಾಗಿ ಕೂಡ ಇನ್ಫಾರ್ಮಲ್ಲಿ ಇದ್ದಾರೆ. ನಾವು ಅದನ್ನೇ ಕಂಪೇರಿಟಿವ್ಲಿ ಓಪನಿಂಗಲ್ಲೇ ನಾವು ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ರಿಯಾಂಶ್ ಆರ್ಯ ಇರ್ಬೋದು, ಪ್ರಭು ಸಿಮ್ರನ್ ಸಿಂಗ್ ಅಂದರೆ ಈ ಬಾರಿ ಅವರು ಬ್ಯಾಟ್ ಸದ್ದು ಮಾಡಿದೆ, 400+ ರನ್ ಹೊಡೆದಿದ್ದಾರೆ ಪ್ರಿಯಾಂಶು. ಹಾಗಾಗಿ ಅವ್ರಿಗೊಂದು ಆತ್ಮವಿಶ್ವಾಸ ಇದೆ. ಜೊತೆಗೆ ನೋಡಿ ನಮಗೆ ಮುಂಬೈ ಮೇಲೆ 2 ಲಾಸ್ಟ್ ಇನ್ನಿಂಗ್ಸಲ್ಲೂ ಅಷ್ಟೇ ಅವರು 60+ ಹೊಡೆದಿದ್ರು. ಒಂದು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಕಂಪ್ಲೀಟ್ ಆಗಿ. ನೀವು ಪಂಜಾಬಿಗೆ ಕಂಪೇರ್ ಮಾಡಿದ್ರೆ RCBಲಿ ಓಪನಿಂಗ್ ಇಬ್ಬರಲ್ಲಿ ಕೂಡ ಒಂದು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದವರು, ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಅನ್ನೋದು ಒಂದು ಹೊರತುಪಡಿಸಿದ್ರೆ, ನಂತರ ನಿಮಗೆ ಜೋಸ್ ಇಂಗ್ಲೀಷ್ ಬರ್ತಾರೆ. ಆ ಕ್ಷೇತ್ರದಲ್ಲಿ ನಮಗೆ ರಜತ್ ಆಗಲಿ, ಹಾಗೇನೆ ನಮಗೆ ಯಾರೇ ಬಂದರೂ ಕೂಡ ಅಷ್ಟೇ ನೋಡಿ, ಲಿವಿಂಗ್ ಸ್ಟೋನು ಫಾರ್ಮಲ್ಲಿ ಇಲ್ಲ ನಮಗಲ್ಲಿ. ಅದನ್ನು ಹೊರತುಪಡಿಸಿದ್ರೆ ನಮಗೆ ಜಿತೇಶ್ ಶರ್ಮಾ ಬಂದರೂ ಕೂಡ ಒಂದು ಮ್ಯಾಚ್ ಆಡಿದ್ರೆ ಒಂದು ಮ್ಯಾಚ್ ಈ ರೀತಿಯ ಕಂಟಿನ್ಯೂ ಆಗಿ ಬ್ಯಾಟ್ ಬಂದಿಲ್ಲ, ಅವ್ರು ರನ್ ಬಂದಿಲ್ಲ. ಹಾಗಾಗಿ ಕಂಪ್ಯಾರಿಟಿವ್ಲಿ ನೋಡೋದಾದ್ರೆ ನಮಗೆ ಶ್ರೇಯಸ್ ಅಯ್ಯರ್ ಬರ್ತಾರೆ ಮಿಡ್ಲ್ ಆರ್ಡರ್ಲಿ. ಶ್ರೇಯಸ್ ಅಯ್ಯರ್ ಇರ್ಬೋದು, ಹಾಗೆಯೇ ನಿಹಾಲ್ ವಧೇರಾ ಇರ್ಬೋದು, ಒಳ್ಳೆ ಇನ್ನಿಂಗ್ಸನ್ನು ಬಿಲ್ಡ್ ಮಾಡ್ತಾರೆ. ನಮಗೆ ಆ ಒಂದು ಜವಾಬ್ದಾರಿನ ಯಾರು ಲಿವಿಂಗ್ ಸ್ಟೋನಿಗೆ ಕೊಡ್ತಾರೆ ನೀವು? ಲಿವಿಂಗ್ ಸ್ಟೋನ್ ಫಾರ್ಮಲ್ಲೇ ಇಲ್ಲ. ನಂತರ ಯಾರು ಬಂದು ಕ್ಯಾರಿ ಮಾಡ್ತಾರೆ? ಹಾಗೆಯೇ ಕೃಣಾಲ್ ಪಾಂಡೆ ಕ್ಯಾರಿ ಮಾಡ್ತಾರೆ? ಇಲ್ಲ. ಈ ಬ್ಯಾಟಿಂಗ್ ಬ್ಯಾಲೆನ್ಸ್ ನೋಡೋಕೆ ಹೋದರೆ ನನ್ನ ಪ್ರಕಾರ ಪಂಜಾಬ್ ಸದೃಢವಾಗಿದೆ RCB ಕಂಪೇರ್ ಮಾಡೋದು. ಇನ್ನು ಬೌಲಿಂಗ್ ಅಂತ ಬಂದಾಗ ನಾವು RCB ಬಳಗದಲ್ಲಿ ಹೇಸಲ್ವುಡ್ ಇರೋದ್ರಿಂದ ಒಂದು ದೊಡ್ಡ ಬಲ ಇದೆ.
ಯಾಕೆಂದರೆ ನಿನ್ನೆ ಕೂಡ ನಮಗೆ ಹರ್ಷದೀಪ್ ಸಿಂಗ್ ತುಂಬ ದುಬಾರಿ ಆಗಿದ್ದಾರೆ. ಅಲ್ಲಿ ವಿಕೆಟ್ ತೆಗೆದುಕೊಂಡ್ರು ಕೂಡ ಚಹಲ್ ಕೂಡ ದುಬಾರಿನೇ, ಒಳ್ಳೆ ವಿಕೆಟ್ ತೆಗೆದುಕೊಂಡ್ರು ಅಂದ್ಬಿಟ್ರೆ ದುಬಾರಿ ಆಗಿದ್ದಾರೆ. ರೋಲ್ ಇತ್ತದು ಖಂಡಿತ ವಿಕೆಟ್ ತೆಗೆದುಕೊಳ್ಳೋದು ಹಾಫ್ ಫಿಟ್ ಅವರು. ಕರೆಕ್ಟ್. ಸೂರ್ಯಕುಮಾರ್ ಅದು ಮೇನ್ ವಿಕೆಟ್. ಇಲ್ಲ ಅಂದ್ರೆ ಅವ್ರು ಇನ್ನೊಂದಿಷ್ಟು 40 ರನ್ ಎಕ್ಸ್ಟ್ರಾ ಬರಲಿ ಅಥವಾ 30 ರನ್ ಎಕ್ಸ್ಟ್ರಾ ಬಂದರೂ ಕೂಡ ಆ ತಂಡದ ಚಿತ್ರಣ ಬೇರೆ ಆಗ್ತಿತ್ತು. ಬಟ್ ಬೌಲಿಂಗ್ ವಿಭಾಗ ಅಂತ ಬಂದಾಗ ವೇಗದ ಸಾರಥ್ಯ ಹೆಜಲ್ವುಡ್ ಅಂಡ್ ಟೀಮ್ ಚೆನ್ನಾಗಿದ್ರೆ ನಮಗೆ ಸ್ಪಿನ್ ಅಂದ್ರೆ ಬಂದ್ರೆ ಚಹಲ್ಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಒಂದಿಷ್ಟು ಬ್ಯಾಲೆನ್ಸಿಂಗ್ ವಿಭಾಗ ಬ್ಯಾಟಿಂಗ್ ಅಂತ ಬಂದ್ರೆ ನನ್ನ ಪ್ರಕಾರ ಪಂಜಾಬ್ ಮೇಲುಗೈ ಸಾಧಿಸುತ್ತೆ. ಬಟ್ ಹಾಗಂತ RCB ಕಳೆದ ಮ್ಯಾಚಲ್ಲಿ ಆದಂಗೆ ನಾವು 102 ಕಾಲ್ಔಟ್ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಪಿಚ್ ಬೇರೆ, ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ. ನಿನ್ನೆ ಪಂಜಾಬ್ ಮುಂಬೈನ ಎದುರಿಸಿದ್ದಾರೆ. ಜೊತೆಗೆ ಕ್ಯಾಪ್ಟನ್ಸಿ ಅಂತ ಬಂದಾಗ ಕೂಡ ರಜತ್ಗಿನ ನಮಗೆ ಒಂದು ಶ್ರೇಯಸ್ ಅಯ್ಯರ್ ಮೇಲುಗೈಯನ್ನೇ ಸಾಧಿಸ್ತಾರೆ. ಈ ಎಲ್ಲ ಆಂಗಲ್ ನೋಡಿದ್ರೆ ಕೊಹ್ಲಿ ಮತ್ತು ಸಾಲ್ಟ್ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಹೆಜಲ್ವುಡ್ ಮಾಡುವ ಗಿಮಿಕ್ ಮೇಲೆ RCB ಗೆಲ್ಲಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಅಂಕಿಅಂಶಗಳ ಆಧಾರದ ಮೇಲೆ ಇರ್ತೀವಿ, 18 ರನ್ ಅಂಟು ಇವೆಲ್ಲ ಇಟ್ಕೊಂಡ್ರೆ ವರ್ಕ್ ಆಗಲ್ಲ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ನಾವು ಶ್ರೇಯಸ್ ಅಯ್ಯರು ಪಾಲ್ಗೊಂಡಿರೋ ಎಲ್ಲವನ್ನೂ ನೋಡ್ತಾ ಬಂದ್ರು ಕೂಡ ರಣಜಿ ಟ್ರೋಫಿ ಇರ್ಬೋದು, ಆ ಒಂದು ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಎಲ್ಲವಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ. ಲಕ್ ಇದೆ, ಅದರಲ್ಲೂ ಕೂಡ ಕಳೆದ ಬಾರಿ ಚಾಂಪಿಯನ್ ಕ್ಯಾಪ್ಟನ್ ಕೂಡ ಹೌದವರು. ಹಾಗಾಗಿ ಮೇ ಬಿ ಎಲ್ಲೋ ಒಂದು ಕಡೆಗೆ ಅವರ ಟೆಕ್ನಿಕ್ಸ್ಗೆ ನಮ್ಮ ನಾಯಕ ಹೋಲಿಕೆ ಆಗಲ್ಲ. ಇಲ್ಲಿ ಕೊಹ್ಲಿ ಮತ್ತು ಸಾಲ್ಟ್ ಹೆಜಲ್ವುಡ್ ಪಾತ್ರ ತುಂಬಾ ಮುಖ್ಯ ಇದೆ ನಾಳಿನ ಗೆಲುವಿಗೆ. ಮುಖಂಡ್ ಸರ್, ಈಗ ಈ ಎಕ್ಸ್ಪೀರಿಯನ್ಸ್ ಇರೋರ್ನ ಧ್ವಂಸ ಮಾಡಿದ್ರು ನಿನ್ನೆ ಯಂಗ್ಸ್ಟರ್ಸ್. ನಾವು ನಿನ್ನೆ ಅದನ್ನೇ ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ವರ್ಸಸ್ ಇನ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಬಟ್ ಯಂಗ್ಸ್ಟರ್ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಹಿಂದೆ ಸರಲಿಲ್ಲ, ಸರಿಯಾದ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋರ್ನ ಪಾಠ ಕಲಿಸಿದ್ರು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ರೋಲ್ ಅವ್ರದ್ದು ಇಂಪಾರ್ಟೆಂಟ್ ಇತ್ತು, 84 ನಾಟ್ ಔಟ್. ಹೌದು. ಸೊ ಈ ಕ್ಯಾಪ್ಟನ್ಸಿ ಹೆಂಗೆ ಅಂದ್ರೆ ಹೊಸ ಕ್ಯಾಪ್ಟನ್, ಹೊಸ ಟೀಮು, ಹೊಸ ಕ್ಯಾಪ್ಟನ್ ಆದ್ರೂ ಕೂಡ ಇಲ್ಲಿಯ ತನಕ ಕರ್ಕೊಂಡು ಬಂದಿದ್ದಾರಲ್ಲ. ಎಲ್ಲಿ ಶ್ರೇಯಸ್ಸು ಇದು ಹೊಸ ಕ್ಯಾಪ್ಟನ್ ಏನಂತಲ್ಲ, ಆದ್ರೆ ಅವರು ಲಾಸ್ಟ್ ನಾವು ಡೆಲ್ಲಿಯಿಂದ ಕೂಡ ಅವ್ರ ಕ್ಯಾಪ್ಟನ್ಸಿ ಇದು ಮಾಡ್ಕೋತಾ ಬರ್ತಿದ್ದಾರೆ. ಬಟ್ ಹಾರ್ದಿಕ್ ಇನ್ನ ನನ್ನ ಪ್ರಕಾರ ಶ್ರೇಯಸ್ಗಿಂತ ಸ್ವಲ್ಪ ಹೊಸಬ ಹಾರ್ದಿಕ್ ಅಂತ ನಾನು ತಗೋತೀನಿ. ಯಾಕಂದ್ರೆ ಅವ್ರು 2022ನಲ್ಲಿ ಇದಕ್ಕೆ ಹೋದಾಗ ಅವ್ರು ಗುಜರಾತ್ ಟೈಟನ್ಸ್ಗೆ ಹೋದಾಗ ಕ್ಯಾಪ್ಟನ್ಸಿ ಅಂತ ಫುಲ್ ಟೈಮ್ ಇದಕ್ಕೆ ಬಂದಿದ್ದು. ಬಟ್ ಅನುಭವದಲ್ಲಿ ನೋಡಿದ್ರೆ ಶ್ರೇಯಸ್ ಅಯ್ಯರ್ಗೆ ತುಂಬಾ ಇದೆ. ಆ್ಯಂಡ್ ಅವರು ನಾವು ಓನ್ಲಿ IPL ನಲ್ಲಿ ಅಷ್ಟೇ ಅಲ್ಲ, ಅವರು ಆ ಕಡೆ ಇರಾನಿ ಕಪ್ಪಲ್ಲೂ ಇದು ಮಾಡ್ತಾರೆ, ಆ ಕಡೆ ರಣಜಿಯಲ್ಲೂ ಅವ್ರು ಇದು ಮಾಡ್ತಾರೆ. ಸೊ ಲೀಡಿಂಗ್ ಇದರಲ್ಲಿ ಅವ್ರಿಗೆ ಅನುಭವ ಜಾಸ್ತಿ ಇದೆ ಶ್ರೇಯಸ್ಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವರು ಆ ಗೇಮನ್ನು ನೋಡುವಂಥ ಇದರಲ್ಲೂ ನೋಡಿ ಅವ್ರನ್ನ ನಾವು 3 ಗೇಮ್ ಪ್ಲೇಯರ್ ಅಂತ ನೋಡ್ತೀವಿ. ಅಂದರೆ ಟೆಸ್ಟಲ್ಲೂ ಓಕೆ, ಅವರು T20 ಓಕೆ, ಒನ್ ಡೇ ಓಕೆ, ಈ ರೀತಿ ಇರೋದ್ರಿಂದ ಅವ್ರ ಅನುಭವದಲ್ಲಿ ನಾವು ಹಾರ್ದಿಕ್ಗಿಂತ ತುಂಬ ಇತ್ತು. ಬಟ್ ನೆನ್ನೆ ತಪ್ಪು ಮಾಡ್ಕೊಂಡಿದ್ದ ಮೇಯ್ನ್ ಇದೇನಪ್ಪ ಅಂದರೆ ಇಬ್ಬರು ಮೇಯ್ನಾಗಿ ನನಗೆ ರೋಹಿತ್ ಶರ್ಮಾ ಆಮೇಲೆ ಹಾರ್ದಿಕ್ ಪಾಂಡ್ಯ ಇವರಿಬ್ಬರು ಕೂಡ ನೆನ್ನೆ ಏನೂ ಇದ್ದಿಲ್ಲ. ಆಮೇಲೆ ನೋಡಿ ರೋಹಿತ್ ಶರ್ಮಾ ಇಡೀ IPL ಹಿಸ್ಟ್ರಿಯಲ್ಲಿ ಸಿಂಗಲ್ ಡಿಜಿಟಲ್ಲಿ ಔಟ್ ಆಗಿರೋದು 8 ಸಲ, ಇದೇ ಅತ್ಯಧಿಕ. ಸೊ ಹಾಗಾಗಿ ಇಲ್ಲಿ ರೋಹಿತ್ ಶರ್ಮಾ ಒಂದು ಮೆಚುರಿಟಿನ ತೋರಿಸ್ಬೇಕಾಗಿತ್ತು ನೆನ್ನೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯನು ಏನು 22 ರನ್ನೇನೋ ಹೊಡೆದಿದ್ದು. ಸೊ ಅವರಿಂದ ಕೂಡ ಅಷ್ಟಾಗಿ ಗೇಮ್ ಬರಲಿಲ್ಲ. ಸೊ ಇವರಿಬ್ಬರು ಏನಾದರೂ ಇಡೀನ ಟೀಮನ್ನು ಸ್ವಲ್ಪ ಬೂಸ್ಟಪ್ ಮಾಡಿ ಚೆನ್ನಾಗಿ ಟೀಮನ್ನು ಇದು ಮಾಡಿದರೆ ಪಂಜಾಬ್ ಕಿಂಗ್ಸನ್ನು ಸೋಲಿಸ್ಬೋದಾಗಿತ್ತು. ಬಟ್ ಯಾಕಂದರೆ ಅಷ್ಟು ಸ್ಕೋರ್ ಹೊಡೆದು ಕೂಡ ವರ್ಲ್ಡ್ ಕ್ಲಾಸ್ ಬೌಲಿಂಗ್ ಟೀಮ್ ಇರುವಾಗ, ಸರ್ ಹೇಳಿದಾಗೆ ಸ್ಯಾಂಟ್ನರ್ ಇರೋವಾಗ ಕೂಡ ಅವ್ರು ಒಂದು ಬಳಕೆ ಯಾವ ಟೈಮಲ್ಲಿ ಯಾರನ್ನ ಅಸ್ತ್ರವಾಗಿ ಬಳಸಬೇಕು ಅಂತ ಮಾಡ್ತಾರೆ ಇದ್ದಿದ್ದೆ ನೆನ್ನೆ ಪಂಜಾಬ್ ಕಿಂಗ್ಸ್ ಗೆಲ್ಲೋಕ್ಕೆ ಸಾಧ್ಯ ಆಯಿತು. ಬಟ್ ನೆಕ್ಸ್ಟ್ ಇದರಲ್ಲೂ ನಾವು ನೋಡೋಣ, ನಾಳೆ ಇದರಲ್ಲೂ ಕೂಡ ನಾವು ರಜತ್ ಪಟ್ಟಿದಾರ್ ಶ್ರೇಯಸ್ ಇದರಲ್ಲಿ ಕೂಡ ನೋಡಿದ್ರೆ ರಜತ್ ಪಟ್ಟಿದಾರ್ಗಿಂತ ಟೂ ಫಾರ್ ಇದ್ದಾರೆ ಶ್ರೇಯಸ್. ಬಟ್ ಆಗಂತ ನಾವು ಶ್ರೇಯಸ್ ಅವರೇ ಚೆನ್ನಾಗೇ ಲೀಡ್ ಮಾಡಿದ್ರು ಗೆಲ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಟೀಮ್ ಗೇಮ್. ಈ ಟೀಮಲ್ಲಿ ಯಾರು ಹೇಗೆ ಒಬ್ಬರು ಇಬ್ಬರು ಬೇಕಾದ್ರೆ ಮ್ಯಾಚನ್ನು ಗೆಲ್ಲಿಸ್ಬೋದು. ನಾವು ಇಡೀ IPL ಸೀಸನಲ್ಲಿ ನೋಡಿದ್ದೀವಿ. ಸೊ 10 ಜನ ಒಂದು ಥರ ಇದು ಮಾಡ್ಕೊಂಡಿದ್ದಾರೆ, 9 ಜನ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ತಗೊಂಡಿದ್ದಾರೆ. ಸೊ ಹಾಗಾಗಿ ನಾಳಿನ ಇದು ಕ್ಯಾಪ್ಟನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅವರು ಹೇಗೆ ಟೀಮಲ್ಲಿ ಇದ್ಕೊಂಡು ಅಲ್ಲಿ ಮೈದಾನದಲ್ಲಿ ಇದ್ಕೊಂಡು ಯಾರನ್ನು ಹೇಗೆ ಪ್ಲೇಸ್ ಮಾಡಿರ್ತಾರೆ, ಯಾರನ್ನ ಯಾವ ಟೈಮಲ್ಲಿ ಬಿಡ್ತಾರೋ ಅವ್ರು ಗೆದ್ದು ತೋರಿಸ್ತಾರೆ. ಚಂದ್ರಮೌಳಿ ಸರ್, ಒಂದು ನಿಮಿಷ ಅಂದರೆ ನೆನ್ನೆ ಮುಂಬೈ ಮೇಲೆ ಗೆದ್ದಿರಲ್ಲ ಪಂಜಾಬು. ನಾವು ಯಾಕೆ ನಿರೀಕ್ಷೆ ಎಲ್ಲರೂ ಯಾಕೆ ಮಾಡಿರಲಿಲ್ಲ ಅಂತಂದರೆ 60-40 ಅಟ್ಲೀಸ್ಟ್ ಮುಂಬೈ ಕೊಡ್ತಾ ಇದ್ದಾರೆ ಅಂದರೆ ಅನುಭವ. ಇಲ್ಲ ಸರ್, ನಾನಂತೂ ಹೇಳಿದೆ ಪಂಜಾಬ್ ಗೆಲ್ಲುತ್ತೆ. ಇಲ್ಲ ಅನುಭವ ಆಯ್ತದೆ ಅಂತ. ಅವು ಮುಂಬೈ ಬಂದಿದ್ರೆ ನಮ್ಗೆ ಕಷ್ಟ ಆಗಿರೋದು ಅಂತ ಅಂತಿದ್ವಿ. ಬಟ್ ಈಗ ನೋಡಿದರೆ ಪಂಜಾಬ್ ನಾನು ನಿನ್ನೆ ಅದನ್ನೇ ಹೇಳಿದೆಲ್ಲ, ಮುಂಬೈ ಬಂದ್ರೆ RCB ಗೆಲ್ಲುತ್ತೆ. ಬಟ್ ಪಂಜಾಬ್ ಅಂದ್ರೆ ಯಾಕಂದ್ರೆ ಆ ಸೇಡಿನ ಪಂದ್ಯ ಇರುತ್ತೆ. ಯಾಕೆಂದ್ರೆ ಮುಂಬೈ ಅನುಭವ ಇದ್ದಿತ್ತು. ಸೊ ಇವರು 11 ವರ್ಷದ ನಂತರ ಮೊದಲ ಬಾರಿ ಪ್ಲೇ ಆಫ್ ಬಂದದ್ದು. ಹೌದು, ಅದಕ್ಕೆ ಪ್ರೀತಿ ಜಿಂಟಾ ಅವ್ರ ಮುಖದಲ್ಲಿ ಮುಖ ಅರಳಿದ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿ ಪಟ್ಟರು ಅಂತ. ಯಾಕಂದರೆ ಹಂಗಿರುವಾಗ 11 ವರ್ಷದ ನಂತರ ಬಂದವರು ಅನುಭವ ಕಡಿಮೆ ಅಂತ ಹೇಳ್ಬಿಟ್ಟು ಆಗಿರ್ಬೋದು. ಆದರೆ ಇದೇನೋ ಫ್ಲೂಕ್ ಅಲ್ಲ. ಯಾವಾಗ 1983 ವರ್ಲ್ಡ್ ಕಪ್ಪಲ್ಲಿ ನಾವು ವೆಸ್ಟ್ ಇಂಡೀಸ್ ಮೇಲೆ ಗೆದ್ವಿ ಫೈನಲ್ಸು, ಅದು ಕೆಲವರಿಗೆಲ್ಲ ಫ್ಲೂಕ್ ಅಂದರು. ಖಂಡಿತವಾಗಿ ಫ್ಲೂಕ್ ಅಲ್ಲ ಅದು. ಯಾಕಂದರೆ ಅದಕ್ಕಿಂತ ಮುಂಚೆ ನಾವು ವೆಸ್ಟ್ ಇಂಡೀಸ್ಗೆ ಹೋದ್ವಿ.
ಅಲ್ಲಿ ಬರ್ಬಿಸಲ್ಲಿ ಕೊನೆಯ ಒನ್ ಡೇ ಇಂಟರ್ನ್ಯಾಷನಲ್ ನಾವು ಗೆದ್ದಿದ್ವಿ. ನಂತರ ಇಲ್ಲಿ ಇಂಗ್ಲೆಂಡಿಗೆ ಬಂದ ಮೇಲೆ ಅದು ಡಬಲ್ ಲೆಗ್ ಇತ್ತು ಅದು ನಮ್ಮಲ್ಲಿ ಗ್ರೂಪಲ್ಲೇ. ಅಲ್ಲಿ ಕೂಡ ಒಂದು ಸರಿ ಗೆದ್ದಿದ್ವಿ, ಒಂದು ಸರಿ ಸೋತಿದ್ವಿ ಅಷ್ಟೇ. 4ರಲ್ಲಿ 3 ಗೆದ್ದಾಗ ಅದು ಹೆಂಗೆ ಫ್ಲೂಕ್ ಆಗುತ್ತೆ. ಅದೇ ರೀತಿಯಾಗಿ ಇವರು ಕಂಟಿನ್ಯೂಸ್ ಆಗಿ 2 ಬಾರಿ ಬಲಿಷ್ಠ ಮುಂಬೈನ ಸೋಲ್ಸಿದಾರೆ ಅಂದ್ರೆ ಡೆಫಿನೆಟ್ಲಿ ಸಮಥಿಂಗ್ ಇಸ್ ದೇರ್. ಸ್ಟಫ್ ಇದೆ, ಟಾಪಲ್ಲಿ ಇರೋ ಟೀಮ್ಸ್ ಸ್ಟಫ್ ಡಿಸರ್ವಿಂಗ್. ಆಮೇಲೆ ಇನ್ನೊಂದು games ಅದೇ RCB ಈ ಸರಿ ಯಾಕೆ ಚೆನ್ನಾಗಿ ಮಾಡ್ತಾ ಇದೆ, ಇಷ್ಟು ವರ್ಷ ಬರೀ ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಬೌಲಿಂಗಲ್ಲಿ ಹಿಂದೇಟ್ ಆಗ್ತಾ ಇತ್ತು. ಅದಕ್ಕೆ ನಾವು ಬೌಲಿಂಗಲ್ಲಿ ಎಷ್ಟು ಹೊಡೆದ್ರು ಹೊಡಿಸ್ಕೊಂತ ಇದ್ವಿ, ಆಯಿತು. ಈ ವರ್ಷ ನಾವು ಗೆದ್ದದ್ದು ಅಂದರೆ ಆಪ್ಷನ್ ಟೇಬಲಲ್ಲೇ ನಾವು ಅರ್ಧ 50% ಗೆದ್ಬಿಟ್ಟಿದ್ವಿ. ಯಾಕಂತಂದರೆ ನಾವು ಚೂಸ್ ಮಾಡಿದಂಥ ಪ್ಲೇಯರ್ಸು. ಆಮೇಲೆ ಇನ್ನೊಂದು ನಾವು ಒಂದು ವರದಾನ ಏನಾಯ್ತಂದ್ರೆ, ವೆಂಕಟೇಶ್ ಅವರ ಹಿಂದೆ ನಮ್ಮ RCB ಮ್ಯಾನೇಜ್ಮೆಂಟ್ ಕೂಡ 23 ಕೋಟಿವರೆಗೂ ಹೋಗಿದ್ರು. ಆದ್ರೂ ಪ್ರತಿಷ್ಠೆ ವಿಷಯದಿಂದ ಅವರು ಮತ್ತೆ ವಾಪಸ್ ತೆಗೆದುಕೊಂಡ್ರು. ಇವ್ರು ಯಾಕೆ ರಿಲೀಸ್ ಮಾಡ್ತಾರೆ ಅಂತ ಕಡಿಮೆ ಬೆಲೆಗೆ ತೊಗೋಬೋದು ಅಂತ ಮಾಡಿರ್ತಾರೆ. ಯಾಕಂದ್ರೆ ರಿಟರ್ನ್ ಮಾಡಿದ್ರೆ 10-15% ಜಾಸ್ತಿ ಕೊಡಬೇಕು. ಆದ್ರೆ ನೋಡಿ 23 ಮೇಲೆ ಹೋಗ್ತಲ್ಲ, ಅವ್ರು ತೊಗೊಂಡ್ರು, ನಾವು ತೊಗೊಳ್ಲೇಬೇಕು ಅಂತ. ನಮ್ದು 23 ಕೋಟಿ ಅವ್ರು ತೋಳಿಲ್ಲ ಉಳಿತಲ್ಲ, ಅದರಿಂದ 11 ಕೋಟಿ ಹೆಸರುಡ್ಗೆ, 4.25 ಕೋಟಿ ಕೃಣಾಲ್ಗೆ, ಆಮೇಲೆ ಭುವಿಗೆ 8 ಕೋಟಿ. ಸೊ ಇಷ್ಟೇ. ಜಿತೇಶ್ 11 ಕೋಟಿ ಅದು ಕೊಟ್ಟು ತೊಗೊಳಕ್ಕಾಯ್ತು, ಅದೊಂದು ವರದಾನ ಆಯಿತು. ಬಟ್ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಅಂದರೆ ಡೆಲ್ಲಿ ಪ್ರೀಮಿಯರ್ ಚೆನ್ನಾಗಿ ಮಾಡಿದ್ರು. ಕೃಣಾಲ್ ಪಾಂಡ್ಯ ಏನಂತಂದರೆ ಇಲ್ಲಿವರೆಗೆ ಬೌಲರ್ ಆಗಿ ಇಫೆಕ್ಟಿವ್ ಆಗಿಲ್ಲ. ಬ್ಯಾಟಿಂಗಲ್ಲೂ 2009 ನಂತರ ಐ ಥಿಂಕ್ ಭಾಳ ವರ್ಷಗಳ ನಂತರ 50 ಹೊಡೆದು ಡೆಲ್ಲಿ ಮೇಲೆ ಗೆಲ್ಲಿಸಿದ್ರು. ಆವಾಗ ಕೃಣಾಲ್ ಪಾಂಡ್ಯ ಎವರೇಜ್ ನೋಡಿದ್ರೆ ಈ ಸೀಸನ್ಕಿಂತ ಮುನ್ನ 4 ಓವರ್ ಎಂದೂ ಬೋಲ್ ಮಾಡಿಲ್ಲ ಅವರು. ಎವರೇಜ್ 3 ಓವರ್ ಇದೆ ಇವರು, 4 ಓವರ್ ಬೋಲ್ ಮಾಡಿಲ್ಲ. ಹೀಗಾಗಿ ನಾವು ಸ್ಪಿನ್ ಡಿಪಾರ್ಟ್ಮೆಂಟ್ ವೀಕ್ ಅಂತ ಅಂದ್ಕೊಂಡಿದ್ರು. ಆದರೆ ಅವರೇ ಕೃಣಾಲೇ 2 ಬಾರಿ ಮ್ಯಾನ್ ಆಫ್ ದ ಮ್ಯಾಚು. ಸುಯೇಶ್ ಅಂತೂ ಬ್ರಿಲಿಯಂಟಾಗಿ ಬೋಲ್ ಮಾಡಿದ್ರು, ಯಾವ ರೀತಿಯಾಗಿ ವಿಕೆಟ್ಸ್ ಅಟ್ಯಾಕ್ ಮಾಡಿದ್ರು. ಅಂದರೆ ಆ್ಯಂಡಿ ಫ್ಲವರ್ ಇದ್ದಾರಲ್ಲ, ಅವರು ಭಾಳ ಹಾರ್ಡ್ ಟಾಸ್ಕ್ ಮಾಸ್ಟರ್ ಅವರು. ನೋಡಿ ಯಾವ ರೀತಿ ಅಂತಂದರೆ ಅವರು ಜಿಂಬಾಬ್ವೆ ಆಡುವಾಗ ಅವರು ಗ್ರ್ಯಾಂಡ್ ಫ್ಲವರ್ ಅವ್ರು ತಮ್ಮ ಆಡು ನೋಡಿ ಔಟೇ ಆಗ್ತಿರಲ್ಲ ನಮ್ಮ ಮೇಲೆ, ಭಾಳ ಕಾಟ ಕೊಟ್ಟವರು. ಆಮೇಲೆ ಅವ್ರಿಗೆಲ್ಲ ಅನುಭವ, ಇಂಟರ್ನ್ಯಾಷನಲ್ ಕೋಚಿಂಗ್ ಅನುಭವ ಕೂಡ ಆ್ಯಂಡಿ ಫ್ಲವರ್ಗೆ ಇದ್ದೇ ಇದೆ. ಅವರು ಸರಿಯಾಗಿ ಪಾಠದಾರಿಗೆ ಪಾಠ ಹೇಳ್ತಾರೆ. ಜೊತೆಲಿ ಕೊಹ್ಲಿ ಅಂತೂ ಇದ್ದೇ ಇರ್ತಾರೆ. ಕೊಹ್ಲಿ ಹಿಂದಿನ ಮ್ಯಾಚ್ನ ಸ್ವಲ್ಪ ಮಂಕಾಗಿದ್ದರು ಆನ್ ಫೀಲ್ಡ್, ಮೊನ್ನೆ ಅಂತೂ ಸೆಲೆಬ್ರೇಷನ್ ಎಲ್ಲ ನೋಡಿದ್ವಿ. ಆದರೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಅನಾಲಿಟಿಕ್ಸ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಅನಾಲಿಟಿಕ್ಸ್ ಏನಂತಂದರೆ, ಒಂದು ಕಂಪ್ನಿನೇ ಇರುತ್ತೆ, ಇಷ್ಟೊಂದು 1000 ಕೋಟಿ ಟೀಮ್ ಇರುವಾಗ, ವ್ಯಾಲ್ಯೂ ಇರುವಾಗ ಅನಾಲಿಟಿಕ್ಸ್ ಅವ್ರು ಮಾಡ್ಕೊಡ್ತಾರೆ. ಅಂದರೆ ನೀವು ಪಟಿದಾರ್ಗೆ ನೀವು ಹೇಳಲೇಬೇಕೇ ಇಲ್ಲ, ಈ ಬೌಲರ್ ಈ ಬ್ಯಾಟ್ಸ್ಮನ್ನ ಈ ಓವರ್ ತರಬೇಕು, ಎಲ್ಲನೂ ಅದಕ್ಕೆ ಅನಾಲಿಸಿಸಲ್ಲಿ ಬಂದುಬಿಟ್ಟಿರುತ್ತೆ. ಪ್ಲಸ್ ಅವ್ರದ್ದು ಅಂದರೆ ಮಧ್ಯಪ್ರದೇಶ್ ಕ್ಯಾಪ್ಟನ್ ಅಂತವ್ರು ಹೆಚ್ಚಿಗೆ ಅನುಭವ ಇಲ್ಲ, ಆದರೂ ಕೂಡ ಕೂಲ್ ಆಗಿರೋರು. ಆಮೇಲೆ ಲಕ್ಕಿಲಿ ಅವರು ಫಿಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ವಿ ಪೂರ್ತಿಯಾಗಿ. ಜಿತೇಶ್ ಶರ್ಮಾಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಆಯಿತು ಕ್ಯಾಪ್ಟನ್ಸಿಯಲ್ಲಿ, ಜಿತೇಶ್ ಸ್ವಲ್ಪ ಪ್ಯಾನಿಕ್ ಆದರು, ಅದು ಇವ್ರು ಪ್ಯಾನಿಕ್ ಎಂದೂ ಆಗಲ್ಲ. ಅದೊಂದು ಅಡ್ವಾಂಟೇಜ್ ಇದೆ. ಅದ್ರ ಜೊತೆಗೆ ಶ್ರೇಯಸ್ ಅಯ್ಯರ್ ಸರ್ ಈಗ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅನ್ಸುತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಯಾಕಂದ್ರೆ ಅವರು ಕ್ಯಾಪ್ಟನ್ಸಿ ನೋಡಿದಾಗ 3 ಫ್ರಾಂಚೈಸಿಯನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ, ಫೈನಲ್ ತನಕ ಚಾಂಪಿಯನ್ ಮಾಡಿದ್ದಾರೆ. ಸೊ ಹಂಗಾಗಿ ಈಗ ODI ಆದ ನಂತರ ಶ್ರೇಯಸ್ ಅಯ್ಯರ್ ನೋಡಬಹುದು ಕ್ಯಾಪ್ಟನ್ಸಿ ಅಂತ. ಡೆಫಿನೆಟ್ಲಿ ನೋಡ್ಬೋದು. ಯಾಕೆ ಆಗಬಾರ್ದು ಅಂತ ಹೇಳೋದು, ಯಾಕೆ ಆಗಬೇಕು ಅನ್ನೋಕ್ಕಿಂತ ಯಾಕೆ ಆಗಬಾರ್ದು, ಎಲ್ಲಿ ಕಡಿಮೆ ಆಗಿದೆ ಅವರು. ಚಾಂಪಿಯನ್ಸ್ ಟ್ರೋಫಿ ಮೊದಲು ಹೇಳಿದಾಗ ಕೊಹ್ಲಿ ಇಂಜೋರ್ಡ್ ಆಗ್ಲಿಕ್ಕೆ ಅವ್ರಿಗೆ ಗಂಭೀರ ಅವರು ಆಡಿಸ್ಲೇನಿರಲ್ಲ, ಲೆವೆನಲ್ಲಿ ಆಡಿಸ್ತಾ ಇರ್ದೇ ಹೊರಗಡೆ ಹೋಗ್ಬಿಡ್ತಿದ್ರು ಅವರು. T20 ಟೀಮಲ್ಲಿಲ್ಲ, ಟೆಸ್ಟ್ ಟೀಮಲ್ಲೇನು ಈಗ ಅವ್ರನ್ನ ಪರಿಗಣಿಸೇ ಇಲ್ಲ. ಅದರಿಂದ ಅವರು ಹ್ಯಾಸ್ ಎ ಪಾಯಿಂಟ್ ಟು ಪ್ರೂವ್ ಅಂತ. ಅದಕ್ಕೆ ಇಷ್ಟು ಅಂದರೆ ಅವ್ರದ್ದು ಮುಂಬೈ ಆಟಗಾರ ನೋಡಿ, ಯಾವಾಗಲೂ ನೋಡಿ. ಓಕೆ, ಮುಂಬೈ ಅಂದರೆ ಸ್ವಲ್ಪ ಎಲ್ಲರಿಗೂ ಫೇವರ್ ಸಿಗುತ್ತೆ ಆಟಗಾರರಿಗೆ ಸೆಲೆಕ್ಟ್ ಆಗೋದಕ್ಕೆ ಅಂತ ಅಂತಾರೆ ಎಲ್ಲರೂ. ಆದರೆ ಅವ್ರಿಗೆ ಯಾಕೋ ಒಂದು ರೀತಿಯಿಂದ ಕಡೆಗಣಿಸಿದ್ದಾರೆ ಮುಂಬೈದವರು. ಆದರೆ ಅವರು ಮುಂಬೈ ಆಟಗಾರರು ಯಾಕೆ ಇಷ್ಟು ಕಡೂಸಾಗಿರ್ತಾರೆ, ಯಾಕೆ ಇಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಪ್ರತಿದಿನ 4 ಗಂಟೆ ಅವರು ಟ್ರಾವೆಲ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಹೋಗ್ಬೇಕಾಗತ್ತೆ. ಅಷ್ಟು ಅದು ಹಾರ್ಡ್ ಅಂಡ್ ಅವರು ಚಾನ್ಸ್ ಸಿಕ್ಕಾಗಿ ಬಿಡೋಲ್ಲ. ಅದನ್ನೇ ಶ್ರೇಯಸ್ಸಿಗೆ ಮಾಡಿ ತೋರಿಸ್ತಿದ್ದಾರೆ. ಯಾಕೆ ಆಗಬಾರ್ದು ಕ್ಯಾಪ್ಟನ್? ಆಗಬೇಕು ಸರ್, ಯಾಕಂದ್ರೆ ಪ್ರೂವ್ ಮಾಡಿದ್ದಾರೆ. ಬಟ್ ಇಂಡಿಯಾದಿಂದ ಬಿಟ್ಟಿರೋದೇ ಬೇಸರ. ಅದೇ ಕೋಪದಲ್ಲಿ ಅವ್ರು ಸೆಲೆಬ್ರೇಷನ್ ಮಾಡಿಲ್ಲ. ಬಹುಶಃ RCBಯ ವಿರುದ್ಧ ಗೆದ್ದು ಅದು ಭಯಂಕರ ಇರಬಹುದು ಅಂತ ಅನ್ಸುತ್ತೆ ಸೆಲೆಬ್ರೇಷನ್. ಚಂದ್ರಮೌಳಿ ಸರ್, ಈಗ ಪ್ರಮುಖವಾಗಿ RCBಗೆ ಒಂದು 3-4 ದಿನ ಸಮಯ ಸಿಕ್ಕಿದೆ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ, ರೆಸ್ಟ್ ತಗೊಳ್ಳೋಕ್ಕೆ. ಬಟ್ ಈಗ ಪಂಜಾಬ್ಗೆ ಸಮಯ ಇಲ್ಲ. ಬಟ್ ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ ಗೆದ್ಕೊಂಡು ಆ ಒಂದು ಜೋಶಲ್ಲಿ ಇರ್ತಾರೆ. ಬಟ್ RCBಗೆ ಅದು ಗ್ಯಾಪ್ ಇರುತ್ತೆ. ಸೊ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತ? ಪಾಸಿಟಿವ್ ನೆಗೆಟಿವ್ ಎರಡೂ ಆಗ್ಬೋದು. RCBಗೆ ಮಧ್ಯದಲ್ಲಿ ಒಂದು 15-20 ದಿವಸ ಸಿಕ್ಕಿತ್ತು, ಆವಾಗ SRH ಮೇಲೆ ಸೋತರು, ಅವಾಗ ಆಗಿದ್ದದು. ಹೀಗಾಗಿ ಏನಂತಂದರೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ನೂ ಆಗ್ಬೋದು. ರಿಲ್ಯಾಕ್ಸ್ ಮಾಡ್ಬೋದು. ಹೇಸಲ್ವುಡ್ ಭಾಳ ಒಳ್ಳೆಯದು ರಿಕವರ್ ಆಗಿ. ಅವ್ರು ಶೋಲ್ಡರ್ ಇಂಜುರಿ ಇದೆ, ಹಾಗೆ ಆಡಿದಾರೆ ಅವರು. ಒಂದು ಮೊನ್ನೆ ಬಂದ ತಕ್ಷಣ ಅದು ಬ್ಯಾಕ್ ಅವರಿಗೂ ಮತ್ತೆ ರಜತ್ ಪಾಟಿದಾರ್ ಇಬ್ಬರಿಗೂ ವರದಾನ ಆಗ್ಬೋದು. ಆದರೆ ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಬಿಡಲ್ಲ ಯಾರು. ಓಕೆ, ನೀವು ರೂಮಲ್ಲಿ ರಿಲ್ಯಾಕ್ಸ್ ಮಾಡಿ, ಪೂಲಲ್ಲಿ ರಿಲ್ಯಾಕ್ಸ್ ಮಾಡಿ. ಆದರೆ ವೆನ್ ಇಟ್ ಕಮ್ಸ್ ಟು ಟ್ಯಾಕ್ಟಿಕ್ಸ್ ಆಗಲಿ, ಪ್ರಾಕ್ಟೀಸ್ ಆಗಲಿ, ಡೆಫಿನೆಟ್ಲಿ ಆಗುತ್ತೆ. ಇವ್ರು ಪ್ರಾಕ್ಟೀಸ್ ಮಾಡೋಕ್ಕಲ್ಲ, ಮುಂಬೈಗೂ ಆಗಲ್ಲ, ಇವರು ಆಗ್ತಿರಲ್ಲ. ಮುಂಬೈನ ಫೈನಲ್ಸ್ ಬಂದರೆ ಅವ್ರು ಲೆಗ್ ಅಂದರೆ ಲೆಗ್ ನಾವು ಆಡ್ ಭಾಷೆಯಲ್ಲಿ ಅಂತೀವಿ, ಅಂದರೆ ಸುಸ್ತಾಗ್ಬಿಟ್ರು ಅವರು. ಅಂದರೆ ಕಂಟಿನ್ಯೂ 5 ದಿವಸದಲ್ಲಿ 3 ಪ್ಲೇ ಆಫ್ ಮ್ಯಾಚಸ್ ಆಡಬೇಕು. ಎಂಥ ಒತ್ತಡ ಇರ್ತದೆ. 20 ಓವರ್ ಏನು 4 ಓವರ್ ಬೋಲ್ ಮಾಡ್ತಾರೆ, ಅದಲ್ಲ. ಟೆಸ್ಟ್ ಆಡೋಕ್ಕಿಂತ ಜಾಸ್ತಿ ಒತ್ತಡ. ಅಂದರೆ ಪ್ರತಿ ಬಾಲಲ್ಲೂ ಯು ಹ್ಯಾವ್ ಟು ಬಿ ದೇರ್. ನಿಮ್ಮ 100 ಅಲ್ಲ 200% ಎನರ್ಜಿ ನೀವು ಪ್ರತಿ ಬಾಲಲ್ಲಿ ಹಾಕ್ತೀರಿ ನೀವು. ಹೀಗಾಗಿ ಸುಸ್ತಾಗೇ ಆಗುತ್ತೆ. ಟ್ರಾವೆಲಿಂಗಿಗೆ ಅಲ್ಲಿ ಸುಸ್ತಾಗುವಷ್ಟು ಆಡೋಕ್ಕಿಂತ ಜಾಸ್ತಿ ಟ್ರಾವೆಲಿಂಗಲ್ಲಿ ಆಗುತ್ತೆ.
ನೀವು ಒಂದು ಫ್ಲೈಟ್ಗೆ ಹೋಗ್ಬೇಕು 4 ಗಂಟೆ ಮುಂಚೆನೇ ರೆಡಿ ಆಗಿರಬೇಕು, 7 ಗಂಟೆ ಫ್ಲೈಟ್ನ ನೀವು 2 ಗಂಟೆಗೆ ಎದ್ದಿರಬೇಕು, ಅದೆಲ್ಲ ಆಗುತ್ತೆ. ಅದನ್ನೆಲ್ಲ ಬಳಸಿ ಅದನ್ನು ಇದು ಪಂಜಾಬ್ಗೆ ಯಾಕೆ ಅಡ್ವಾಂಟೇಜ್ ಅಂತಂದರೆ ಮುಂಬೈಗಿಂತ ಯಂಗ್ಸ್ಟರ್ಸ್ ಇದೆ, ಸೊ ಬೇಗ ರಿಕವರಿ ಆಗ್ಬೋದು. ಪ್ರಾಕ್ಟೀಸು ಇಟ್ಕೊಳ್ಳಲ್ಲ ಅನಿಸುತ್ತೆ, ಆಪ್ಷನಲ್ ಪ್ರಾಕ್ಟೀಸ್ ಇದ್ದರೂ ಇರ್ಬೋದು. ಅವರು ನೋಡಿ ಈಗ ಹಾರ್ಡ್ ಮ್ಯಾಚ್ ಆದಮೇಲೆ ಸ್ವಲ್ಪ ಫಿಸಿಯೋಸ್ ಆಗಲಿ ಎಲ್ಲ ವರ್ಕ್ ಮಾಡ್ತಾರೆ ಅವ್ರ ಮೇಲೆ. ನಂತರ ಫಿಟ್ ಅಂದರೆ ಯಂಗ್ಸ್ಟರ್ಸ್ ಇರೋದ್ರಿಂದ ಆದಷ್ಟು ಬೇಗ ಫಿಟ್ ಆಗ್ತಾರೆ ಈ ಮ್ಯಾಚ್ಗೆ ಅಂತ ಅನಿಸುತ್ತೆ. RCBಗಂತೂ ಒಂದು ಧ್ಯೇಯ ಇದ್ದೇ ಇದೆಯಲ್ಲ, ಒಂದು ಗುರಿ, ಈ ಸಲ ಕಪ್ ನಮ್ಮದೇ. 18ನೇ ವರ್ಷ ವಿರಾಟ್ ಅವರು 18ನೇ ಇದು ನಮ್ಮದೇ ಇಷ್ಟೆಲ್ಲ ಆಗ ನೋಡಿ. RCB ಅಷ್ಟು ಎಲ್ಲರಿಗೂ ಗೊತ್ತು, ಅಷ್ಟು ಫಾಲೋಡ್ ಟೀಮ್ ಯಾವುದೂ ಅಲ್ಲ. ಮುಂಬೈ ಇಂಡಿಯನ್ಸು ಚೆನ್ನೈನು ಹಿಂದೆ ಹಾಕಿ ಒಂದು 2 ಕೋಟಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರೆ, ಎಲ್ಲರಿದ್ದಾರೆ, ಎಲ್ಲ ರೀತಿಯಿಂದ ಇದೆ. ಕಪ್ ಒಂದೇ. ಪ್ರೇಮ್ ಸರ್, ಈಗ ಪ್ರಮುಖವಾಗಿ RCB ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರ ಮೇಲೆ ಜಾಸ್ತಿ ಹೋಪ್ ಇರುತ್ತೆ. ಒಂದ್ ವೇಳೆ ವಿರಾಟ್ ಕೊಹ್ಲಿ ಆಳಿಲ್ಲ ಅಂತಂದ್ರೆ RCB ಟೀಮ್ ಪೂರ್ತಿ ಬ್ಯಾಕ್ ಓಲ್ಡಲ್ಲಿ ಇರೋ ತರಾನೇ ಅನ್ಸುತ್ತೆ. ಸೊ ಹಂಗಾಗಿ RCB ಎಷ್ಟು ಮುಖ್ಯ ಆಗುತ್ತೆ ನಾಳಿನ ಪಂದ್ಯದಲ್ಲಿ ಈ ವಿರಾಟ್ ಕೊಹ್ಲಿ ಬ್ಯಾಟಿಂಗ್? ಒಂದು 50+ ಬಂದಾಗ ಈ ಬಾರಿ ನಾವೆಲ್ಲ ಗೆದ್ದು ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ನಾವು ಆ ಮೈಂಡ್ ಸೆಟ್ ಅಲ್ಲಿ ಇರೋಕ್ಕೂ ಆಗಲ್ಲ. ಯಾಕೆಂದ್ರೆ ನೋಡಿ, ಮನೆ ಜಿತೇಶ್ ಶರ್ಮಾ ಇನ್ನಿಂಗ್ಸ್ ನೋಡಿದ್ರೆ ಅದೇನು ರಾಕ್ಷಸರ ರೀತಿ ಬ್ಯಾಟಿಂಗ್ ಮಾಡ್ತಾರೆ. ಆ ಬ್ಯಾಟಿಂಗು ಆ ಥರದೊಂದು ಬ್ಯಾಟಿಂಗ್ ಬೇಕಾಗತ್ತೆ ಈ ಥರದ ಫೈನಲ್ ಪಂದ್ಯಗಳಲ್ಲಿ. ಒಂದು ಓಪನಿಂಗ್ ವಿಭಾಗ ಅಂತ ಬಂದಾಗ ಕೊಹ್ಲಿ, ಸಾಲ್ಟ್ ಅದ್ಭುತವಾಗಿ ಆಡ್ತಾರೆ. ಇನ್ನು ನಾವು ರಜತ್ ಹತ್ರ ಲಾಂಗ್ ಇನ್ನಿಂಗ್ಸ್ ನೋಡಕ್ ಆಗ್ತಾ ಇಲ್ಲ, ಇಂಜುರಿಯಿಂದ ಕಮ್ ಬ್ಯಾಕ್ ಆದ್ಮೇಲೆ ಇನ್ನಿಂಗ್ಸ್ ಬಂದಿಲ್ಲ. ಇಲ್ಲಿ ನಮಗೆ ಮೇನ್ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರು ಮಾಯಾಂಕ್ ಅಗರ್ವಾಲ್ ಅವತ್ತಿನ ಮ್ಯಾಚಿಂದ ಆಪತ್ತು ಬಾಂಧವರು ಅಂತ ಅನ್ಕೊಂಡ್ಬಿಟ್ಟಿದೀವಿ ಈಗ. ಹಾಗಾಗಿ ಆಪತ್ತು ಬಾಂಧವರು ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಇರುತ್ತೆ ಹೇಮೋ. ಜೊತೆಗೆ ಲಿವಿಂಗ್ ಸ್ಟೋನ್ ಅನ್ನ ಡ್ರಾಪ್ ಔಟ್ ಮಾಡಿ ಕಣ್ವಿ ಸರ್ ಹೇಳ್ತಾ ಇದ್ರಿ ಇವಾಗ ಬ್ರೇಕ್ ಅಲ್ಲಿ, ಚಿಕಾರನ್ ಯಾಕೆ ಆಡಿಸಬಾರ್ದು ಅಂತ. ಒಂದು ನಮಗೆ ಟೀಮ್ ಡೇವಿಡ್ ಪ್ಲೇಸ್ಗೆ ಯಾರು ಇಲ್ಲ, ಅವರು ಕಮ್ ಬ್ಯಾಕ್ ಆಗ್ತಾರೋ ಇಲ್ವೋ ಅನ್ನೋದು 90% ಡೌಟೇ ಇರೋದ್ರಿಂದ ಇಲ್ಲಿ ಅವರು ಸ್ಟೋನಿಸ್ ಇಟ್ಕೊಂಡಿದ್ದಾರೆ. ಇನ್ನು ಹಜ್ಮತುಲ್ಲಾ ಜಜೈ ಕೂಡ ಆಡ್ತಾರೆ, ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಈ ಒಂದು ನಮ್ಮಲ್ಲಿ ಡೌನ್ ಆರ್ಡರ್ ನೋಡಿದ್ರೆ ಭುವಿಗೆ ಬ್ಯಾಟ್ ಹಿಡ್ಕೊಳ್ಳೋಕ್ಕಾಗಲ್ಲ, ತಗೊಳ್ಳೋದು ಬಹಳ ಕಷ್ಟ. ನೇರವಾಗಿ ಸ್ವಸ್ತಿಕ್ ಚಿಕಾರನ್ನ ತರೋದು ಬಹಳ ಕಷ್ಟ. ಯಾಕೆಂದ್ರೆ ಪಡಿಕಲ್ ಹೋಗಿದ್ರಿಂದ ಬ್ಯಾಲೆನ್ಸ್ ಹೋಯ್ತು. ಹೌದು, ಬಟ್ ಪಡಿಕಲ್ ಪ್ಲೇಸ್ ನ ಅಗರ್ವಾಲ್ ತುಂಬಿದ್ದಾರೆ ಸರ್. ಬಟ್ ಏನಂದ್ರೆ ನಾವು ತೊಗೊಂಡಾಗ RCB ಅವರು ತೊಗೊಂಡಾಗ ಕೂಡ ಕೊನೆ ನೋಡಿದ್ರೆ ಅದೇ ಯಾರು ಲೆಫ್ಟ್ ಹ್ಯಾಂಡರ್ಸ್ ಇಲ್ವಲ್ಲ ಅಂತ. ನಂಬರ್ 8 ಬರುವಂತ ಕೃಣಾಲ್ ಪಾಂಡ್ಯವರೆಗೂ ಯಾರು ಇಲ್ವಲ್ಲ. ಅವಾಗ ಕೊನೆಯಲ್ಲಿ 2 ಕೋಟಿಗೆ ಬೇಸ್ ಪ್ರೈಸಿಗೆ ಪಾಟೀದಾರ್ ತೊಗೊಂಡಿದ್ದು. ಪಾಟೀದಾರ್ ಆಟ ಅಲ್ಲಿದ್ದು ಅವ್ರದ್ದು ನಾವು ಕರ್ನಾಟಕ ಆಡುವಾಗ ನೋಡಿದ್ವಿ, ಭಾರತಕ್ಕೆ ಆಡುವಾಗ ನೋಡಿದ್ವಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಥರ. ಆಮೇಲೆ ಒಳ್ಳೆ ಸ್ಟ್ರೋಕ್ ಮೇಕರು, ಆದರೂ ಕೂಡ ಸರ್ಕಮ್ಸ್ಪೆಕ್ಟಾಗಿ ಆಡಿದ್ರು. ಇವ್ರಿಗೆ ಈ ಸರಿ ಒಂದು ರೋಲ್ ಕೊಟ್ಬಿಟ್ಟು ನೀವು ಮೊದಲೇ ಬಾಲ್ನ ಹೊಡಿ ಅಂತ. ಅದರಿಂದ ನಾವು ಎಷ್ಟು ಮ್ಯಾಚ್ ಗೆದ್ದಿದ್ವಿ ನೋಡಿ. ಅದು ಅವ್ರದ್ದು ರಿಯಲಿ ಮಿಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಮಯಾಂಕ್ ಇಸ್ ಗುಡ್ ಇನಫ್, ಬಟ್ ಲೆಫ್ಟ್ ಹ್ಯಾಂಡರ್ ಬೇಕಾಯ್ತು. ಅದೇ ಏನು ಮಾಡೋಕ್ಕ ದೇವದತ್ ಪಡಿಗ. ಬಟ್ ಮಯಾಂಕ್ ಚೆನ್ನಾಗಿ ಸಾಥ್ ಕೊಡಿ. ಈಗ ಮಯಾಂಕ್ನ ಹೆಂಗೆ ಬಳಸ್ತಾರೆ ಅಂತ ಹೇಳಿದ್ರೆ 7 ಒಳಗಡೆ ಏನಾದರೂ ವಿಕೆಟ್ ಹೋಯ್ತು ಅಂದರೆ ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಜಿತೇಶು, ರಜತ್ ಪಾಟೀದಾರು, ಟೀಮ್ ಡೇವಿಡು, ಶೆಫರ್ಡು ಇವರಿದ್ದಾರೆ. ಸೊ ಹಂಗಾಗಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಏನು ಅವಶ್ಯಕತೆ ಇಲ್ಲ ಅಂತ ಅಲ್ಲ. ಬಟ್ ನೀವು ಹೇಳ್ತಾರಲ್ಲ ವಿರಾಟ್ ಮೇಲೆ ಬಾಲ್ ಡಿಪೆಂಡ್, ಇಲ್ಲ ಆ ಥರ ಇಲ್ಲ. ಈ ಸೀಸನ್ ಅದಕ್ಕೆ ಡಿಫ್ರೆಂಟ್. ಹೌದು, ಯಾಕೆ ಈ ಸೀಸನ್ ಇಷ್ಟು ಹೋಪ್ಸ್ ಇದೆ ಎಲ್ರಿಗೂ ಅಂತಂದ್ರೆ ಅದಕ್ಕೆ. ಯಾಕಂದರೆ ವಿರಾಟ್ ಮೇಲೆ ಡಿಪೆಂಡ್ ಆಗಿಲ್ಲ. ವಿರಾಟ್ ಫೇಲ್ ಆದಾಗ ಕೂಡ ಮಿಕ್ಕಿದ್ರು ಆಡ್ ಗೆಲ್ಸಿದ್ದಾರೆ ಹೇಳಿದ್ರಲ್ಲ. ಅಂದರೆ 9ರಲ್ಲಿ 8 ಜನ ಮ್ಯಾನ್ ಆಫ್ ಮ್ಯಾಚ್, ಕೃಣಾಲ್ 2 ಸರಿ ಮ್ಯಾನ್ ಆಫ್ ಮ್ಯಾಚ್, ಎಲ್ಲರೂ ಮ್ಯಾನ್ ಆಫ್ ಮ್ಯಾಚ್ ಅಂದ್ರೆ ಏನರ್ಥ? ಬ್ಯಾಲೆನ್ಸ್. ಇನ್ನೊಂದು ಸರಿ ಹ್ಯಾಸಲ್ವುಡ್ ಇರೋ ಟೀಮ್ ಯಾವುದೇ ಸೋತಿಲ್ಲ. ಅಂದ್ರೆ ಫೈನಲ್ಗೆ ಯಾವ ಟೀಮಲ್ಲಿ ಆಡಿದಾರಲ್ಲ ಹ್ಯಾಸಲ್ವುಡ್, ಇದುವರೆಗೂ ಸೋತೇ ಇಲ್ಲ. ಸೊ ಇದು ಲಕ್ಕಿ ಚಾರ್ಮ್ ಅಥವಾ RCBಗೆ ಒಂದು ಚಾನ್ಸ್ ಇದೆಯಾ ಹೇಗೆ ಅಂತ? ಲಕ್ಕಿ ಚಾರ್ಮ್ ಅಂದ್ರೆ ನಮ್ಗೆ ನೆನಪಾಗತ್ತೆ ಪಿಯೂಷ್ ಚಾವ್ಲಾ. ಯಾವ್ಯಾವ ಟೀಮ್ ಇದ್ರೆ ಎಲ್ಲ ವರ್ಲ್ಡ್ ಕಪ್, 2007 T20 ವರ್ಲ್ಡ್ ಕಪ್, 2011 ಒನ್ ಡೇ ವರ್ಲ್ಡ್ ಕಪ್ ಎಲ್ಲ ಪಿಯೂಷ್ ಚಾವ್ಲಾ ಅವರು ಕೊಡುಗೆ ಏನು ಜಾಸ್ತಿ ಇರಲ್ಲ, ಬಟ್ ಅವ್ರ ಟೀಮಲ್ಲಿ ಇದ್ರೆ ಸಾಕು. ಇವ್ರದಂಗೆ 2015, 2012ರಿಂದ ಶುರುವಾಗಿದೆ. 2005 ಆದ್ರೂ ಅವರು ಇದ್ರ ಚಾಂಪಿಯನ್ಸ್ ಲೀಗ್ ಆಡಿದ್ರು ಫಸ್ಟು. ಅಲ್ಲಿಂದ ಮೊನ್ನೆ ಇದು ಒನ್ ಡೇ ವರ್ಲ್ಡ್ ಕಪ್ ವರೆಗೂ 2023 ಫೈನಲ್ ಗೆದ್ದಿದ್ದಾರೆ. ಇವಾಗ ನಾಳೆ ಮತ್ತೆ ಫೈನಲ್, ಇದಾಗ 20 ದಿನಕ್ಕೆ ಮತ್ತೆ ಇದು 10 ದಿನಕ್ಕೆ ಮತ್ತೆ WTC ಫೈನಲ್ ಇದೆ. ಆಸ್ಟ್ರೇಲಿಯನ್ ಬೋರ್ಡ್ ನಾವು ಸ್ಟ್ರಗ್ಲಿಂಗ್ ಮಾಡಬೇಕು ಅವ್ರಿಗೆ. ಲೆಫ್ಟ್ ಯು ಅಂತಾರೆ, ಮೋಸ್ಟ್ಲಿ ಮ್ಯಾನೇಜ್ಮೆಂಟ್ ಇಂದ ರಿಕ್ವೆಸ್ಟ್ ಹೋಗಿರುತ್ತೆ ಅಂತ. ಅದು ಬೇರೆ ಬ್ಯಾಕ್ ಡೋರ್ ಅಲ್ಲಿ ಏನೇನಾಗಿದೆ ಯಾರು ಗೊತ್ತಾಗಲ್ಲ. BCCI ಇಸ್ ದ ಸ್ಟ್ರಾಂಗೆಸ್ಟ್. ಇದು ಎಲ್ಲ 80% ಬರೋದು ನಮ್ಮ ICCಗೆ ನಮ್ಮವ್ರದೇ ಭಾರತದ. ಅರ್ಧ ಕೊಹ್ಲಿ ಅವರಿಂದ ಬರೋದು ಎಲ್ಲರಿಗೂ. RCB ಆಗಲಿ, BCCI ಆಗಲಿ, ICC ಆಗಲಿ ಬರೋದು ಇವರಿಂದನೇ ಹೆಸರು. ಸೊ ಅವಾಗ ಯಾಕೆ ಅವರು ಚಾಂಪಿಯನ್ಸ್ ಟ್ರೋಫಿ ಆಡಲಿಲ್ಲ? IPLಗೆ ರೆಡಿ ಯಾಕಾದ್ರೆ ಅವರು ಪೂರ್ತಿಯಾಗಿ ಫಿಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಆಡಲಿಲ್ಲ. ಅವರಷ್ಟೇ ಅಲ್ಲ, ಸ್ಟಾರ್ಕು ಆಗಲಿಲ್ಲ, ಇನ್ನು 3-4 ಜನ ಆಡಲಿಲ್ಲ. ಯಾಕೆ ಆಡಲಿಲ್ಲ? IPL ಫಿಟ್ ಆಗಿರ್ಬೇಕು. ಹೌದು 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 ಸರ್, RCB ಈ ಕಪ್ ಎಷ್ಟು ಮುಖ್ಯ ಆಗುತ್ತೆ?
ಬಹಳ ಮುಖ್ಯ. ಪ್ರಶ್ನೆ ಅಲ್ಲ ಇದು. ಪ್ರಶ್ನೆ ಅಲ್ಲ ನನ್ನ ಪ್ರಕಾರ. ಗೆದ್ರೆ ಮೋಟರ್ ಗೇಟ್ ವೆಲ್ಕಮ್, ಏರ್ಪೋರ್ಟ್ 35 ಕಿಲೋಮೀಟರ್. ಅಲ್ಲ, ಯಾಕಂದ್ರೆ RCB ಕಪ್ ಗೆದ್ಬಿಟ್ರೆ ವಿರಾಟ್ ಕೊಹ್ಲಿ ಎಲ್ಲಿ ಅನೌನ್ಸ್ ಮಾಡ್ಬಿಡ್ತಾರೆ ರಿಟೈರ್ಡ್. ಇಲ್ಲ, ನಾನು ಮೊನ್ನೆ ಒಂದು ಇದೇ ಹೇಳ್ತಾ ಇದ್ದೆ. ಚೆನ್ನೈ ಗೆದ್ರೆ ಚೆನ್ನೈ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ಮುಂಬೈ ಅವ್ರು ಗೆದ್ರೆ ಮುಂಬೈ ಅವ್ರು ಮಾಡ್ತಾರೆ. ಬಟ್ ಓನ್ಲಿ ಟೀಮ್ RCB ಗೆದ್ರೆ ಮಾತ್ರ ಓವರ್ ಆಲ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ಕೊಳ್ಬೇಕು. ಕರ್ನಾಟಕದಲ್ಲಿ ನ್ಯೂ ಇಯರಿಗೆ ಹೋಟೆಲ್ಗಳು ಈ ಎಲ್ಲ ಬುಕ್ ಆಗ್ತಾರೆ ರೆಸಾರ್ಟ್. ಈ ನಾಳಿನ ಮ್ಯಾಚಿಗೆ ಆಗಿದೆ ಕಂಪ್ಲೀಟ್ ಆಗಿ. ಹೌದು, ಅಂದ್ರೆ ಹಬ್ಬಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ. ನೋಡಿ, ಮೊನ್ನೆ ಒಬ್ರು ಲೆಟರ್ ಬರೆದಿದ್ರು ಗೌರ್ಮೆಂಟ್ಗೆ, ಕಪ್ ಗೆದ್ರ ಡೇನ ರಜಾ ಆಗಿ ಸೆಲೆಬ್ರೇಟ್ ಮಾಡಿ ಸರ್ಕಾರಿ ದಿನವಾಗಿ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ರಲ್ಲ, ಎಲ್ಲಿ ಅದು ಗೆದ್ಬಿಟ್ರೆ ಎಲ್ಲಿ ವಿರಾಟ್ ರಿಟೈರ್ ಆಗ್ತಾರೆ ಆ ಥರ ಆಗಲ್ಲ. ಅಂದ್ರೆ ಒಂದು ಚಾಂಪಿಯನ್ಸ್ ಟ್ರಾಫಿಲಿ T20 ವರ್ಲ್ಡ್ ಕಪ್ ಗೆದ್ದಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಅವರು, ರೋಹಿತ್, ಜಡೇಜಾ ಎಲ್ಲರೂ. ಆ ಥರ ಆಗಲ್ಲ, ಅವ್ರು ಆಗ್ಬೇಕಂದ್ರೂ ಬಿಡಲ್ಲ. ಅದು ಮುಖ್ಯ. ಸೊ ಧೋನಿ ತರನೇ ಆಗುತ್ತದು. ಯಾವ ವಿರಾಟ್ ಕೊಹ್ಲಿನ, ರೋಹಿತ್ ಶರ್ಮನ ಪ್ಲಸ್ ಧೋನಿನ ಇದು ಸ್ವಲ್ಪ ಕಷ್ಟ IPL. ಈಗ ನೋಡಿ, ಧೋನಿ ರೋಹಿತ್ಗೆ ವಿರಾಟ್ ಕಂಪೇರ್ ಮಾಡೋಂಗಿಲ್ಲ. ಯಾಕಂದ್ರೆ ವಿರಾಟ್ ಫಿಟ್ನೆಸ್, ಫಿಟ್ಟೆಸ್ಟ್ ಅಥ್ಲೀಟ್ ಆನ್ ದ ಅರ್ತ್ ಅಂತ ಅನ್ಬೋದು. ಮೊನ್ನೆ ಕೂಡ ನೋಡಿ, ಗೆದ್ದ ಮೇಲೆ ಅವರು ಬಹುಶಃ ಮಡದಿಗೆ ಹೇಳ್ತಿರ್ಬೋದು, ಫ್ಲೆಕ್ಸ್ ಮಾಡಿಬಿಟ್ಟು ಇನ್ನೊಂದಿದೆ ಇನ್ನೊಂದು ಅದಕ್ಕೆ ಇರಬೇಕು. ವಿರಾಟ್ ಇದ್ರೇನೆ ಇರೋದು ಎಲ್ಲ. ವಿರಾಟ ಸ್ವರೂಪ ತೋರಿಸ್ಲಿಕ್ಕೂ ಪರವಾಗಿಲ್ಲ, ವಿರಾಟ್ ಇದ್ರೆ ಸಾಕು. ಯಾಕೆ ಆ ಎನರ್ಜಿ ಮತ್ತೆ ಇಷ್ಟೊಂದು ಯಾಕೆ ಫ್ಯಾನ್ ಬೇಸ್ ಅಂದ್ರೆ ವಿರಾಟೇ ಮೇನ್ ಕಾರಣ. ನೋಡಿ, ಮೊನ್ನೆ ಎಸ್ ದಯಾಳ್ ವಿಕೆಟ್ ತೆಗೆದು ಸುಮ್ಮನೆ ಬರ್ತಾರೆ, ಅಲ್ಲಿ ಎನರ್ಜಿನ ತುಂಬ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ. ಇನ್ನೊಂದೇನಂದ್ರೆ, ವಿರಾಟ್ ಸುಮ್ಮನೆ ಇದ್ರು ಅದಕ್ಕೂ ನಮ್ಮ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಏನಿದು, ಏನ್ ಸೆಲೆಬ್ರೇಟ್ ಮಾಡಲ್ಲ, ಹೋಗಿ ಏನ್ ಹೇಳಿಲ್ಲ, ಸುಮ್ಮನೆ ನಿಂತಿದ್ರು, ಜಿತೇಶ್ ಶರ್ಮಾ ಹೋಗಕ್ಕೆ ಯಾಕೆ ಹೇಳಿಲ್ಲ, ಅದನ್ನ ಹೇಳಿಲ್ಲ, ಇಷ್ಟು ಹೊಡಿತಾ ಇದಾರೆ ಅಂತ. ಅಂದ್ರೆ ಅವರು ಸೆಲೆಬ್ರೇಟ್ ಮಾಡಿದ್ರು ಅಷ್ಟೇ, ಎನರ್ಜಿ ತೋರಿಸಿದ್ರು ಅಂತಾರೆ, ತೋರಿಸ್ಲಿಕ್ಕೂ ಅಂತಾರೆ. ಒಟ್ಟು ವಿರಾಟ್ ಅವ್ರ ಹೆಸರು ತಗೊಂಡ್ರೆ, ಯಾಕಂದ್ರೆ ವಿರಾಟ್, ನನ್ನ ನೇಮ್ ವಿರಾಟ್ ಕೊಹ್ಲಿ ಸೆಲ್ಸ್. ಸರ್, ನಾಳೆ ಕಪ್ ಎತ್ತಿದ್ರೆ ಸೋಷಿಯಲ್ ಮೀಡಿಯಾ ಸಿಚುಯೇಷನ್ ಹಂಗಿರ್ಬೋದು ಸರ್. ಬ್ಲಾಕ್ ಇಂಟರ್ನೆಟ್ ಬ್ಲಾಸ್ಟ್ ಆಗುತ್ತೆ. ಎಲ್ಲ ವಿರಾಟ್ ಕೊಹ್ಲಿ ಗೂಗಲ್ ಕೈ ಮುಗಿಬೇಕಾಯ್ತು. ಇನ್ಸ್ಟಾದಲ್ಲಿ ಅಂತೂ ಅದೇ ಇರುತ್ತೆ, ನೀವು ಸರ್ಚ್ ಮಾಡ್ತಾನೆ ಇರಬೇಕು. ಮೋಟರ್ ಗೇಟ್ ವೆಲ್ಕಮ್, ಏರ್ಪೋರ್ಟ್ ಇಂದ KSC ವರೆಗೂ. ಖಂಡಿತ ಅಲ್ಲ, ಆ ವುಮೆನ್ ಟೀಮ್ಗೆ RCB ಆಮೇಲೆ KSC ಅವ್ರು ಅಷ್ಟೊಂದು ಸೆಲೆಬ್ರೇಟ್ ಮಾಡಿರುವಾಗ ಮೆನ್ ಟೀಮ್ಗೆ ಹೈ ಪಿಚ್ಚಲ್ಲೇ ಸೆಲೆಬ್ರೇಷನ್ ಇರುತ್ತೆ. ಬಟ್ ನೆಕ್ಸ್ಟ್ ಡೇ ಮೇ ಬಿ 4ನೇ ತಾರೀಕಿಗೆ ಆ ಒಂದು ಪ್ರೋಗ್ರಾಮ್ ಇಟ್ಕೊಳ್ತಾರೆ. ಅಲ್ಲ ಮುಖಂದ್, ವಿಮೆನ್ಸ್ ಟೀಮ್ ಗೆದ್ದು ಇವ್ರಿಗೆ ಒಂಥರ ಚಾಲೆಂಜ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಈಗ ಸರಿ ಗೆಲ್ಲೇಬೇಕು. ಆಮೇಲೆ ನಾನು ಡೇ 1 ಹೇಳಿದೆ, ಫಸ್ಟ್ ಡಿಸ್ಕಷನ್ ಟೈಮಲ್ಲಿ ನಾವು ಇದೇ ಇದ್ರಲ್ಲಿ ಮಾತಾಡಿದ್ದೀವಿ. ಈ ಸೀಸನಲ್ಲಿ ಕಪ್ಪು ಗೆಲ್ಲೋದು ಇದ್ದರೆ 3 ಟೀಮು ಅಂತ, ಒಂದು RCB, ಇಲ್ಲ ಒಂದು ಪಂಜಾಬು, ಇಲ್ಲಾಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ 5ನೇ ಪ್ಲೇಸಿಗೆ ಬಂದಿದೆ, ಅದನ್ನು ಯೋಚನೆ ಮಾಡಬೇಕು. ಅವರೇನು ಬಾಟಮ್ ಇಲ್ಲ. ಅಂದರೆ ಮೆಗಾ ಆ್ಯಕ್ಷನಲ್ಲಿ ಬೆಸ್ಟ್ ಚೂಸ್ ಮಾಡಿದ್ದೆ ಈ 3 ಟೀಮ್, ಪಂಜಾಬ್ ಅಂಡ್ ಡೆಲ್ಲಿ. RCB. ಸೊ RCB ನಮ್ಮ ವೀಕ್ನೆಸ್ಸನ್ನು ಅವ್ರು ಸರಿಗಟ್ಕೊಂಡ್ರೆ, ಏನು ಬೌಲಿಂಗ್ ಯೂನಿಟನ್ನು ಅವ್ರು ಸರಿ ಮಾಡಿಕೊಂಡ್ರು. ಹಾಗಾಗಿ ನೋಡಿ, ಈ 3 ಟೀಮ್ ಈ ಸೀಸನಲ್ಲಿ ನಾವು ನೋಡ್ಬೇಕಾದ್ರೆ ಈ 3 ಟೀಮನ್ನೇ ಬೆಸ್ಟ್ ಅಂತ. ಅದು ಕಪ್ಪು ಗೆಲ್ಲಲು ಅದು ಬಿಟ್ಬಿಟ್ರೆ, ಬಟ್ ಬೆಸ್ಟ್ ಚಾಯ್ಸ್ ಅಂತ ಮಾಡಿದ್ದು ಇದೇ 3 ಟೀಮು. ಈ ರಿಸಲ್ಟು ಹಾಗೆ ಬಂದಿದೆ. ಡೆಲ್ಲಿ ಬಹಳ ಅನ್ಫಾರ್ಚುನೇಟ್, ಮೊದಲು 4 ಮ್ಯಾಚ್ ಗೆದ್ದು ಆಮೇಲೆ ಅದು ಹಂಗೆ ಆಯ್ತು, GT ಹಂಗೆ ಆಯ್ತು. ಅದು ಅಕ್ಷರ್ ಪಟೇಲ್ ಇದು ಅನ್ಅವೈಲೇಬಿಲಿಟಿ ಆಗಿದ್ದೆ, ಡೆಲ್ಲಿಗೆ ನಾವು ಆಯ್ಕೆ ಸಮಿತಿ ಒಂದು ಫ್ರಾಂಚೈಸಿ ಖರೀದಿ ಮಾಡಿದ ತಕ್ಷಣ ಕಣವಿ ಸರಿಗೆ ನಾವು ಡಿಬೇಟಿಗೆ ಕರೆಸಿದ್ದೀವಿ. ಅವತ್ತು ಹೇಳಿದ್ರು ಹ್ಯಾಜಲ್ವುಡ್ ಬೆಸ್ಟ್ ಆಯ್ಕೆ, ಹ್ಯಾಜಲ್ವುಡ್ ತಗೊಂಡಿದ್ದು RCB ಇಂಪಾರ್ಟೆಂಟ್ ಆಯ್ತು ಅಂತ. ಹಂಗೆ ಆಯ್ತಲ್ಲ ಸರ್? ಖಂಡಿತವಾಗಿ. ಹ್ಯಾಜಲ್ವುಡ್ ಅಂದ್ರೆ ಕ್ಲಾಸ್ ಬ್ಯಾಟ್ ಅಂತ, ಕ್ಲಾಸ್ ಬೌಲರ್ ಸಿಗೋದು ಬಹಳ ಕಷ್ಟ. ಪೀಕಲ್ಲಿದ್ದಾರೆ ಅವರಿಗೆ. ಇನ್ಮೇಲೆ ಅಧೋಗತಿ ಶುರು ಆಗ್ಬೋದು ಇನ್ಮೇಲೆ, ಯಾಕಂದ್ರೆ ಆಯ್ತು ಅವ್ರಿಗೂ 32-33 ಆಯ್ತು. ಆದರೆ ಈ ಪೀಕಲ್ಲಿರುವಾಗ, ಫಿಟ್ಟಿಗಿರುವಾಗ ಅನ್ಪ್ಲೇಬಲ್. ಅಂದರೆ ಅವರೇನು ಮೆಗ್ರಾ ಥರ ಅದೇ ಸ್ಪಾಟಲ್ಲಿ ಹಾಕ್ತಾ ಇರ್ತಾರೆ. ನೀವು ಚಾನ್ಸ್ ತೆಗೆದುಕೊಳ್ಬೇಕು. ಜಸ್ಟ್ ಶಾರ್ಟ್ ಆಫ್ ಲೆಂತ್, ಅವ್ರ ಹೈಟ್ಗೆ ಅವ್ರ ಬಾಲ್ ಸಿಕ್ಕಾಗ, ಮೂವ್ಮೆಂಟ್ ಸಿಕ್ಕಾಗ ಹೆಚ್ಚಿಗೆ ಮೂವ್ ಮಾಡಲ್ಲ, ಆದ್ರೂ ಕೂಡ ಕಟ್ಟರ್ಸ್ ಹಾಕ್ತಾರೆ. ಬುಮ್ರಾ ಥರ ಬ್ರಹ್ಮೋಸೇನ ಹಾಕಲ್ಲ, ಮಿಸೈಲ್ ಹಾಕಲ್ಲ, ಆದ್ರೂ ಕೂಡ ಅಷ್ಟು ಇಫೆಕ್ಟಿವ್ ಆಗಿರುತ್ತೆ. ನಾನೀಗ ಪ್ರಮುಖವಾಗಿ ನಾಳಿನ ಒಂದು ಹನಂದ್ರ ಬಳಗ ಅಂತ ನೋಡಿದಾಗ ಫೈನಲ್ ಪಂದ್ಯದಲ್ಲಿ ನೀವು ಏನಾದರೂ ಬದಲಾವಣೆ ನೋಡ್ತೀರಾ ಅಥವಾ ಅದೇ 11 ಪಂದ್ಯ? ಸೇಮ್ 12. ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಇಟ್ಕೊಂಡ್ಬಿಟ್ಟು ಅದೇ 12. ಅಂದರೆ ಈ ಸತಿ ಕ್ಯಾಪ್ಟನ್ ರಜಿತ್ ಪಾಟೀದಾರ್ ಇದ್ದಾರೆ, ಜಿತೇಶ್ ಆದರೆ ಮತ್ತೆ ತಪ್ಪಾಗಿ ಒಂದು ಲಿಸ್ಟ್ ಕೊಟ್ಬಿಟ್ರೆ ಅದು ಅದು ಹೌದು, ಅಲ್ಲಿ ನಮಗೆ ಹೆಲ್ಪ್ ಮಾಡಿದ್ದು ರಿಷಬ್ ಪಂತ್. ಅದು ಏನಾಗುತ್ತೆ ಅದೇ, ಇಲ್ಲಾಂದ್ರೆ ಯಾರಿಗೂ ಅಥಾರಿಟಿ ಇಲ್ಲ. ಒಂದ್ಸರಿ ನೀವು ಲಿಸ್ಟ್ ಕೊಟ್ರೆ ಅದನ್ನೇ ಆಡಿಸ್ಬೇಕು. ಬಟ್ ಓನ್ಲಿ ಅಥಾರಿಟಿ ಇರೋದು ಎದುರಾಳಿ ಕ್ಯಾಪ್ಟನ್ ರಿಕ್ವೆಸ್ಟ್ ಮಾಡ್ಕೊಂಡು ರಿಷಬ್ ಪಂತ್ ಅಂತಾರ ಭಾಳ ಸ್ಪೋರ್ಟಿವ್. ಅಲ್ಲಿನೂ ಹಂಗಾಯ್ತು. ಆಮೇಲೆ ರಾತ್ರಿ ಏನು
ಮಾಡಿದ್ರಲ್ಲ ಹಿಟ್ ವಿಕೆಟ್, ಸೊ ಅದನ್ನು ಕೂಡ ಹಂಗೆ ಆಗಿತ್ತು. ಅಲ್ಲಿ ರಿಷಬ್ ಪಂತ್ ಅದನ್ನ ವಾಪಸ್ ತೆಗೆದುಕೊಂಡ್ರು. So ಅದು ಎರಡು ಟೂ ಲೇಟ್, ಅಂದ್ರೆ ಮುಂಚೆನೆ ಮಾಡ್ಬೇಕಾಯ್ತು. ಹೌದು, ಎಲ್ಲರೂ ರಿಷಬ್ ಪಂತ್ ಹೊಳ್ತಾ ಇದಾರೆ, ಹೊಗಳ್ಬೇಕು, ಓಕೆ, ಅದು ನಮ್ಮ ಅಪೀಲ್ ಮಾಡ್ಕೊಂಡು ಮುಂಚೆ ಮಾಡ್ಬೇಕಾಯ್ತು. ಕ್ಯಾನ್ಸಲ್ ಮಾಡೋದು ಕ್ಯಾಪ್ಟನ್. ಅಲ್ಲ, ಅಪೀಲ್ ಮಾಡೋದು ಮುಂಚೆನೆ ಬೇಡ, ನಾನು ಬೇಡ ಅಂತ ಅಂತಿದ್ರು, ಅನ್ಬೇಕಾಯ್ತು. ಫಸ್ಟ್ ಬಿಡಬೇಕಾಗಿತ್ತು. ಎಲ್ಲರೂ ಹೊಗಳ್ತಾರೆ, ಓಕೆ ಇರ್ಲಿ, ಅಷ್ಟು ಸ್ಪೋರ್ಟಿವ್ ಆಗಿರ್ಲಿ, ಅವ್ರು ಕಾನ್ಫಿಡೆನ್ಸ್ ಮಾಡಿತ್ತು, ಸೆಂಚುರಿ ಹೊಡೆದ್ಬಿಟ್ಟಿದ್ದಾರೆ, ಕಾನ್ಫಿಡೆನ್ಸ್ ಇದೆ. ಭಾರತ ಟೀಮ್ ಅವ್ರಿಗೆ ಅದು ಬೇಜಾರಾಗಿರ್ಬೋದು ಪಂತ್ಗೆ ಅಷ್ಟೇ, ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಭಾರತ. ಸೊ ಅದು ದೊಡ್ಡ ಡಿಬೇಟ್, ಅದು ರಾಟಿ ರನ್ ಮಾಡಿದ ಔಟ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ದೊಡ್ಡ ಡಿಬೇಟ್ ಅದು. ಯಾಕೆಂದ್ರೆ ಲಾ ನಂಬರ್ 38 ಅಲ್ಲಿ ಅದು ಕ್ಲಿಯರ್ ಆಗಿ ಇಲ್ವೇ ಇಲ್ಲ, ಅಂಬಿಗ್ಯೂಸ್ ಆಗಿದೆ. ಅದು ಬರೀ ಬೌಲಿಂಗ್ ಆಕ್ಷನ್ ನೀವು ಕಂಪ್ಲೀಟ್ ಆಗಿರಬಾರ್ದು ಅಂತೆ, ಡೆಲಿವರಿ ಸ್ಟ್ರೈಡ್ ಬಗ್ಗೆ ಏನೂ ಇಲ್ಲ. ಇನ್ಮೇಲೆ ಅದನ್ನ MCC ಲಾ ಮೇಕರ್ಸ್ ಅದು ಮತ್ತೆ ಡೆಲಿವರಿ ಸ್ಟ್ರೈಡ್ ಆ್ಯಂಡ್ ಎರಡು ಮಾಡ್ತಾರೆ ಈಗ. ಅವರು ಪಾಪ ಮಾಡಿದ್ರು ರಾತ್ರಿ ಏನ್ ಮಾಡಕ, ಅಬ್ಸಲ್ಯೂಟ್ಲಿ ಸಿನಿಮಾ ತರ ಇತ್ತು ಸರ್. ಅದು ಔಟ್, ಅದಾದ ನಂತರ ನೋ ಬಾಲ್, ಅದು 6 ಹೋಗುತ್ತೆ. ಅಲ್ಲಿಂದ ಮ್ಯಾಚ್ ಅದು ಜಿತೇಶ್ ಶರ್ಮಾ ಮಾಡಿ ನೋ ಬಾಲ್ ಕ್ಯಾಚ್ ಸೈಡ್ ಕಟ್ ಮಾಡೋದಕ್ಕೆ ಅವತ್ತು ದಿನ ನಮ್ಮ ದಿನ ಒಳ್ಳೇದು ಬೇಕು, ಅದಷ್ಟೇ ಬೇಕೇ ಬೇಕು, ಖಂಡಿತ. ಅದಷ್ಟು ಏನ್ ಮಾಡಕ. ಕಣ್ಣು ಸರ್, ಇದು ಒಂದು ದೇಸಿ ಪ್ರತಿಭೆಗಳಾಡಿದಾಗ ಆ ತಂಡಕ್ಕೆ ತುಂಬಾ ಅಡ್ವಾಂಟೇಜ್ ಅನ್ಕೋತೀವಿ. ಆ ಲೆಕ್ಕಾಚಾರ ಹೋಗಿದ್ರೆ ಪಂಜಾಬ್ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಮಿಂಚ್ತಾ ಇದ್ದಾರೆ, ಅದೇ ಪ್ಲಸ್ ಅನ್ಸುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ 4 ಜನ ಹೇಳಿದ್ವಲ್ಲ, 5 ಜನ ಬ್ಯಾಟರ್ಸ್ ಇದ್ದಾರೆ ಟಾಪ್ 6 ಅಲ್ಲಿ. ಬೌಲರ್ಸು ನಮ್ಮ ಚಹಲ್ ಆಗಲಿ, ವೈಶಾಖ್ ಆಗಲಿ ಎಲ್ಲರೂ ಇದ್ದಾರಲ್ಲ. ಹೀಗಾಗಿ ಕೋರ್ ಟೀಮ್ ಇರೋದೇ ನಮ್ಮ ಇಂಡಿಯನ್ ಪ್ಲೇಯರ್ಸಿಂದ. ಆ ಥರ ಟೀಮ್ ಎಲ್ಲೂ ಇಲ್ಲ ಅಂತರ. ನೋಡಿ, ಈಗ ಹೊಸ ಹುಡುಗರು ಪ್ರಿಯಾಂಚಾರ್ಯ ಆಗಲಿ, ಪ್ರಭು ಸುಮ್ನೆ ಸ್ವಲ್ಪ ಇದಾಗಿದ್ದಾರೆ, ನುರ್ತಿದ್ದಾರೆ ಅಂತ ಹೇಳ್ಬೋದು. ಪ್ರಿಯಾಂಚಾರ್ಯ ಅಂತವ್ರಿಗೆ ನಾವು ಹುಡುಕ್ಬಿಟ್ಟು ಎಷ್ಟು RCB ಹೋಗಿದ್ರು, ಪ್ರಿಯಾಂಚಾರ್ಯಗೆ ಸ್ವಲ್ಪ ದೂರವರೆಗೂ ಹೋಗಿದ್ರು. ನಂತರ ಡೈಲಿ 3,80,00,000 ಅಂತ ಕಾಣುತ್ತೆ, ಅಷ್ಟಕ್ಕೆ ತೆಗೆದುಕೊಂಡ್ರಲ್ಲ, ಅದೊಂದು ಬಿಗ್ ಅಸೆಟ್ ಆದಂಗೆ ಆಯ್ತು. ಇನ್ನು ಅವ್ರು ರಿಟರ್ನ್ ಮಾಡಿ ನಾಳೆನೂ ಸೇಮ್ ಇರುತ್ತೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ವರ್ಸಸ್ ಇನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಅಂದ್ರೆ ವಿರಾಟ್, ಸಾಲ್ಟು, ಹ್ಯಾಸಲ್ವುಡ್ ಇದನ್ನ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಟೀಮ್. ಈಗ ಎಕ್ಸ್ಪೀರಿಯನ್ಸ್ ಆಗೋದು ಯಾವಾಗ ಆಡಿದಾಗ, ನೀವು ಆಡದೆ ನಿಮಗೆ ಹೆಂಗೆ ಇನ್ಎಕ್ಸ್ಪೀರಿಯನ್ಸ್ ಅಂತೀರ? ಆ ಪ್ರೆಷರ್ ಅವ್ರಿಗೆ ಇರುತ್ತಾ ಅಂತ ಹೇಳಿ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ರೀತಿಯ ಫೈನಲ್ ಪಂದ್ಯ ಹೀಗೆ ಕರೆಕ್ಟ್. ಅಂದ್ರೆ ಪ್ರೆಷರ್, ಗುಡ್ ಪ್ಲೇಯರ್ಸ್, ಗ್ರೇಟ್ ಪ್ಲೇಯರ್ಸ್, ಅದೇ ಡಿಫರೆನ್ಸ್. ಗುಡ್ ಪ್ಲೇಯರ್ಸ್ ಏನಂತಂದ್ರೆ ಇಂಥ ಒತ್ತಡದ ಅಂದ್ರೆ ಫೈನಲ್ಸಲ್ಲಿ ಅಥವಾ ಕ್ವಾಲಿಫೈಯರ್ಸಲ್ಲಿ ನಾಕ್ಔಟ್ ಸಮಯ ಬಂದಾಗ ಸಕ್ಸೀಡ್ ಆಗ್ಬೋದು, ಆಗಲಿಕ್ಕಿಲ್ಲ. ಒಳ್ಳೆ ಪ್ಲೇಯರ್ಸ್. ಗ್ರೇಟ್ ಪ್ಲೇಯರ್ಸು ಈ ಒತ್ತಡ ಏನಿರುತ್ತೆ ಅದನ್ನ ಹೀರ್ಕೊಳ್ತಾರೆ, ಅದನ್ನೇ ತಮ್ಮ ಸ್ಟ್ರೆಂತ್ ಮಾಡ್ಕೋತಾರೆ, ಅದನ್ನೇ ಅವರು ಹೊರಗೆ ತರ್ತಾರೆ. ಸೊ ಅದು ಗೆಲ್ಲಿಸ್ಕೊಡ್ತಾರಲ್ಲ, ಅದು ಗ್ರೇಟ್ ಪ್ಲೇಯರ್ಸ್ ಅಂತ ಇದ್ದೇ ಇದ್ದಾರೆ ನಮ್ಮಲ್ಲಿ. ಬೌಲಿಂಗಲ್ಲಿದ್ದಾರೆ, ಬ್ಯಾಟಿಂಗಲ್ಲಿದ್ದಾರೆ. ಹೀಗಾಗಿ ಅದೇ ಅಡ್ವಾಂಟೇಜ್ ಇದ್ದೇ ಇದೆ. ಆದರೆ ನೀವು ದೇಸಿ ಪ್ರತಿಭೆ, ಇಂಥ ಸ್ಫೋಟಕ ಬ್ಯಾಟರ್ಸ್ ಇರುವಾಗ ಅವ್ರನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ಮುಲಾನ್ಪುರ್ ಪಿಚ್ ಅಲ್ಲ, ಇದು ಒಳ್ಳೆ ಪಿಚ್ಚೆ. ಇನ್ನೊಂದಂದರೆ ಬ್ಲ್ಯಾಕ್ ಸಾಯಿಲ್ ಪಿಚ್ಚು. ನಮಗೂ ವಿ ಆರ್ ಯೂಸ್ ಟು ಬ್ಲ್ಯಾಕ್ ಸಾಯಿಲ್ ಅಂತ ನಾವು, ಯಾಕಂದರೆ ನಾವು ನಮ್ಮ KCL ಮಾಡಿರೋದು ಮಂಡ್ಯ ಬ್ಲ್ಯಾಕ್ ಸಾಯಿಲು, ಅಲ್ಲಿ ಕೂಡ ಅದು ಒಡಿಶಾ ಬ್ಲ್ಯಾಕ್ ಸಾಯಿಲು ಪ್ಲಸ್ ಮುಂಬೈದ ರೆಡ್ ಸಾಯಿಲ್. ಮುಂಬೈ ರೆಡ್ ಸಾಯಿಲ್ ಅಲ್ಲ, ಅದು ಆ್ಯಕ್ಚುಲಿ ಅದು ಠಾಣೆ ಹತ್ರ ಸಿಗೋದು ಬ್ರೌನ್ ಸಾಯಿಲ್. ಅದು ನೆನ್ನೆ ಮಿಕ್ಸ್ಚರ್ ಇತ್ತು. ಬೇಸಿಕಲಿ ಅದು ಅಹಮದಾಬಾದದ್ದು ಬ್ಲ್ಯಾಕ್ ಸಾಯಿಲು. ಇದೇ ಬ್ಲ್ಯಾಕ್ ಸಾಯಿಲಲ್ಲಿ GT ಅವರು ಅವ್ರನ್ನ ಕರೆಸಿ ಮುಂಬೈಯವರಾಗಲೂ ರೆಡ್ ಸಾಯಿಲಲ್ಲಿ ಆಡೋರು, ಬ್ಲ್ಯಾಕ್ ಸಾಯಿಲ್ ಕರೆದ್ಬಿಟ್ಟು ಹೊಡೆದ್ಬಿಟ್ಟು ಕಳಿಸಿದ್ರು ಅವರು. ಸೊ ಹೀಗಾಗಿ ನಮಗೂ ಅಡ್ವಾಂಟೇಜ್, ಪಿಚ್ ವೈಸ್ ನಮಗೂ ಅಡ್ವಾಂಟೇಜ್ ಇದೆ. ಸರ್, ನಾಳೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನಿನ್ನೆ ಮ್ಯಾಚ್ ನೋಡಿದರೆ ಟಾಸ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಅನ್ಸುತ್ತೆ. ಬಟ್ ಗ್ರಾವಿಟಿ ಆಫ್ ದ ಸಿಚುವೇಶನ್ ಹೆಂಗಿದೆ, ಫೈನಲ್ಸು ಕಪ್ ಗೆಲ್ಲೇಬೇಕು, ಇಬ್ಬರು ಗೆದ್ದಿಲ್ಲ, ನಮ್ಮ ಮೇಲೆ ಜಾಸ್ತಿ ಒತ್ತಡ ಇದೆ ಖಂಡಿತವಾಗಿ. ಯಾಕಂದರೆ ಈ ಯುವ ಟೀಮು 2ನೇ ಸರಿ ಫೈನಲ್ಸ್ ಬಂದರೆ ನಮಗಿಷ್ಟು ನಿರೀಕ್ಷೆ ಕಳೆದ ಅಂದರೆ ಸುಮಾರು ಐ ಥಿಂಕ್ 10 ಸರಿ ನಾವು ಆಗಲೇ ಪ್ಲೇ ಆಫ್ ಬಂದಿದ್ದೀವಿ, 3 ಸರಿ ಫೈನಲ್ಸ್ ಬಂದಿದ್ದೀವಿ, ಕಳೆದ 6 ವರ್ಷಗಳಲ್ಲಿ 5 ಸರಿ ಪ್ಲೇ ಆಫ್ ಬಂದಿದ್ದೀವಿ. ಆ ಎಕ್ಸ್ಪೀರಿಯನ್ಸ್ ಇವ್ರಿಗಿಲ್ಲ. ಹಿಂಗಿರುವಾಗ ಟಾಸ್ ಗೆದ್ದರೆ ನನಗನ್ಸುತ್ತೆ ನೆನ್ನೆದನ್ನೇ ಫಾಲೋ ಮಾಡ್ತಾರೆ. ಟಾಸ್ ಗೆದ್ದವರು ಚೇಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇದು 2023 ನಮ್ಮ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಿಚ್ ಅಲ್ಲ, ಅವಾಗಿನ್ನೂ ಹೊಸ ಸೆಟಲ್ ಆಗಿರಲಿಲ್ಲ. ಇದು ಒಳ್ಳೆ ಪಿಚ್ ಆಗಿದೆ. ಹೀಗಾಗಿ ಚೇಸ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಡ್ಯೂ ಕಂಡೀಷನ್ಸ್ ನೋಡ್ಬೇಕಾಗ್ತದೆ. ಆಮೇಲೆ ಈ ಪಿಚ್ಚಲ್ಲಿ ಈ ಸೀಸನಲ್ಲೇ ನಮಗೆ ಆಲ್ಮೋಸ್ಟ್ ಹೆಚ್ಚು 200+ ಬಂದಿರೋದು. ಸೊ ಬ್ಯಾಟಿಂಗ್ ಓರಿಯೆಂಟೆಡ್ ಪಿಚ್ಚೇ ಆಗಿರುತ್ತೆ. ಸೊ ಹಾಗಾಗಿ ಪಿಚ್ ಇಲ್ಲಿ ನಾಳೆ ಟಾಸ್ಗಿಂತ ಮೇಯ್ನ್ ಆಗಿ ಆ ಮ್ಯಾಚ್ಗೆ ಯಾರು ಗೆಲ್ಲಬೇಕು ಅಂದ್ಕೊಂಡು ಡೆಡಿಕೇಟೆಡ್ ಇದು ಮಾಡ್ತಾರೋ ಅವ್ರಿಗೆ ತುಂಬ ಲಾಭ. ಮ್ಯಾಚ್ ಯಾವಾಗ ಗೆಲ್ತಾರೆ? ಪವರ್ ಪ್ಲೇ, ಬೌಲಿಂಗ್, ಬ್ಯಾಟಿಂಗಲ್ಲಿ 2 ಟೀಮ್ ಪವರ್ ಪ್ಲೇಯಲ್ಲಿ, ಫೀಲ್ಡಿಂಗ್, ಇದು 3 ಸಕ್ಸಸ್ಫುಲ್ ಆದರೆ ಯಾರು ಸಕ್ಸಸ್ಫುಲ್ ಆಗ್ತಾರೆ ಈ 3 ಇದರಲ್ಲಿ ಅವರೇ ಗೆಲ್ತಾರೆ ಖಂಡಿತ. ರೆಕಾರ್ಡಿಂಗ್ ಅಂತೂ ಚೆನ್ನಾಗಿದೆ ಸರ್ 2 ಟೀಮ್. ಯಾಕಂದ್ರೆ ನಾಳೆ ಒಟ್ಟಲ್ಲಿ 18 ವರ್ಷದ ಕನಸು ನನಸಾಗೋದಕ್ಕೆ ಅಂತೂ ಒಂದು ಟೀಮ್ಗಂತೂ ಫಿಕ್ಸ್ ಆಗಿದೆ. ಬಟ್ ಅದು RCBಗೆ ಬೇಕು ಅನ್ನೋದು ಇರುತ್ತೆ. ಸೊ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ನಾಳೆ? ನೋಡಿ, ಎಕ್ಸ್ಪೀರಿಯನ್ಸ್ ನೋಡಿದರೆ ಅಂದ್ರೆ ಹೃದಯ ಹೇಳುತ್ತೆ RCB, ಮನಸ್ಸು ಹೇಳುತ್ತೆ ಪಂಜಾಬ್. ಯಾಕಂದರೆ ಅವರು ನಮ್ಮವ್ರೆ, ನಮ್ಮ ಭಾರತೀಯ ಆಟಗಾರರು, ಯುವ ಪ್ರತಿಭೆ. ಓಕೆ, RCB ಗೆದ್ದರೆ ಭಾಳ ಖುಷಿ ಆಗುತ್ತೆ, ಪಂಜಾಬ್ ಗೆದ್ದರೂ ಏನೋ ದುಃಖ ಆಗಲ್ಲ. ಖಂಡಿತ. ಯಾವ್ದಾರ ಒಟ್ಟಿನಲ್ಲಿ ಇತಿಹಾಸ ಅಂತೂ ಸೃಷ್ಟಿ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ, ಬೀಳ್ಕೊಡುವಂಥ ಸಮಯ. ಥ್ಯಾಂಕ್ ಯು ವೆರಿ ಮಚ್. ನಾಳೆ RCB ಗೆಲ್ಲಬೇಕು ಅಂತಂದ್ರೆ
ಯಾರ ಕೈವಾಡ ಇರಬೇಕು, ಯಾರು ಚೆನ್ನಾಗಿ ಆಡಬೇಕು, ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು? ಒಂದು ಇಡೀ ತಂಡನೇ ಆಡಬೇಕು. ಒಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು. ಎಷ್ಟು ಕಮ್ಮಿ ತಪ್ಪು ಮಾಡ್ತೀವೋ ಈ ಥರದ ನಿರ್ಣಾಯಕ ಪಂದ್ಯಗಳಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಆದಷ್ಟು ಕಡಿಮೆ ತಪ್ಪು ಮಾಡಬೇಕು ನಾವು. ಸಹಜ ಔಟ್ ಆಗಲೇಬೇಕು, ಔಟ್ ಆಗೇ ಆಗ್ತಾರೆ, ಬಟ್ ಆದಷ್ಟು ಕೊಡುಗೆ ಒಂದು 30 ರನ್ನಿಂದಾದರೂ ಒಂದು ಟೆಂಪೋ ಅಂದರೆ ಆರಂಭಕ್ಕೆ ಓಪನರ್ ಹಾಕಿಕೊಟ್ಟ ಟೆಂಪೋನ, ಆ ರನ್ ರೇಟ್, ನೆಟ್ ರನ್ ರೇಟ್ನ ಕಡಿಮೆ ಮಾಡ್ದೇನೆ ಒಂದು 10+ಅಲ್ಲೋ 9 ಮೇಲೇ ಇರಬೇಕು ನನ್ನ ಪ್ರಕಾರ. ಯಾಕಂದರೆ 200+ ಈ ಪಿಚ್ ಬಂದಿರೋದು. 230, 240 ರನ್ನೇ ಮಾಡಬೇಕು. ಒಂದು ವೇಳೆ ಫಸ್ಟ್ ಬ್ಯಾಟಿಂಗ್ ಮಾಡಿರೋಂಥ ಆಬ್ವಿಯಸ್ಲಿ 240 ರನ್ ಬೇಕೇ ಬೇಕು. ಅವರು ನಿನ್ನೆ ಚೇಸ್ ಮಾಡಿರೋದನ್ನ ನೋಡಿದ್ದೀವಿ ನಾವು. ಹಾಗೆ ಮಾಡ್ಬೇಕಂದ್ರೆ ಓಪನಿಂಗ್ ಜೋಡಿ ಪವರ್ ಪ್ಲೇಲಿ ಒಂದು 60+ ನಮ್ದೇನು ಮಾಮೂಲಿ ಹೊಡಿತಾರೆ ಅವರು, ಆ ಟೆಂಪೋನ ಮೇಂಟೈನ್ ಮಾಡಬೇಕು. ಕೊಹ್ಲಿದ್ ನಮಗೆ ಒಂದು 50 ಚಿಲ್ಲರೆ ಬರಬೇಕು. ಯಾಕಂದ್ರೆ ಟೀಮಿಗೆ ಒಂದು ಮೋಟಿವೇಶನ್ ಇದೆ, ಕೊಹ್ಲಿ 50 ಹೊಡೆದ್ರೆ ನಾವು ಮ್ಯಾಚ್ ಗೆಲ್ತೀವಿ ಅಂತ. ಅದಾದ್ಮೇಲೆ ಬರೋ ಬ್ಯಾಟ್ಸ್ಮನ್ ಇದಾರಲ್ಲ, ಒಂದು ಸ್ವಲ್ಪ ಲಯಕ್ಕೆ ಬರಬೇಕು. ಈ ನಾಳಿನ ಮ್ಯಾಚಲ್ಲಿ ಮಿಸ್ಟೇಕ್ ಮಾಡದೆ ಆಡಬೇಕಾಗತ್ತೆ. ಲಿವಿಂಗ್ ಸ್ಟೋನ್ ಅಂತ ದೈತ್ಯ ಆಟಗಾರರು ನಾಳೆ ಆಡಬೇಕು. ಯಾಕಂದ್ರೆ 6 ಹೆಚ್ಚು ಹೊಡೆಯುವಂಥ ಆಟಗಾರ ಆಡಿದಾಗ ತಂಡದ ಸ್ಕೋರು ಆಟೋಮೆಟಿಕ್ಲಿ ಮಲ್ಟಿಪಲ್ ಆಗಿರುತ್ತೆ. ಅದು ಅವ್ರು ಒಂದು 10 ಬಾಲೆ ಆಡಿದ್ರು ಕೂಡ ಡ್ಯಾಮೇಜ್ ಮಾಡ್ತಾರೆ. ಯಾಕಂದ್ರೆ ಡೌನ್ ಆರ್ಡರ್ ಬರೋದ್ರಿಂದ ಮೊನ್ನೆ ನೋಡಿ ಪಾಂಡ್ಯ ಆಡಿದ್ರು. ಯಾಕಂದ್ರೆ ಗುಜರಾತ್ ಮೇಲೆ ಗುಜರಾತ್ ಸೋಲಿಕ್ಕೆ ಪಾಂಡ್ಯ ಹೊಡೆದಿರೋ 6 ಕಾರಣ. ಅದನ್ನ ಲಾಸ್ಟಿಗೆ ಬೀಟ್ ಮಾಡಕ್ ಆಗ್ಲಿಲ್ಲ ಅವರಿಗೆ. ಆ ಥರದ್ದೊಂದು ಬ್ಯಾಟಿಂಗ್ ಲೈನ್ ಅಪ್. ಓಕೆನಾ, ಬೌಲಿಂಗ್ ಅಂತ ಹೇಳಿದಾಗ ಶಿಸ್ತುಬದ್ಧವಾಗಿದೆ. ನನ್ನ ಪ್ರಕಾರ ಕೊಹ್ಲಿ ಮೇಲೆ ಹರ್ಪ್ರೀತ್ ಬ್ರಾರೋ ಅಥವಾ ಚಹಲ್ನೋ ಅಟ್ಯಾಕ್ ಮಾಡಿಸೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹರ್ಪ್ರೀತ್ ಬ್ಯಾಟಲ್ ಇದೆ ಅವರಿಗೆ, ಅವ್ರನ್ನ ಔಟ್ ಕೂಡ ಮಾಡಿದ್ದಾರೆ. ವೈಶಾಖ್ ವಿಜಯ್ ಕುಮಾರ್ ಬರ್ತಾರೆ. ವೈಶಾಖ್ ವಿಜಯ್ ಕುಮಾರ್ ಕಣವಿ ಸರ್ ಹೇಳ್ತಾ ಇದ್ರು ನಿನ್ನೆ ಅವ್ರು ಮಾಡಿದ್ದು ಅದನ್ನೇ. ನಕಲ್ ಬೌಲಿಂಗು, ಸ್ಲೋ ಆಗಿ ಬೌಲಿಂಗ್ ಮಾಡ್ತಾ ಇದ್ರು. ಅವರು ವೇಗದ ಬೌಲಿಂಗ್ ಆಡಿದರು, ಜಾನಿ ಬೇಸ್ಟ್ರು ಆಡಕ್ಕೆ ಆಗಿಲ್ಲ, ಒದ್ದಾಡಿದ್ರು ಅವ್ರು. ಆ ಥರದ್ದು ಒಂದು ಅಟ್ಯಾಕ್. ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಂಡಿದ್ದಾರೆ. ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ಗೊತ್ತಿರುತ್ತೆ, ಮೇ ಬಿ ಇವ್ರನ್ನು ಹಾಕಿಸ್ತಾರೆ. ಇನ್ನು ಚಹಲ್ ರಿಪ್ಲೇಸ್ನ RCB ಇದುವರೆಗೂ ಮಾಡೋಕ್ಕಾಗಿಲ್ಲ. ಮೇ ಬಿ ಆ ಒಂದು ಚಹಲ್ RCB ವಿರುದ್ಧನೇ ಫೈನಲ್ ಆಡ್ತಿದ್ದಾರೆ. ಅದು ಒಂದು ರೀತಿಯ ಅವರಿಗೆ ಪ್ಲಸ್ಸೇ ಆಗುತ್ತೆ ಪಂಜಾಬ್ಗೆ. ಜೊತೆಗೆ ಪಂಜಾಬ್ನ ಓಪನಿಂಗ್ ವಿಭಾಗದಲ್ಲಿ ಯಂಗ್ ಪ್ಲೇಯರ್ಸ್ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಬಿಡಬಾರ್ದು RCB. ಯಾಕೆಂದ್ರೆ ಅವರು 6ನ ಜಾಸ್ತಿ ಹೊಡೆಯೋರಿದ್ದಾರೆ. ನಮ್ಮ ಕೊಹ್ಲಿ ಬೌಂಡ್ರಿಗಳನ್ನು ಬಾರಿಸಿದ್ರೆ ಪ್ರಿಯಾಂಶು ಆಗಿರ್ಬೋದು, ಹಾಗೇನೆ ಪ್ರಭು ಸಿಮ್ರನ್ ಸಿಂಗ್ 6 ಹೊಡೆಯೋದ್ರಿಂದ ನಮಗೆ ಅವ್ರನ್ನ ಪಾರ್ಟ್ನರ್ಶಿಪ್ನ ಬೇಗ ಬಿಲ್ಡ್ ಮಾಡಬೇಕು. ಯಾಕಂದ್ರೆ ಕಟ್ ಮಾಡಿದ್ರೆ ನಿಮಗೆ ಡೌನ್ ಆರ್ಡರ್ ಆಡಬೇಕಾದ್ರೆ ನಮಗೆ ಅಗೇನ್ ಸ್ವಲ್ಪ ಆದರೂ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಶ್ರೇಯಸ್ ಅಯ್ಯರ್ ತಿನ್ಕಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಬಿಗ್ ಹಿಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಂದಿಷ್ಟು ಬೌಲಿಂಗ್ ಅಲ್ಲಿ ಪಾರ್ಟ್ನರ್ಶಿಪ್ ಬರದೇ ನೋಡ್ಕೊಳ್ಬೇಕು. ಬ್ಯಾಟಿಂಗ್ ಅಲ್ಲೇ ಫಾರ್ಮಲ್ ಇಲ್ಲದೆ ಇರೋರು ಅಂತ ಆದ್ರೂ ಕೂಡ ಒಂದು 30 ರನ್ನಿನ ಪಾರ್ಟ್ನರ್ಶಿಪ್ ಮಾಡಬೇಕು. ಜೊತೆಗೆ ಒಂದು ವೇಳೆ ಓಪನರ್ ಬೇಗ ಹೋದ್ರೆ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಬೇಕು. ಒಬ್ರು ಆಡಿದ್ರೆ ಒಬ್ರು ಪಾರ್ಟ್ನರ್ಶಿಪ್ ಬರೋ ವ್ಯವಸ್ಥೆಯನ್ನು ಮಾಡ್ಕೊಂಡು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಂಪೇರಿಟಿವ್ಲಿ RCB ಸದೃಢವಾಗಿದೆ. ಜೊತೆಗೆ ಇವ್ರನ್ನ ಗೆಲ್ಸಿರೋ ಕಾನ್ಫಿಡೆನ್ಸ್ ಒಂದಿದೆ. ಹಾಗಾಗಿ ಎಲ್ಲವನ್ನು ಲೆಕ್ಕಾಚಾರ ಹಾಕಿದ್ರೆ RCBನೇ ಫೇವರ್ ಅಂತಾನು ಹೇಳ್ಬೋದು. ಬೌಲಿಂಗ್ ಆಧಾರದ ಮೇಲೆ ಹೆಜಲ್ವುಡ್ ಅಂಡ್ ಟೀಮ್ ಇದೆಯಲ್ಲ ತುಂಬಾ ಸಾಲಿಡ್ ಆಗಿದೆ. ಇನ್ನೊಂದು ಕಡೆಗೆ ಕಂಪೇರ್ ಮಾಡಿದ್ರೆ ನಾಳಿನ ಬಿಸಿ ಹೈಟೆಕ್ ಆಗಿರುತ್ತೆ. ಹಾಗಾಗಿ ಎಷ್ಟು ಸ್ಕೋರ್ ಆಗುತ್ತೋ ಅಷ್ಟು ಸ್ಕೋರ್ ಮಾಡಬೇಕು. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ನಾಳೆ ಒಂದು ವೇಳೆ ಮಳೆ ಬಂದ್ರೆ ಟಾಸ್ ವಿನ್ ಇಂಪಾರ್ಟೆಂಟ್ ಆಗುತ್ತೆ. ಮಳೆ ಬಂದ್ರೆ ಚೇಜಿಂಗ್ ತಗೊಳ್ಕೊಳ್ಳೋದೇ ಬೆಸ್ಟ್ ಅಂತ ನನ್ನ ಪ್ರಕಾರ. ಓಕೆ ಸರ್, ಈಗ ಪಂಜಾಬ್ನ ವೀಕ್ನೆಸ್ ಏನು ಅಂತಂದ್ರೆ ಬಾಲಿಂಗ್. ಯಾಕಂದ್ರೆ ಬಾಲಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಹಂಗಾಗಿ ನಾಳೆ ಟಾಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ RCBಗೆ. ಒಂದು ವೇಳೆ RCB ಟಾಸ್ ಗೆದ್ದಿದ್ದೇ ಆದಲ್ಲಿ ಇರಲಿ, ಅದು ಫಸ್ಟ್ ಬ್ಯಾಟಿಂಗ್ ವಿನ್ನಿಂಗ್ ಇರ್ಬೋದು. ಬಟ್ ಈ ಫೈನಲ್ ಪಂದ್ಯ ಅಂತ ಬಂದಾಗ ಅವ್ರದ್ದು ಬಾಲಿಂಗ್ ಸ್ವಲ್ಪ ಲೆಸ್ ಇರೋದ್ರಿಂದಾಗಿ ಸೊ RCBಗೆ ಅದು ಇಂಪಾರ್ಟೆಂಟ್ ಆಗುತ್ತಲ್ವ ಚೇಜಿಂಗ್ ತಗೊಂಡ್ರೆ ನಾಳಿನ ಪಂದ್ಯದಲ್ಲಿ? ಅದೇ ನಾವು ಫಸ್ಟೇ ಇದೇ ಟಾಸ್ ಬಗ್ಗೆ ಮಾತಾಡಿದ್ದು. ಏನು ಮಳೆ ಬಂದರೆ ಪಿಚ್ ಒದ್ದೆ ಆಗಿರುತ್ತೆ, ಸ್ಕೋರ್ ಸ್ವಲ್ಪ ಜಾಸ್ತಿ ಹೊಡಿಯೋದಕ್ಕೆ ಕಷ್ಟ ಆಗ್ಬೋದು. ನಿನ್ನೆ ಮುಂಬೈ ಮ್ಯಾಚನ್ನೇ ಸ್ವಲ್ಪ ಅನಲೈಸ್ ಮಾಡಿದ್ರೆ ಫಸ್ಟಿಂದ ಅವ್ರು ಚೆನ್ನಾಗೇ ಆಡಿದ್ರು ಕೂಡ ಅಲ್ಲಲ್ಲಿ ಅವ್ರು ಪ್ಯಾಚಸ್ ಕಂಡ್ಕೊಂಡು ಅವ್ರಿಗೆ ಹೊಡೆಯೋಕೆ ಆಗ್ತಾ ಇರಲಿಲ್ಲ. ಕೆಲವೊಂದು ಬಾಲುಗಳು, ಕೆಲವೊಂದು ತುಂಬ ವೈಡ್ ಬಾಲ್ಸ್ ಹೋಗ್ತಾ ಇತ್ತು. ಆಮೇಲೆ ಅವ್ರು ಎಕ್ಸ್ಟ್ರಾಗಳು ಕೂಡ ಹಾಕಿಲ್ಲ ಪಂಜಾಬ್ ಕಿಂಗ್ಸ್ ನೆನ್ನೆ ಬೌಲಿಂಗಲ್ಲಿ. ನಾವು ಅದನ್ನು ಗಮನ ಇಟ್ಕೋಬೇಕು. ಆ್ಯಂಡ್ 10ನೇ ಓವರಿಂದ 13, 14ನೇ ಓವರು, ಈ 4 ಓವರಲ್ಲಿ ಮುಂಬೈ ಇಂಡಿಯನ್ಸೇ ಹಿಡಿದಿದ್ದು. ಇಡೀ ಮ್ಯಾಚಲ್ಲಿ ಅವ್ರಿಗೆ ಆ 4 ಓವರ್ ಬೌಂಡ್ರಿಗಳೇ ಬರಲಿಲ್ಲ. ಅಲ್ಲೇನಾದರೂ ಅವರು ಚೆನ್ನಾಗಿ ಆಡಿದ್ರೆ ಇನ್ನೂ ಒಂದು 20-30 ರನ್ನನ್ನು ಆರಾಮಾಗಿ ಹೊಡಿಬೋದಾಗಿತ್ತು, ಮ್ಯಾಚ್ ಗೆಲ್ಬೋದಾಗಿತ್ತು. ಸೊ ಇದು RCBಗೂ ಒಂದು ಪಾಠ ಆಗಿರುತ್ತೆ. ಪಂಜಾಬ್ ಬೌಲಿಂಗಲ್ಲಿ ಚಹಲ್ಲು 3 ಮ್ಯಾಚನ್ನು ಅವ್ರು ಸುಮ್ಮನೆ ಇದು ಮಾಡಿದ್ರು, ಬಟ್ ಇವಾಗ ತೊಗೊಂಬಂದಿದ್ದಾರೆ. ಅದನ್ನು ನೋಡಿ, ಅವರು ಸೂರ್ಯಕುಮಾರ್ ಯಾದವ್ ಚಹಲ್ಗೆ ನಿನ್ನೆ 4ನೇ ಬಾರಿ ಔಟ್ ಆಗಿದ್ದು. ಇಡೀ IPL ಹಿಸ್ಟ್ರಿಯಲ್ಲಿ ಅವರು 4ರಲ್ಲಿ ಔಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಗೊತ್ತಿತ್ತು ಚಹಲ್ನ ಬಿಟ್ಟರೆ ಯಾರು ಔಟ್ ಮಾಡ್ತಾರೆ. ಸೂರ್ಯಕುಮಾರ್ ಆಲ್ರೆಡಿ ಈ ಸೀಸನ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಆ ಪ್ಲ್ಯಾನ್ ಮಾಡಿನೇ ಅಸ್ತ್ರ ಬಿಟ್ಟಿತ್ತು. ಸೊ ಇದೇ ರೀತಿಯೇ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್, ಒಬ್ಬ ಬ್ಯಾಟ್ಸ್ಮನ್, ಈಗ ವಿರಾಟ್ ಕೊಹ್ಲಿಗೆ ಹೇಳ್ತಾಯಿದ್ರು ಹರ್ಪ್ರೀತ್ ಬ್ರಾರನ್ನು ಬಿಡಬೇಕು. ಎಸ್, ವೆರಿ ಗುಡ್. ಯಾಕಂದರೆ ಹರ್ಪ್ರೀತ್ ಬ್ರಾರ್ ಆಲ್ರೆಡಿ ವಿರಾಟ್ ಕೊಹ್ಲಿನ 1-2 ಸಲ ಔಟ್ ಮಾಡಿದ್ದಾರೆ. ಫಿಲ್ ಸಾಲ್ಟ್ನ ಹೇಗೆ ಔಟ್ ಮಾಡೋದು, ಇವೆಲ್ಲ ಈಚ್ ಆ್ಯಂಡ್ ಪ್ಲೇಯರ್ ಪಂಜಾಬ್ ಕಿಂಗ್ಸ್ ಪ್ಲ್ಯಾನ್ ಮಾಡಿರುತ್ತೆ. ನಾಳೆ ಚೇಸಿಂಗ್ ಅಂತ ತೊಗೊಳೋದು ಯಾವಾಗ ಅಂದರೆ ಮಳೆ ಬಂದರೆ
ಪಿಚ್ ಒದ್ದೆ ಆಗಿದ್ದರೆ ಮಾತ್ರ ಚೇಸಿಂಗ್ ತೊಗೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನೆನ್ನೆ ಅದೇ ಡ್ಯೂ ಇದಾಗಿರಲಿಲ್ಲ, ಹಾಗಾಗಿ ಪಂಜಾಬ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿತ್ತು. ಬಟ್ ಯೋಚನೆ ಮಾಡಿ, ಇವರು ಕೂಡ 5 ವಿಕೆಟ್ ಕಳ್ಕೊಂಡ್ರು ಅಂದರೆ ಪಂಜಾಬು, ಆವಾಗ ಇನ್ನು ಸ್ವಲ್ಪ ಇನ್ನೊಂದೆರಡು ವಿಕೆಟ್ ಏನಾದರೂ, ಅದೇ ಹೇಳಿದ್ವಲ್ಲ, ಬುಮ್ರಾ ಏನಾದರೂ ನೆನ್ನೆ 1-2 ವಿಕೆಟ್ ತೆಗೆದಿದ್ರೆ ಮುಂಬೈ ಆರಾಮಾಗಿ ಫೈನಲ್ಗೆ ಹೋಗ್ಬೋದಾಗಿತ್ತು. ಬಟ್ ಅದಾಗಲಿಲ್ಲ. ಸೊ ಅಲ್ಲಿ ಎಡವಿದ್ದಷ್ಟೇ 1-2. ಬಟ್ ಪಂಜಾಬ್ ಕಿಂಗ್ಸ್ ಒಂದು ರೀತಿ ಲಕ್ಕು ಕೂಡ ಅವ್ರಿಗೆ ಕೈ ಕೊಟ್ಟಿದ್ದು, ಅಂದರೆ ಕೈ ಹಿಡಿತು ಅವ್ರಿಗೆ. ಇದು RCBಗೆ ಆಲ್ರೆಡಿ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಇಲ್ಲಿ ಕೆಲವರು ತನ್ನನ್ನು ತಾನು ಪ್ರೂವ್ ಮಾಡ್ಕೋಬೇಕಾಗಿದೆ ಎವ್ರಿ ಟೀಮಲ್ಲೂ ಕೂಡ. ಅವ್ರ ಕಡೆ ಶಶಾಂಕ್ ಸಿಂಗನ್ನು ನಾವು ನೋಡ್ಬೋದು, ಮಿಡ್ಲ್ ಆರ್ಡ್ರಲ್ಲಿ ಏನು ಪರ್ಫಾರ್ಮೆನ್ಸ್ ಬರಲಿಲ್ಲ. ನಮ್ಮ ಕಡೆ ಲಿವಿಂಗ್ಸ್ಟನ್ ಬರಲಿಲ್ಲ. ಆಮೇಲೆ ನಾವು ಮಯಾಂಕ್ ಅಗರ್ವಾಲ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೂ ಕೂಡ ಇಲ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ 2 ಮ್ಯಾಚಸ್ ಸಿಕ್ಕಿದ್ರು ಇದಾಗುತ್ತೆ. ಬಟ್ ಸಾಕಾಗ್ತಿಲ್ಲ. ಅಲ್ಲಿ ಬ್ರಿಡ್ಜ್ ಏನಾದರೂ ಎಡುವುದ್ರು ಫಿಲ್ ಸಾಲ್ಟ್ ಅಂದರೆ ನೆಕ್ಸ್ಟ್ ಬರೋದೇ ಮಯಾಂಕ್ ಅಗರ್ವಾಲ್. ಸೊ ಆ ಪೊಸಿಷನ್ನ ಹುಷಾರಾಗಿ ಮಾಡ್ಕೊ. ಪ್ಲಸ್ ರಜತ್ ಪಟ್ಟಿದಾರ್ ಅವರು ಕೂಡ ಲಾಸ್ಟ್ 6-7 ಮ್ಯಾಚಸಲ್ಲಿ ಇದಾಗಲಿಲ್ಲ. ಸೊ ಈ ವೀಕ್ನೆಸ್ ಪಾಯಿಂಟ್ಗಳನ್ನು RCB ಏನಾದರೂ ಇದು ಕಮ್ಬ್ಯಾಕ್ ಮಾಡಿದ್ರೆ ಇದರಿಂದ ಖಂಡಿತ RCB ಟ್ರೋಫಿ ಎತ್ತಿಡಿತೆ. ಇಲ್ಲ ಅಂದರೆ ಪಂಜಾಬ್ ಕಿಂಗ್ಸ್ ನೆನ್ನೆ ಗೇಮ್ ಪ್ಲಾನೆಲ್ಲ ಇರ್ತಾರೆ ಅವರು. ಆಮೇಲೆ ನಮಗೆ ಹೇಳಿದ್ವಿ, ಅಹಮದಾಬಾದ್ ಪಿಚ್ಚನ್ನು ಆಲ್ರೆಡಿ ಅವರು ಆಡಿದ್ದಾರೆ, ಅನುಭವ ಬಂದ್ಬಿಟ್ಟಿರುತ್ತೆ. ನಾವು ಇನ್ನು ಅಹಮದಾಬಾದ್ಗೆ ಇನ್ನೂ ಹೋಗ್ಬೇಕಾಗಿದೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇದರಲ್ಲಿ ಹೇಳ್ತೀನಿ, RCB ಇದರಲ್ಲಿ ಇದೇ ಅಹಮದಾಬಾದ್ ಪಿಚ್ನಲ್ಲಿ RCB 6 ಮ್ಯಾಚ್ ಆಡಿದೆ ಇಡೀ IPL ಅಲ್ಲಿ. ಅದರಲ್ಲಿ 3 ಸಲ ಗೆದ್ದಿದೆ, 3 ಸಲ ಸೋತಿರೋದೇ ಇನ್ನು ರೀಸೆಂಟ್ ಇಯರ್ಗಳಲ್ಲಿ. ಗೆದ್ದಿರೋದು ಸ್ವಲ್ಪ ಹಳವು, ಬಟ್ ರೀಸೆಂಟ್ ಇಯರ್ಗಳಲ್ಲಿ ಆಲ್ಮೋಸ್ಟ್ ಸೋಲುಗಳೇ ಕಂಡಿರೋದು. ಬಟ್ ಅದೇ ಅಹಮದಾಬಾದ್ ಪಿಚ್ನಲ್ಲಿ ಪಂಜಾಬ್ ಕಿಂಗ್ಸ್ 1 ಮ್ಯಾಚು ಸೋತಿಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ ಆಫ್ ಮೇಲೆ RCB ಸೀರಿಯಸ್ ಆಗಿ ಆಡಬೇಕಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಲಿವಿಂಗ್ ಸ್ಟೋನ್ದೇ ನಮಗೆ ಟೆನ್ಷನ್ ಇರೋದು. ಒಂದು ವೇಳೆ ಲಿವಿಂಗ್ ಸ್ಟೋನ್ ಇದ್ದರೆ RCBಗೆ ಹಿನ್ನಡೆ ಆಗುತ್ತೆ ಹೇಗೆ ಅಂತೇಳಿ. ಟೀಮ್ ಡೇವಿಡ್ ಇಲ್ಲ ಅಂತಾರೆ, ಯಾಕಂದರೆ ಫೈನಲ್ ಪಂದ್ಯ ಅದು. ಸೊ ಏನು ಮಾಡೋಕ್ಕಾಗಲಿ, ಲಿವಿಂಗ್ ಸ್ಟೋನ್ ಬಿಟ್ಟರೆ ಬೇರೆ ಯಾರೂ ಕೂಡ ಅಲ್ಲಿ ಸೂಕ್ತ ವ್ಯಕ್ತಿ ಎಲ್ಲ ಅಂತ ಅನ್ಸುತ್ತೆ. ಒಂದು ಲಿವಿಂಗ್ ಸ್ಟೋನ್ ಜಾಗದಲ್ಲಿ ಬೇರೆ ನೀವು ಯಾರೋ ಚಿಕಾರ ನಡೆಸಿ ಬೇರೆ ಏನೋ ಪ್ರಯೋಗ ಮಾಡಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ಅದನ್ನೇ ಹೇಳಬೇಕಾಗತ್ತೆ ನಾವು. ಇನ್ನೊಂದು ಕಡೆಗೆ ಈ ರೀತಿಯ ಫೈನಲ್ ಪಂದ್ಯಗಳನ್ನು ಆಡಾಗ ಫಾರಿನ್ ಪ್ಲೇಯರ್ ಮೇಲೆ ಹೆಚ್ಚು ಒಂದು ಮೊರೆ ಹೋಗ್ತಾರೆ ಟೀಮ್. ಯಾಕೆ ಅಂತ ಹೇಳಿದ್ರೆ ಅವರು ಒಂದಿಷ್ಟು ಎದೆಗಾರಿಕೆಲ್ಲ ಆಡ್ತಾರೆ, ಇಂಥವು ಯಾವುದೇ ಒತ್ತಡಗಳನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಹಾಗಾಗಿ ಅದು ಇಂಗ್ಲೆಂಡ್, ಆಸ್ಟ್ರೇಲಿಯನ್ ಪ್ಲೇಯರ್ ಮೇಲೆ ಮೊರೆ ಹೋಗ್ತಾರೆ. ಅಲ್ಲಿ ಆ ಪ್ಲೇಸಲ್ಲಿ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಅವರೇ RCBಗೆ ಕೊಡುಗೆ ಕೊಡಬೇಕು. ಈ ಒಂದು ಮುಂದಿನ ಆವೃತ್ತಿಗಳಲ್ಲಿ IPL ಅಲ್ಲಿ ಜನ ಅವರ ನಿರೀಕ್ಷೆ ಮಾಡ್ಬೇಕಂದ್ರೆ ಇದೊಂದು ಮ್ಯಾಚಲ್ಲಿ ಆಡಿದ್ರು ಸಾಕು. ಯಾಕಂದ್ರೆ ಕಪ್ಪು ತಂದ್ಕೊಟ್ಬಿಡ್ತಾರೆ, ಅದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನೋಡಿ ಅಲ್ಲಿ ಶಶಾಂಕ್ನು ಆಡ್ತಾ ಇಲ್ಲ, ಮುಕುಂದ್ ಸರ್ ಹೇಳಿದಾಗ. ಅಲ್ಲಿ ಸ್ಟೋನಿಸ್ ಆಡ್ತಾರೆ, ಸ್ಟೋನಿಸ್ ಫಾರ್ಮಲ್ಲಿ ಇದ್ದಾರೆ, ಸ್ಟೋನಿಸ್ ಆಡ್ತಾರೆ. ಸ್ಟೋನಿಸ್ಗೆ ರಿಪ್ಲೇಸ್ ಅಂತ ಹೇಳಿದ್ರೆ ನಾವಿಲ್ಲಿ ಲಿವಿಂಗ್ ಸ್ಟೋನ್ ಆಡಬೇಕಾಗುತ್ತೆ. ನಮ್ಗೆ ಟೀಮ್ ಡೇವಿಡ್ ಇಲ್ಲದೆ ಇರೋದು ಮಾತ್ರ ದೊಡ್ಡ ಹೊಡೆತ. ಒಂದು ವೇಳೆ ಅವ್ರೇನಾದ್ರು ಕಮ್ ಬ್ಯಾಕ್ ಮಾಡಿ ಅವ್ರ ಫಿಸಿಕಲ್ ಮೇಲೆ ತುಂಬಾ ವರ್ಕೌಟ್ ಮಾಡಿ ಏನಾದರೂ ವಾಪಸ್ ಬಂದಿದ್ರೆ ಅದು RCBಗೆ ಫುಲ್ ಪ್ಲೇಡ್ ಪ್ಯಾಕೇಜ್ ಆಗ್ಬಿಡುತ್ತೆ. ಇನ್ನೊಂದು ಕಡೆಗೆ ಮಯಾಂಕ್ ಅಗರ್ವಾಲ್ ಓಪನರ್ ಏನಾದರೂ ಇವಾಗ ಪವರ್ ಪ್ಲೇಯಲ್ಲಿ 1 ವಿಕೆಟ್ ಹೋಯಿತು, ಪವರ್ ಪ್ಲೇ ಲಾಸ್ಟ್ ಬಾಲ್ ಅಥವಾ ಪವರ್ ಪ್ಲೇ ಲಾಸ್ಟ್ ಓವರಲ್ಲಿ ವಿಕೆಟ್ ಹೋಯಿತು. ಅಲ್ಲಿವರೆಗೂ ಕೂಡ ರನ್ ರೇಟ್ 10+ ಇದೆ, 11 ಇದೆ ಅಂದಾಗ ಮತ್ತೆ ನಾವು ಮಯಾಂಕ್ ಅಗರ್ವಾಲ್ ಬಂದು ಅಲ್ಲಿ ಸಿಂಗಲ್ಸ್ ಮಾಡೋದಾಗ್ಲಿ ಅಥವಾ ಸ್ಕ್ರೀಸ್ ರೊಟೇಟ್ ಮಾಡೋಕ್ಕೆ ಒದ್ದಾಡೋದಾಗ್ಲಿ ಯಾವ ಮಾಡಬಾರ್ದು. ಬಂದ ತಕ್ಷಣನೇ ಅಲ್ಲಿ ಒಂದು ಆ ಟೆಂಪೋನ ಮೇಂಟೈನ್ ಮಾಡಬೇಕಾಗತ್ತೆ. ಒಂದು 10 ಓವರ್ ಆ ಟೆಂಪೋ ಮೇಂಟೈನ್ ಮಾಡಿದ್ರೆ ನಮಗೆ ಆಲ್ರೆಡಿ 14 ಓವರಿಗೆ 130-140 ಸ್ಕೋರ್ ಇರುತ್ತೆ, 200+ ಆಗಿಬಿಡುತ್ತೆ. ಅವಾಗ ಒಂದು ವೇಳೆ ಅಲ್ಲಿ ಟೆಂಪೋ ನೀವು ರೈಸೇ ಮಾಡ್ದೇನೆ ನೆಟ್ ರನ್ ರೇಟ್ ಕಡಿಮೆ ಮಾಡ್ಕೊಂಡು ಸ್ಕ್ರೀಸ್ ರೋಟೇಟ್ ಮಾಡಿದ್ರು ಕೂಡ ಸಿಂಗಲ್ಸ್ ಆಡಿದ್ರು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬೌಲರ್ ಪಾರಮ್ಯ ಮೆರೀತಾರೆ, ಆ ಕ್ಷಣಕ್ಕೆ ಏನಾದ್ರು ಒಂದು ವಿಕೆಟ್ ಬಿತ್ತು ಅಂತ ಹೇಳಿದ್ರೆ ಸ್ಕೋರ್ ಆಗಲ್ಲ. ಹಾಗಾಗಿ ಮಯಾಂಕ್ ಕೂಡ ಅವರ ಬ್ಯಾಟಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು ನಾಳೆ. ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಎಷ್ಟು ರನ್ ಬರುತ್ತೋ ಅಷ್ಟೇ ಒಳ್ಳೇದಾಗುತ್ತೆ. ಹಾಗಾಗಿ ಒಂದು ಯಾರ್ಯಾರು ವೀಕ್ನೆಸ್ ಇದ್ದಾರೋ ರಜತ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿವೆ. ಜಿತೇಶ್ ಶರ್ಮಾ ಒಂದು ಕ್ವಾಲಿಫೈ 1 ಅಲ್ಲಿ ಹೇಗೆ ಆಡಿದ್ರಲ್ಲ ಆ ಥರದ್ದು, ಆ ಒಂದು ಕ್ವಾಲಿಫೈ ಮ್ಯಾಚಿಗೆ ಆಡಿದ್ರಲ್ಲ ಆ ಥರದ್ದು ಒಂದು ಮ್ಯಾಚ್ ಆಡಬೇಕಾಗುತ್ತೆ. ಇನ್ನು ಪಾಂಡ್ಯ ಮತ್ತು ಸುಯೇಶ್ ಒಂದಿಷ್ಟು ಸ್ಪಿನ್ ಮಾಡಿ, ಈ ಕಡೆ ಹರ್ಪಿತ್ ಹಾಗೇನೆ ಕಂಪ್ಯಾರಿಟಿವ್ಲಿ ಚಹಾಲ್ ಒಂಚೂರು ಸ್ಟ್ರಾಂಗ್ ಇದ್ದಾರೆ ಅಂದಾಗ ಅವರು ಕೂಡ ಆ ಟೀಮಿಗೆ ಕಾಂಟ್ರಿಬ್ಯೂಟ್ ಕೊಡೋಕ್ಕೇನೋ ವ್ಯವಸ್ಥೆ ಮಾಡಬೇಕು. ಇನ್ನು ಭುವಿ ಆದಷ್ಟು ರನ್ನ ಕಡಿಮೆ ಮಾಡಬೇಕು. ನಮಗೆ 44-50 ರನ್ ಕೊಡೋದಕ್ಕಿಂತ ಒಂದಿಷ್ಟು ಕಡಿಮೆ ಮಾಡಬೇಕು. ಶೆಪರ್ಡ್ ಬೌಲಿಂಗಲ್ಲಿ ಕೂಡ ಅವರು ಒಂದು ಗ್ರಿಪ್ಪಲ್ಲಿ ಬೌಲಿಂಗ್ ಮಾಡಬೇಕು. ಯಾಕಂದರೆ ಹೆಜಲ್ವುಡ್ ಕೂಡ ಗ್ರೀನ್ ಪಿಚ್ಚಲ್ಲೇ ಆಡಿ ಬಂದವರು ಅವ್ರು ಬೌಲಿಂಗ್ ಮಾಡ್ತಾರೆ ಅಂದಾಗ ಇವರು ಅವ್ರನ್ನ ಫಾಲೋ ಮಾಡಬೇಕು. ಒಂದಿಷ್ಟು ರನ್ನನ್ನು ಕಡಿಮೆ ಹಾಕಿದಾಗ ಬ್ಯಾಟ್ಸ್ಮನ್ಗೆ ಫಿನಿಶಿಂಗ್ ಹಂತಕ್ಕೆ ಒತ್ತಡ ಕಡಿಮೆ ಆಗುತ್ತೆ. ಅಥವಾ ಚೇಂಜಿಂಗ್ ಅಂತ ಬಂದಾಗ ನಮಗೆ ಹೇಗಾಗುತ್ತೆ, ಒಂದು 20 ರನ್ ಉಳಿದ್ರೂ ಅದು ಒಳ್ಳೆ ಹೆಲ್ಪೇ ಆಗುತ್ತೆ. ಹಾಗಾಗಿ ಎಷ್ಟು ಡಾಟ್ ಬಾಲ್ ಹಾಕ್ತಾರೋ ಅಷ್ಟು ಒತ್ತಡ ಕ್ರಿಯೇಟ್ ಆಗುತ್ತೆ. ಅದರ್ ಎಂಡಿಂದ ಬೌಲ್ ಮಾಡೋ ಬೌಲರ್ಗೆ ವಿಕೆಟ್ ಬೀಳುತ್ತೆ, ಯಾಕಂದ್ರೆ ಹೊಡಿಲೇಬೇಕಾಗುತ್ತೆ ಡಾಟ್ ಬಾಲ್ ಆದಾಗ. ಹಾಗಾಗಿ ಬೌಲರ್ಸ್ಗಳು ಹೆಚ್ಚು ಡಾಟ್ ಬಾಲ್ ಮಾಡಬೇಕು. ಫೀಲ್ಡಿಂಗು ಯಾವುದೇ ರೀತಿಯ ಕಳಪೆ ಫೀಲ್ಡಿಂಗೇ ಆಗಬಾರ್ದು. ಎಲ್ಲೂ ಕೂಡ ನೋಡಿ ಅವತ್ತು ಮಯಾಂಕ್ ಅಗರ್ವಾಲ್ ಥ್ರೋ ಮಾಡ್ತವ್ರೆ, ಯಾದವ್ ಎಲ್ಲೋ ನಿಂತ್ಕೊಂಡು
ನಿಂತ್ಕೊಂಡಿದ್ದಾರೆ, ಹತ್ರ ಇದ್ರೆ ರನ್ಔಟ್ ಅದು. ಹಾಗೆ ಒಂದಿಷ್ಟು ಕೋಆರ್ಡಿನೇಷನ್ ಅಲ್ಲಿ ಫೀಲ್ಡಿಂಗ್ ಮಾಡ್ಬೇಕು. ಯಾವ ಕ್ಷೇತ್ರದಲ್ಲೂ ತಪ್ಪೇ ಮಾಡಲಿಲ್ಲ ಅಂದ್ರೆ RCB ಕಪ್ನ ಯಾರಿಂದ ಕಿತ್ಕೊಳ್ಳಕ್ ಚಾನ್ಸ್ ಇಲ್ಲ. ಪ್ಲಾನ್ ಮಾಡಿದ್ರೆ ಗೆಲ್ಲಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಟೀಮ್ ನ ಈಸಿಯಾಗಿ ತಗೊಳ್ಳಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಮುಂಬೈ ವಿರುದ್ಧ 2-2 ಗೆದ್ದು ಫೈನಲ್ ಗೆ ಬರ್ತಾ ಇರುತ್ತೆ. RCB ಗೆ ಮೇಲ್ನೋಟಕ್ಕೆ ಮೇಲುಗೈ ಇರ್ಬೋದು, ಯಾಕಂದ್ರೆ 100 ರನ್ಗೆ ಆಲ್ ಔಟ್ ಮಾಡಿರೋದ್ರಿಂದಾಗಿ ಆ ಕಾನ್ಫಿಡೆಂಟ್ ಇರಬಹುದು. ಬಟ್ ಫೈನಲ್ ಪಂದ್ಯ ಅಂತ ಬಂದಾಗ ನೀವು ಹೇಳ್ದಂಗೆ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಆಮೇಲೆ ನೆಹಲ್ ವೇದರ್, ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಅಂತೂ ಚೆನ್ನಾಗಿದೆ. ಸೊ ಹಂಗಾಗಿ ಲೈಟ್ ಆಗಿ ತಗೊಳಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಸೊ ಈ ಪಂದ್ಯದಲ್ಲಿ ಶೆಪರ್ಡ್ನ ಮೇಲೆ ಕಳಿಸಬಹುದಾ? ಅಂದ್ರೆ ಜಿತೇಶ್ ಶರ್ಮಾ ಜಾಗದಲ್ಲಿ ಬ್ಯಾಟಿಂಗ್ ಪಿಚ್ ಇರೋದ್ರಿಂದಾಗಿ, ಸೊ ಬೇಗ ಬ್ಯಾಟಿಂಗ್ ಸ್ಟ್ರೆಂತ್ ಇರೋದ್ರಿಂದ ರೊಮೆರೋ ಶೆಫರ್ಡ್ ಅನ್ನೋ ಆಲ್ರೌಂಡರ್ ನಾವು ಇದ್ರಾಗ ನೋಡಿದ್ರೆ ಅವ್ರನ್ನ ಅದೇ ಪೊಸಿಷನ್ ಅಲ್ಲಿ ಇಳಿಸೋದು ಬೆಸ್ಟ್. ಯಾಕೆ ಅಂತ ಹೇಳ್ತೀವಿ, ಒಂದು ಪಂಜಾಬ್ ಕಿಂಗ್ಸ್ ಎಂತ ಬೌಲಿಂಗ್ ಅಟ್ಯಾಕ್ ಮಾಡ್ಕೊಂಡ್ ಬಂದಿದೆ ಲಾಸ್ಟ್ 15 ಮ್ಯಾಚಸ್ ಅಲ್ಲಿ ಹೋದ್ರೆ, ಅವರು ಫಸ್ಟ್ ಪವರ್ ಪ್ಲೇನಲ್ಲೇ ಎದುರಾಳಿ ಆಟಗಾರರನ್ನ ಕಟ್ಟಾಕಿರುವಂಥ ಬೆಸ್ಟ್ ಟೀಮ್, ಹೆಚ್ಚು ವಿಕೆಟ್ಗಳನ್ನು ಪಡ್ಕೊಂಡಿರೋವಂಥ ಟೀಮ್. ಸೊ ಅದಾದಮೇಲೆ ಬ್ರಿಡ್ಜ್ ಕಟ್ಟಬೇಕಾಗಿರೋವಂಥ ಜವಾಬ್ದಾರಿ ಇರೋವಂಥದ್ದು ಈ ಕೆಲವೊಂದು ನಾವು ರಜತ್ ಪಟಿದಾರ್ ಆಗಿರ್ಬೋದು, ಮಯಾಂಕ್, ಇವರಿಬ್ಬರು ಇದಾರಲ್ಲ, ಇವರೆಲ್ಲ ಸ್ವಲ್ಪ ಲಾಂಗ್ ಇನ್ನಿಂಗ್ಸ್ ಆಡೋವಂಥವ್ರು. ಬಟ್ ರೊಮೆರೋ ಶೆಫರ್ಡು ಅಂಥ ಆಟಗಾರ ಅಲ್ಲ. ಅವರು ಸ್ಕೋರನ್ನು ತಂದುಕೊಡ್ಬೋದು, ಬೇಕಾದರೆ 10 ಓವರ್ಗೆ RCB 120 ಹೊಡಿಬೇಕಾದ್ರೆ ರೊಮೆರೋ ಶೆಫರ್ಡ್ ಅಷ್ಟೊಂದು ಕ್ಯಾಪಬಿಲಿಟಿ ಇರೋ ಅಂಥ ಆಟಗಾರ, ಅವರನ್ನು ಆ ಪೊಸಿಷನಲ್ಲಿ ಇಳಿಸಿದ್ರೇ ಬೆಸ್ಟು. ಬಟ್ ಜಿತೇಶ್ ಶರ್ಮಾವನ್ನು ನಾವು ಆಲ್ರೆಡಿ ಇವ್ರ ವಿರುದ್ಧ ನಾವು ನೋಡಿದ್ದೀವಿ ಅವ್ರು ಹೇಗೆ ಆಡಿದ್ರು ಅಂತ ಲಾಸ್ಟ್ ಲೀಗ್ ಮ್ಯಾಚಲ್ಲಿ. ಸೊ ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ರ ಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ. ಸೊ ಆ ಒಂದು ಆಟವನ್ನು ನೋಡಿದ್ದಾದ್ಮೇಲೆ ಜಿತೇಶ್ ಶರ್ಮಾವನ್ನು ಲಾಂಗ್ ಇನ್ನಿಂಗ್ಸೇ ಆಡಿಸ್ಬೋದು ಅನ್ನೋ ಒಂದು ಇದು ಕೋಚಿಂಗ್ ಸ್ಟಾಫ್ಗೆ ಗೊತ್ತಾಗಿದೆ. ಸೊ ಹಾಗಾಗಿ ರೊಮೆರೋ ಶೆಫರ್ಡ್ ಇವಾಗ ಏನು ಸ್ಥಾನ 7ನೇ ಪೊಸಿಷನಲ್ಲಿ ಬರ್ತಿದೆ, ಅವ್ರು ಅಲ್ಲೇ ಬರೋದು ಬೆಸ್ಟು. ಜಿತೇಶ್ ಶರ್ಮಾ 5 to 6 ಏನಂತೇಳಿ ಅಲ್ಲಿ ಶಫಲ್ ಮಾಡ್ಕೋಬೋದು. ಬೇಕಾದರೆ ರಜತ್ ಪಟಿದಾರ ಇವಾಗ ಕಾನ್ಫಿಡೆಂಟ್ ಲೆವೆಲ್ ಇಲ್ಲ ಕ್ಯಾಪ್ಟನ್ಗೆ, ಇನ್ನೂ ಸ್ವಲ್ಪ ಇದಾಗಬೇಕು ಅಂದರೆ ಜಿತೇಶ್ ಶರ್ಮಾನ ಸ್ವಲ್ಪ ಇನ್ನಿಂಗ್ಸ್ ಆಡು ಅಂತ ಕಳಿಸ್ಕೊಡ್ಬೇದೆ ಹೊರತು. ಬಟ್ ಶಫಲ್ಡನ್ನು ಜಿತೇಶ್ ಶರ್ಮಾ ಇದರಲ್ಲಿ ಶಫಲ್ ಮಾಡೋದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನೊಂದು ಪಾಯಿಂಟು ನಾವು ಹೇಳಬೇಕಾದ್ರೆ, ಬೌಲಿಂಗ್ ಯೂನಿಟಲ್ಲಿ ಇದು ಮಾಡಬೇಕಾದ್ರೆ ನಮಗೆ ಬೆಸ್ಟ್ ಕಾಂಬಿನೇಷನ್ ನಾವು ಯಾವತ್ತೂ ಲೂಸ್ ಆಗಬಾರ್ದು. ಒಂದು ಯಶ್ ದಯಾಳು, ಆಮೇಲೆ ಜೋಶ್ ಇದ್ದೇ ಇರ್ತಾರೆ, ಆಮೇಲೆ ಭುವನೇಶ್ವರ್ ಕುಮಾರ್. ಇಲ್ಲಿ ಭುವನೇಶ್ವರ್ ಕುಮಾರ್ ಇನ್ನೂ ಸ್ವಲ್ಪ ಸ್ವಿಂಗ್ ತೋರಿಸಿದ್ರೆ ಒಂದು ವಿಕೆಟ್ ಬೇಗ ತಂದುಕೊಟ್ರೆ ಪವರ್ ಪ್ಲೇನಲ್ಲಿ ಏನು ಅಂದರೆ, ಯಾಕೆಂದರೆ ಅವ್ರ ವೀಕ್ನೆಸ್ ಪಾಯಿಂಟ್ ಇರೋದೇ ಅಲ್ಲಿ. ಏನು ಪ್ರಿಯಾನ್ ಶಾರಿ ಆಮೇಲೆ ಪ್ರಭು ಸಿಮ್ರನ್ ಸಿಂಗ್ ಇದ್ರಲ್ಲ, ಇವರಿಬ್ಬರಲ್ಲಿ ಒಬ್ಬರನ್ನ ಬೇಗ ಪವರ್ ಪ್ಲೇಲ್ಲೇ ಔಟ್ ಮಾಡಿದ್ರೆ 10-15% ನಾವು ಗೆದ್ದಂಗೆ. ಆ ಒಂದು ಮ್ಯಾಚ್ ಮೇಲೆ ಹಿಡಿತ ಸಾಧಿಸೋಕ್ಕೆ ತುಂಬ ಗ್ರಿಪ್ ಸಿಗುತ್ತೆ. ಇಲ್ಲ ಅಂದರೆ ಪವರ್ ಪ್ಲೇನಲ್ಲಿ ಅವರೇನೋ ಚೆನ್ನಾಗಿ 60-70 ಹೊಡೆದ್ರು ಅಂದರೆ ಶ್ರೇಯಸ್ ಅಯ್ಯರು ಆಮೇಲೆ ಇಂಗ್ಲೀಷು ಎಲ್ಲ ಬಂದು ಚಚ್ತಾರೆ. ಸೊ ಹೀಗಾಗಿ ಈ ಗೇಮ್ ಪ್ಲಾನ್ ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ. ನಾಳೆ RCB ಗೆಲ್ಲಬೇಕು ಅಂದರೆ ಎಷ್ಟು ಟಾರ್ಗೆಟ್ ಕೊಡಬೇಕು? RCB ಈ ಪಿಚ್ಚಲ್ಲಿ ಅಷ್ಟೇ. ಇವಾಗ ನಾವು 4-5 ಮ್ಯಾಚ್ ಆದರೂ ಕೂಡ ಒಂದು 200+ಗಳೇ 230-200+ ರನ್ ಬೇಕೇ ಬೇಕು. ನಾವು ಬೌಲಿಂಗಲ್ಲಿ ಎಲ್ಲ ಒಂದು ಕಡೆಗೆ ಒಂಚೂರು ಹೆಲ್ಪ್ ಆಗುತ್ತಪ್ಪ ಅಂದರೆ ಶೆಪರ್ಡ್ ನೀವು ಹೇಳಿದಂಗೆ ಬಂದು 17ನೇ ಓವರ್ ಆದಮೇಲೆ 18-19ನೇ ಓವರಿಗೆ ಸಿಕ್ಕಾಗ ಅವ್ರು 1 ಓವರಲ್ಲಿ 5 ಬಾಲ್ ಆಡಿದ್ರು ಮ್ಯಾಚ್ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು 240-230 200+ ಅಂತೂ ಬೇಕೇ ಬೇಕು. 240 ಹೊಡ್ಕೊಂಡ್ರೆ ಬೆಸ್ಟ್ ಸ್ಕೋರು ವಿನ್ನಿಂಗಿಗೆ. ಯಾಕೆಂದರೆ ಅವರಲ್ಲಿ ಕೂಡ 9-7ನೇ ಪ್ಲೇಸ್ವರೆಗೂ ಬ್ಯಾಟ್ಸ್ಮನ್ ಇದ್ದಾರೆ ನಮಗೆ. ಹಾಗಾಗಿ ಒಳ್ಳೆಯ ಸ್ಕೋರ್ ಬೇಕೇ ಬೇಕಾಗುತ್ತೆ. ಇದಕ್ಕೆ ಆಡ್ ಅಪ್ ಮಾಡಿಬಿಡ್ತೀನಿ, ಈ ಪಿಚ್ಚಲ್ಲಿ 205 ಇಸ್ ದ ಹೈಯೆಸ್ಟ್ ಚೇಸಿಂಗ್ ಸ್ಕೋರ್ ಆಗಿರೋದ್ರಿಂದ. ಬಟ್ ಇದೇ ಪಂಜಾಬ್ 243 ಒಂದು ಮಾಡಿದೆ, ಹಾಗಾಗಿ 220 ಇಸ್ ಬೆಸ್ಟ್ ಸ್ಕೋರ್. ಅದೇ 220 ಇದ್ರೆ ಒಂದು ಫೈಟ್ ಕೊಡಬಹುದು. 220 ಒಳಗಡೆ ಇತ್ತು ಅಂದ್ರೆ ಯಾರು ಚೇಸಿಂಗ್ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಾಳೆ 18 ವರ್ಷದ ಕನಸು ನನಸಾಗೋದಕ್ಕೆ ನಾಳೆ ಕನ್ಫರ್ಮ್ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಎರಡು ಟೀಮ್ಗೆ ಒಂದು ಚರಿತ್ರೆನೇ ಸೃಷ್ಟಿ ಆಗುತ್ತೆ. ಸೊ ಪಂಜಾಬ್ ಗೆಲ್ಬಹುದು, ಇಲ್ಲ ಅಂದ್ರೆ RCB ಗೆಲ್ಬಹುದು, ಬಟ್ ಹೊಸ ಟೀಮ್ ಚಾಂಪಿಯನ್ ಆಗುತ್ತೆ. ಸೊ ನಾಳೆ ಅಂತೂ ಕಾದಾಟ ಅಂತೂ ಚೆನ್ನಾಗಿರುತ್ತೆ. ಈಗಾಗಲೇ ಇಡೀ ರಾಜ್ಯದಾದ್ಯಂತ ಸೆಲೆಬ್ರೇಷನ್ ಅಂತೂ ಶುರುವಾಗಿದೆ. ಕಾರಣ ಏನು ಅಂತಂದ್ರೆ ಈ ಬಾರಿ 18 ನಮ್ದೇ ಅನ್ನುವಂಥ ಟ್ಯಾಗ್ಲೈನ್ ಇರೋದ್ರಿಂದಾಗಿ RCB ಗೆಲ್ಲುವಂಥ ಸಾಧ್ಯತೆ ಇದೆ. ಬಟ್ ಈಸಿಯಾಗಿ ಅಂತೂ ತೆಗೆದುಕೊಳ್ಳೋಕೆ ಆಗಲ್ಲ ಪಂಜಾಬ್ ಟೀಮ್ಗೆ. ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.